ಇದು ಎಕ್ಸೆಲ್ ಪಿ ಯು ಕಾಲೇಜು ಪ್ರಾಯೋಜಿತ ಅಂದರೆ ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಬ್ರಾಂಚ್ ಇದೆಯಲ್ಲ ಅದರ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ವಾಂಗ್ಚುಕ್ ಉಪವಾಸ ಮುಗಿದು ಹೋಗಿದೆ, ಮುಂದೇನು ಈಗ? ಇವತ್ತು ನಡೆದಂಥ ಮೇಜರ್ ಥಿಂಗ್ಸ್, ವಿಶೇಷವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆ ವಿಚಾರದಲ್ಲಿ ಏನೇನಾಗಿದೆ ಇವತ್ತಿಗೆ. ಎರಡೆರಡು ಕಂಡೀಷನ್ ಒಪ್ಕೋತೀವ್ರಿ, ನಿಮ್ದೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಒಂದು ಕಡೆ ವಾಂಗ್ಚುಕ್ ಉಪವಾಸ ಯಾಕೆ ನಿಲ್ಲಿಸ್ಬಿಟ್ರಿ ಇಲ್ಲಿ ಅಂತ ಒಂದು ವಿಚಾರ. ಹಾಗೆ ನಾವು ಗಮನಿಸ್ತಾ ಬಂದಾಗ ಎಲ್ಲರ ಫೋಕಸ್ಸು ಜಂತರ್ ಮಂತರ್ ಕಡೆ ಜಾಸ್ತಿ ಇದೆ. ಜಂತರ್ ಮಂತರ್ ಪ್ರೊಟೆಸ್ಟ್ ಕಡೆ ಜಾಸ್ತಿ ಇದೆ. ಬೇರೆ ಕಡೆ ಆಗ್ತಾ ಇಲ್ಲ ಅಂತಲ್ಲ, ದೇಶದ ರಾಜಧಾನಿ ಆಗಿರುವ ಕಾರಣದಿಂದಾಗಿ ಸಹಜವಾಗಿಯೇ CJP ನಾಯಕ ಅಲ್ಲೇ ಇರುವ ಕಾರಣದಿಂದಾಗಿ ಅದರ ಕಡೆಗೆ ಫೋಕಸ್ ಜಾಸ್ತಿ ಇರಬಹುದು. ತತ್ಸಮಾನವಾಗಿ ಅದಕ್ಕಿಂತ ತೀವ್ರವಾಗಿಯೂ ಕೂಡ ದೇಶದ ಅನೇಕ ರಾಜ್ಯಗಳಲ್ಲಿ ಪ್ರತಿಭಟನೆ ಭುಗಿಲೆದ್ದಿದೆ. ಫಾರ್ ಎಕ್ಸಾಂಪಲ್ ಬಿಹಾರ ಮತ್ತು ಕೋಲ್ಕತ್ತಾ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಿಹಾರದ ಈ ಪ್ರೊಟೆಸ್ಟ್ ನೀವು ಗಮನಿಸಬೇಕಾಗಿತ್ತು. ಇವತ್ತು ಬಿಹಾರದಲ್ಲಿ ಒಬ್ಬ ಹುಡುಗ ಬರ್ತಾನೆ. ಒಬ್ಬ ಹುಡುಗ ಬಂದು ಸೀದಾ ಪೊಲೀಸ್ ಸಿಬ್ಬಂದಿ ಇರ್ತಾರಲ್ಲ, ಆ ಸಿಬ್ಬಂದಿ ಹತ್ರ ಬಂದು ಒಂದು ಪ್ರಶ್ನೆ ಕೇಳ್ತಾನೆ. ಅವನು ಏನಂತ ಕೇಳ್ತಾನೆ ಗೊತ್ತಾ? ಅವನು, ಸರ್ ಇವತ್ತು ಟಿಯರ್ ಗ್ಯಾಸು ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ. ಏನು ಹೇಳಿ? ಸಾಬ್ आप टीयर गैस का व्यवस्था कर रहे हैं क्या? नहीं कर रहे क्या टीयर गैस का व्यवस्था? सोच लीजिए ಅಂತಾನೆ ಅವನು. ಇನ್ನೊಬ್ಬರು ಲಾಠಿ ಸರಿಯಾಗಿ ಭದ್ರ ಮಾಡ್ಕೊಳ್ಳಿ ಅಂತಾರೆ. ಅಂದರೆ ಪೊಲೀಸರಿಗೆ ಈ ಹುಡುಗರ ಮೇಲೆ ಹೊಡೆಯುವಂಥದ್ದು ಅಂಥದ್ದು ಇರಲಿಲ್ಲ. ಆರ್ಡ್ರ್ ಯಾರಾದರೂ ಮಾಡ್ತಾರ್ರಿ, ತೀರಾ ಕೈಕಾಲು ಮೂಳೆಗಳು ಮುರಿಯುವಷ್ಟು ಹೊಡಿಬೇಕಾಗಿಲ್ಲ ಅಂತ ಒಂದು ಭಾಗ. ಎರಡನೇ ಭಾಗ ಒಂದಿದೆ ಇದರಲ್ಲಿ. ಕೆಲವು ಲಾಠಿಗಳಿಗೆ ಮೊಳೆಗಳನ್ನು ಹೊಡೆದು ಆ ಲಾಠಿಗಳಿಂದ ವಿದ್ಯಾರ್ಥಿಗಳು ಥಳಿಸಿದ್ದಾರೆ ಅಂತ. ಏನರಪ್ಪ ಪೊಲೀಸರೇ, ಏನ್ರಯ್ಯ, ಯಾವ ದೇಶದವರು ಯಾವ ವಿದ್ಯಾರ್ಥಿಗಳು? ಇನ್ನೊಂದು ಹೇಳ್ತೀವಿ ಕೇಳಿ. ಇದರಲ್ಲಿ ಕೆಲವು ವಿದ್ಯಾರ್ಥಿಗಳು ಇನ್ನೊಂದು 5 ವರ್ಷದಲ್ಲೂ 6 ವರ್ಷದಲ್ಲೂ ಡಾಕ್ಟರ್ಗಳಾಗಬಹುದು. ಎಲ್ಲರೂ ಆಗ್ತಾರೆ ಅಂತಲ್ಲ, ಒಂದು 100 ಜನ ಆದರೂ ಆಗಬಹುದು. ನಿಮ್ಗೆ ಯಾರಿಗೋ ಪೊಲೀಸರಿಗೆ ಯಾರಿಗೋ ಏಟು ಬಿತ್ತು. ಈಗ ನಿಮಗೆಲ್ಲ ಏಟು ಬಿತ್ತಲ್ಲ, ಗಲಾಟೆಲ್ಲಿ ನೀವು ಏಟು ತಿಂದ್ರಲ್ಲ, ಎಲ್ಲಿ ಹೋದ್ರಿ ನೀವೆಲ್ಲರೂ? ಎಲ್ಲಿ ಹೋದ್ರಿ ಹೇಳಿ? ಆಸ್ಪತ್ರೆಗೆ ಹೋದ್ರಿ. ಆಸ್ಪತ್ರೆ ನಿಮ್ಗೆ ಟ್ರೀಟ್ ಮಾಡಿದ್ದಾರೆ ಡಾಕ್ಟ್ರುಗಳೆಲ್ಲ. ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ನೀವು ನಮ್ಮ ಮುಂದಿನ ಭವಿಷ್ಯದ ಡಾಕ್ಟ್ರುಗಳು ಹೊಡೆದಿದ್ದೀರಿ, ನಿಮ್ಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರ? ನ್ಯಾಯಾಂಗ ವ್ಯವಸ್ಥೆಗಳು ನಮಗೆ ಅಲ್ಲಿನ ನೀಟ್ ಪ್ರತಿಭಟನಾಕಾರ ಅದೇ ಕೇಳ್ತಾ ಇದ್ದಾರೆ, ಅರ್ಜೆಂಟ್ ಏನಿಲ್ಲ ನಾನು ನೋಡೋಕ್ಕೆ, 15 ದಿನ ಆಗಲಿ 20 ದಿನ ಆಗಲಿ ಅಂತ ಹೇಳಿ. ನಾಳೆ ದಿನ ನಮ್ಮ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರೋ ಅಡ್ವೊಕೇಟ್ಗಳೋ ಪೊಲೀಸರೋ ನಾವು ಯಾರೋ ಹೋದಾಗ, ನಮ್ಗೆ ಹುಷಾರಿಲ್ಲ ಅಂತ ಹೋದಾಗ, ಈಗ ಅರ್ಜೆಂಟ್ ತೊಗೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ, ನಿಮ್ಮ ಟ್ರೀಟ್ಮೆಂಟನ್ನು ಒಂದು 15 ದಿನ ಕಳೀಲಿ ಬಿಡಿ ಅಂತ ಹೇಳಿ ಡಾಕ್ಟ್ರುಗಳು ಹೇಳಿಬಿಟ್ರೆ ಏನು ಗತಿ? ಡಾಕ್ಟ್ರುಗಳು ಹೇಳಿದ್ರೆ ಏನು ಗತಿ? ಏನು ಮಾಡ್ಬೇಕು ನಾವು ಅಲ್ಲಿಗೆ? ಇದೊಂದು ನಮ್ಮ ಮೂಲ ಪ್ರಶ್ನೆ ಇದೆ ಇಲ್ಲಿ. ಮತ್ತು ಇದರ ಆಚೆಗೆ ಒಂದು ಗಮನಿಸ್ಕೊಳ್ಳಿ ನೀವು, ದೇಶದಲ್ಲಿ ಅಥವಾ ಜಗತ್ತಲ್ಲಿ ಯಾವುದೇ ಪ್ರತಿಭಟನೆ ಪಬ್ಲಿಕ್ ಸಪೋರ್ಟ್ ಇಲ್ಲದೆ ಇದ್ದರೆ ಬಿದ್ದು ಹೋಗ್ಬಿಡುತ್ತೆ. ಅದು ಕೀಪ್ ಇನ್ ಮೈಂಡ್. ಸಾರ್ವಜನಿಕರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಂಥ ಪ್ರತಿಭಟನೆ ಆದರೂ ಸರಿ ಸಕ್ಸಸ್ ಆಗಲ್ಲ. ಆದರೆ ಈ ಪ್ರತಿಭಟನೆ ಇದೆಯಲ್ಲ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪ್ರತಿಭಟನೆಗೆ ದೇಶಾದ್ಯಂತ ದೇಶದ ಮೂಲೆ ಮೂಲೆಗಳಿಂದ ಜನನೂ ಬರ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿವೆ. ಜೊತೆಗೆ ತಮ್ಮ ಕೈಲಾದಷ್ಟು ಯಾರಿಗೋ 2 ಚಪಾತಿ ಕಳಿಸೋಕ್ಕೆ ಸಾಧ್ಯವಾಯಿತಾ, ಆ ಚಪಾತಿ ಅಲ್ಲಿಗೆ ಹೋಗ್ತಾ ಇದೆ. ಯಾರಿಗೋ ವಾಟರ್ ಬಾಟ್ಲ್ ಕಳ್ಸೋಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅದನ್ನು ಕಳಿಸ್ತಾ ಇದ್ದಾರೆ. ನೀವೆಲ್ಲ, ನನಗೂ ಮಕ್ಕಳಿದಾರಪ್ಪ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಏನು ಜಂತರ್ ಮಂತರ್ ಅಂದರೆ ಏನು ಎ ಸಿ ಹಾಲ್ ಏನ್ರಿ? ಅದು AC ಹಾಲ್. ಅಲ್ಲಿ ಮಳೆ ಬಂದರೆ ಏನಾಗಲ್ಲ, ಬಿಸಿಲು ಬಂದರೆ ಆ ಥರದ್ದೇನಲ್ಲ ಅಲ್ಲ. ಅಲ್ಲೆಲ್ಲ ಊಟ ಅಷ್ಟು ಸುಲಭ ಹುಟ್ಟುಬಿಡಲ್ಲ. ಅಂಥ ಕಡೆಗೆ ನಾವು ಚೆಕ್ ಮಾಡಿಕೊಂಡ್ರೆ ಎಲ್ಲ ಕಡೆಗಳಿಂದ ಸ್ವಯಂ ಪ್ರೇರಿತರಾಗಿ ಜನ ಬಂದು ಅಲ್ಲಿ ಅವರು ಯಾರೋ 72,000 ರೂಪಾಯಿ ಮೌಲ್ಯದ ಊಟ ಕಳಿಸಿದಾರಂತಾರೆ. ಅದು ಬಿಲ್ ಸಮೇತ ಒಬ್ಬ ತೋರಿಸಿದಾರಲ್ಲಿ ಅಂತ ಹೇಳಿದ್ರೆ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ದೇಶದ ಆಡಳಿತ ವ್ಯವಸ್ಥೆ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು 12 ಗಂಟೆಗೆಲ್ಲ ಎದ್ದು ದಿಢೀರಂತ ಎದ್ದುಬಿಟ್ಟು ಅವರ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಡ್ರೆಸ್ ಮಾಡಿದರೆ ಜಂತರ್ ಮಂತರ್ಗೆ ಬನ್ನಿ ಮೋದಿಜಿ, ಜಂತರ್ ಮಂತರ್ಗೆ ಬಂದುಬಿಡಿ, ಅದೇನು ಅಂತ ಮಾತಾಡಿ ಅಲ್ಲೇ ಸಮ್ಮುಖದಲ್ಲಿ ಮಾತಾಡಿಬಿಡಿ. ಏನು ಜಂತರ್ ಮಂತರ್ ಬಹಳ ದೂರ ಇದೆಯಾ ನಿಮ್ಮ ನಿವಾಸಕ್ಕೂ ಅಥವಾ ಪಾರ್ಲಿಮೆಂಟ್ಗೂ? ಇಲ್ಲ ಅಲ್ಲ. ತೀರಾ 12 ಗಂಟೆ 11 ಗಂಟೆ ನಿದ್ರೆಗೆ ಇಟ್ಕೊಂಡೆಲ್ಲ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದೇ ಒಂದು ಅಡ್ರೆಸ್ ಮಾಡಬೇಕಾಗಿದೆ, ಏನು ಅಂದರೆ ನಾನು ಈ ಪ್ರಧಾನನ ತೆಗಿತಾ ಇದ್ದೀನಿ ಅಂತ ಹೇಳಿ. ಅದು ತೆಗೆದ್ರೆ ದೇಶಾದ್ಯಂತ ಪ್ರತಿಭಟನೆ ನಿಂತು ಹೋಗ್ಬಿಡುತ್ತಲ್ಲ. ಆಮೇಲೆ 152 ಎಕ್ಸಾಮ್ಗಳು ಏನು ಮಾಡ್ತಾರೆ ಅದನ್ನೇ ಹೇಳಬೇಕು, ಯಾಕೆ ಕನ್ವಿಕ್ಷನ್ ಆಗಿಲ್ಲ ಹೇಳಬೇಕಾಗತ್ತೆ ನೀವು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಶೇರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ತಮಗೆ ಒಂದು ಡಿಬೇಟ್ಗೆ. ಬಸವರಾಜ್ ಇಟ್ನಾಳ್ ಇದ್ದಾರೆ, ಹಿರಿಯ ಪತ್ರಕರ್ತರು ವಿಶ್ಲೇಷಕರು. ಸ್ವಾಗತ ಬಸವರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ಮಣಿಕಂಠ ಇದ್ದಾರೆ, ABVP ಮುಖಂಡರು. ಸ್ವಾಗತ ಮಣಿಕಂಠ ಅವರು ತಮಗೆ ಒಂದು ಡಿಬೇಟ್ಗೆ.
ಮಂಗಳೂರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜೋರಾಗಿ ಪ್ರತಿಭಟನೆ ನಡೆದಿದೆ. ನೋಡಿ ಅಲ್ಲಿ ಯಾವ ಥರ ಪ್ರತಿಭಟನೆ ಮಾಡಿದ್ದಾರೆ ಅಂತ ಹೇಳಿ. ಆದಿತ್ಯ, ಮಂಗಳೂರಲ್ಲಿ ಪ್ರತಿಭಟನೆ ಯಾವ ಥರ ಸಾಗ್ತಾ ಇದೆ ಅಂತ ಹೇಳಿ. ರಮಾಕಾಂತ್, ಹೌದು, ಇಲ್ಲಿ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಸೇರಿದ್ದಾರೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮಂಗಳೂರಿನ ಸಿಟಿ ಸೆಂಟರ್ನಿಂದ ಮಂಗಳೂರಿನ ಪುರಭವನದವರೆಗೂ ಕೂಡ ಬಂದು ಸೇರಿರುವಂತಹ ಒಂದು ವಿದ್ಯಾರ್ಥಿಗಳು, ಹೋರಾಟಗಾರರು, ಕಾಕ್ರೋಚ್ಗಳು ಅಂತ ಹೇಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಲ್ಲಿ ನೆರೆದಿದ್ದಾರೆ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಕಿಚ್ಚು ಮಂಗಳೂರಿಗೆ ಯಾವ ತರ ವ್ಯಾಪಿಸಿದೆ ಅನ್ನೋದನ್ನ ತಾವು ಗಮನಿಸ್ತಾ ಹೋಗ್ಬೋದು. ಸೊ ಇವತ್ತು ಈ ರೀತಿಯ ಒಂದು ಪ್ರತಿಭಟನೆ ಇದೆ ಅಂತ ಹೇಳಿದ ಸಂದರ್ಭ ಮಂಗಳೂರಿನಲ್ಲಿ ಅದಕ್ಕೆ ಯಾವ ತರದ ಒಂದು ರಿಯಾಕ್ಷನ್ ಬರುತ್ತೆ ಅನ್ನುವಂಥ ರೀತಿಯ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯನ್ನ ಮೀರಿ ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಜಮಾಯಿಸಿರೋದನ್ನ ತಾವು ಗಮನಿಸಬಹುದು. ಪ್ರಸ್ತುತ ನಾವಿರೋದು ಈಗ ಪುರಭವನ ಟೌನ್ ಹಾಲ್ ಏನಿದೆ, ಟೌನ್ ಹಾಲ್ನ ಎಂಟ್ರಿ ಗೇಟ್ ಅನ್ನ ತಾವು ಗಮನಿಸಬಹುದು. ಎಂಟ್ರಿ ಗೇಟ್ ಇಂದ ಹಿಡಿದು ಎಕ್ಸಿಟ್ ಗೇಟ್ ವರೆಗೂ ಕೂಡ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಸರಿಸುಮಾರು ಮುಕ್ಕಾಲು ಗಂಟೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಎಜುಕೇಷನ್ ಸಿಸ್ಟಮ್ ಬದಲಾವಣೆ ಆಗಬೇಕು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಒಂದು ಆಕ್ರೋಶದ ಕಿಚ್ಚು ಅನ್ನುವಂಥದ್ದು ಮುಗಿಲು ಮುಟ್ಟಿದೆ. ಪೊಲೀಸ್ ಇಲಾಖೆ ಕೂಡ ಬಹಳ ಅಲರ್ಟ್ ಆಗಿದೆ. ಯಾಕಂದ್ರೆ ಈ ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ಅನ್ನುವಂಥ ಒಂದು ಟ್ಯಾಗ್ ಲೈನ್ ನಡೆಯಲ್ಲಿ ನಡೀತಾ ಇದೆ. ಸೊ ಇದು ಬೇರೆ ಸ್ವರೂಪವನ್ನ ಪಡೆಯೋದಕ್ಕೆ ಅವಕಾಶ ಕೂಡ ಕೊಡಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ನಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿದೆ. ಇದು ಟೌನ್ ಹಾಲ್ ಎಂಟ್ರಿಯಿಂದ ಟೌನ್ ಹಾಲ್ ಮಧ್ಯಭಾಗ ಆಗಿರ್ಬೋದು ಅಥವಾ ಎಕ್ಸಿಟ್ ಗೇಟನ್ನು ಕೂಡ ಗಮನಿಸ್ಬೋದು. ಎಕ್ಸಿಟ್ ಗೇಟ್ನಲ್ಲೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಜಮಾಯಿಸಿದ್ದಾರೆ. ಹಂತ ಹಂತವಾಗಿ ಪೊಲೀಸರು ಅವರನ್ನು ಇಲ್ಲಿಂದ ಚದುರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಹೋರಾಟದ ಒಂದು ಆಯೋಜಕರು ಕೂಡ ನೆರೆದಿರುವಂಥ ವಿದ್ಯಾರ್ಥಿಗಳಲ್ಲೂ ಕೂಡ ಯಾವುದೇ ರೀತಿ ಶಾಂತಿಯನ್ನ ಕದಡುವ ರೀತಿಯಲ್ಲಿ ಮುಂದಾಗಬೇಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಭದ್ರತೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ನಾವು ದೃಶ್ಯ ಗಮನಿಸಬಹುದು. ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಕೇವಲ ಪೊಲೀಸರು ಮಾತ್ರ ಇದ್ರು. ಈಗ ಹೆಚ್ಚುವರಿ ಭದ್ರತೆಯ ವ್ಯವಸ್ಥೆಯನ್ನ ಕೂಡ ಮಂಗಳೂರು ಪೊಲೀಸ್ ಇಲಾಖೆ ಇಲ್ಲಿ ಮಾಡ್ತಾ ಇದೆ. ಸದ್ಯ ಇದು ಮಂಗಳೂರಿನ ಕಾಕ್ರೋಚ್ ಪ್ರತಿಭಟನೆಯ ಒಂದು ಚಿತ್ರಣ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಆದಿತ್ಯ. ಆ ಸ್ಥಳದಲ್ಲೇ ಇರಿ. ನಾನು ಮತ್ತಷ್ಟು ಅಪ್ಡೇಟ್ಸ್ಗೆ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಮೊದಲಿಗೆ ನಾನು ಇಲ್ಲಿ ಬಸವರಾಜ್ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಬಸವರಾಜ್ ಸರ್, ಇಫ್ ಯು ಆರ್ ವಿತ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್, ಯು ಆರ್ ವಿತ್ ಅ ನೇಷನ್. ಇಫ್ ಯು ಆರ್ ಅಗೇನ್ಸ್ಟ್ ದ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್, ಯು ಆರ್ ಅಗೇನ್ಸ್ಟ್ ಇಂಡಿಯಾ ಅಂತ ಏನಾದರೂ ಒಂದು ಸ್ಲೋಗನ್ ಬಂದರೆ, ವಾಟ್ಸ್ ಯುವರ್ ರಿಯಾಕ್ಷನ್? Absolutely, I am all for it. I am all for it. If you are with student protest, yes, because they are the future of the country. ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲಿ ನಾನು ಅಲ್ಲಿ ಹುಳಿ ಹುಡುಕ್ತೀನಿ, ಅಲ್ಲಿ ತಪ್ಪು ಹುಡುಕ್ತೀನಿ, ಅಲ್ಲಿ ಲಾಠಿ ಹುಡುಕ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ಅವರು ದೇಶ ವಿರೋಧಿಗಳ? ಅವರಂತ ರೋಗಿಷ್ಠ ಮನಸ್ಥಿತಿಯ ಜನ ಇನ್ನೊಬ್ಬರನ್ನ ಕಾಣಲಾರೆ. ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ ಬ್ಲೇಮ್ ಮಾಡೋದು, ನಿಮ್ ಜೊತೆ ಯಾರು ಬಂದಿದ್ದಾರೆ ನೋಡಿ, ಅದೆಲ್ಲ ಆ ಜವಾಬ್ದಾರಿ ಅವ್ರ ಮೇಲೆ ಹಾಕೋದು. ಆ ವಿದ್ಯಾರ್ಥಿಗಳು ಏನಂತಾರೆ ಅದಕ್ಕೆ ಮಾಬೋಕರ್ಸ್ ಅಂತ ಹೆಸರಿಡೋದು, ಅದಕ್ಕೆ ಇದು ಜಂಗುಳಿ ಅಂತ ಮಾತಾಡೋದು, ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ವಿದ್ಯಾರ್ಥಿಗಳನ್ನ ಜವಾಬ್ದಾರಿ ಮಾಡೋದು. ಇವೆಲ್ಲ ವಿಚಾರಗಳಲ್ಲಿ ಅವ್ರು ಯಾರೇ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಸಂಘಟನೆ ಆಗಿರ್ಲಿ, ಮಾಧ್ಯಮ ಕೂಡ ಆಗಿರ್ಲಿ, ಅವರಷ್ಟು ರೋಗಿಷ್ಠ ಮನಸ್ಥಿತಿಯವರು ಮತ್ತೊಬ್ರು ಇಲ್ಲ. ಯಾಕಂದ್ರೆ ನಾಳಿನ ಭವಿಷ್ಯ ನಮ್ಮ ಈ ದೇಶದ ಮಕ್ಕಳು, ಅವ್ರಿಗೆ ಏನೋ ಒಂದು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ಕಾನೂನು ಇಲ್ಲ ಅಥವಾ ಅದಕ್ಕೆ ಒಂದು ಪೊಲೀಸ್ಗಳಂತ ಅವರು ಧರಣಿ ಮಾಡ್ತಾ ಇಲ್ಲ. ಅಲ್ಲಿ ಅವ್ರು ಮಾಡ್ತಾ ಇರೋದು ಇಷ್ಟು ಬಾರಿ ಆದ್ರೂ ಕೂಡ ಇದರ ನೈತಿಕ ಜವಾಬ್ದಾರಿ ಯಾರು ಹೊರ್ತೀರಿ? ಒಬ್ಬ ಶಿಕ್ಷಣ, ಈ ದೇಶ ಶಿಕ್ಷಣ ವ್ಯವಸ್ಥೆ ಜವಾಬ್ದಾರಿ ಹೊತ್ತಂತ ಮಂತ್ರಿಗೂ ಮತ್ತು ವ್ಯವಸ್ಥೆಗೂ ಸಂಬಂಧನೇ ಇಲ್ವಾ? ನಾವು ವ್ಯವಸ್ಥೆಯಲ್ಲಿ ಸರಿ ಮಾಡ್ತೇವೆ, ನಾವು ಕಾನೂನು ಮಾಡ್ತೇವೆ, ಅರೆಸ್ಟ್ ಮಾಡ್ತೇವೆ, ಕಾನೂನು ಕ್ರಮ ಅದಕ್ಕೆ ಮಂತ್ರಿ ಬೇಕಾಗಿಲ್ಲ, ಅದು ಕಾನೂನು ವ್ಯವಸ್ಥೆ ಇದೆ ಅಲ್ಲಿ. ಆದ್ರೆ ಕಾನೂನು ವ್ಯವಸ್ಥೆಗೂ ಮತ್ತು ಸರ್ಕಾರಕ್ಕೂ ಸಂಬಂಧವೇ ಇಲ್ವಾ? ಸರ್ಕಾರದಲ್ಲಿ ಯಾರು ಜವಾಬ್ದಾರಿನೇ ಇಲ್ವಾ ಇದಕ್ಕೆ? ಆ ಹುಡುಗರಿಗೆ ಕಳ್ಕೊಂಡಿದ್ದು ಒಂದು ಚಾನ್ಸ್ ಅಲ್ಲ ನೀಟಲ್ಲಿ ಅಥವಾ ಒಂದು ಎಕ್ಸಾಮ್ ಅಲ್ಲ, ಈ ಹುಡುಗರು ಕಳ್ಕೊಂಡಿದ್ದು ವಿಶ್ವಾಸ. ಶಿಕ್ಷಣ ವ್ಯವಸ್ಥೆಯಲ್ಲಿ, ಪರೀಕ್ಷೆ ವ್ಯವಸ್ಥೆಯಲ್ಲಿ ವಿಶ್ವಾಸ. ಆ ವಿಶ್ವಾಸನ ಹೇಗೆ ರಿಸ್ಟೋರ್ ಮಾಡ್ತೀರಿ ನೀವು? ಒಂದು ನೈತಿಕ ಹೊಣೆಗಾರಿಕೆ ಹೊತ್ತು ಮೇಲ್ಪಂಕ್ತಿ ಹಾಕಿ ಕೊಡ್ಬೇಕು. ಅವಾಗ ವಿಶ್ವಾಸ ಮೇಲೆ ಬರುತ್ತೆ. ಅದ್ರ ಆಚೆ ಏನೇನೋ ಮಾತಾಡ್ತೀರಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಂತ್ರಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೇಕು ಅಂತ ಸಂದೇಶ ಕೊಡ, ಅದು ಎಂತ ಪರಿಹಾರ ರೀ? ಮಂತ್ರಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೇಕಂತೆ, ಕನೆಕ್ಟ್ ಆಗ್ಬೇಕಂತ ವಿದ್ಯಾರ್ಥಿಗಳ ಜೊತೆಲಿ. ಇವು ಪರಿಹಾರಗಳು, ಇವು ಪರಿಹಾರಗಳು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ನಾವು. ಅರೆ ಕೋರ್ಟ್ ಇಲ್ಲ ಅಂತ ಕೇಳಿದ್ರ ಹುಡುಗರು, ಕಾನೂನು ಇಲ್ಲ ಅಂತ ಕೇಳಿದ್ರ? ಮಣಿಕಂಠ ಅವರೇ, ABVP ವತಿಯಿಂದ ಈ ನೀಟ್ ಕ್ವಶನ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ನಿಮ್ಮ ಡಿಮ್ಯಾಂಡ್ಸ್ ಏನು ಅಂತ? CJP ಬಿಟ್ಬಿಡೋಣ, ಕಾಂಗ್ರೆಸ್ ಬಿಟ್ಬಿಡೋಣ, ವಾಟ್ಸ್ ಯುವರ್ ಡಿಮ್ಯಾಂಡ್ ಅಂತ ಹೇಳಿ. ABVP ನರೇಂದ್ರ ಮೋದಿ ಸರ್ಕಾರಕ್ಕೆ ಗಟ್ಟಿ ಧ್ವನಿಯಲ್ಲಿ ABVP ಕೇಳಿದ್ದೇನು ಇಲ್ಲಿವರೆಗೂ? ಈ ಧರ್ಮೇಂದ್ರ ಪ್ರಧಾನ್ ಎನ್ನುವ ನಾಲಾಯಕ ವ್ಯಕ್ತಿ ಬಗ್ಗೆ ABVP ಸ್ಟ್ಯಾಂಡ್ ಏನು ಅಂತ?
ನೋಡಿ, ವಿದ್ಯಾರ್ಥಿ ಪರಿಷತ್ತು ಪ್ರಾರಂಭದಿಂದಲೂ ಕೂಡ ಇಡೀ ವಿದ್ಯಾರ್ಥಿ ಸಮುದಾಯದ ನಡುವೆ ನಮ್ಮ ಕೆಲಸ ನಡೀತಾನೆ ಇದೆ. ಅದನ್ನು ಯಾವುದೋ ಒಂದು ದೊಡ್ಡ ಮಟ್ಟದ ಟ್ರೆಂಡ್ ಕ್ರಿಯೇಟ್ ಆದಾಗ ಆ ಟ್ರೆಂಡಿನ ಹಿಂದೆ ಹೋಗಿ ನಾವು ABVP ಹೋರಾಟ ತಗೊಳುತ್ತೆ ಅನ್ನುವ ಸಂಗತಿಗಳಲ್ಲ. ವಿದ್ಯಾರ್ಥಿ ಪರಿಷತ್ ಯಾವಾಗ ಪೇಪರ್ ಲೀಕು ಅಂತ ಹೇಳಿ ಹೊರಗಡೆ ಬಂತೋ ಆ ವೆರಿ ನೆಕ್ಸ್ಟ್ ಡೇ NTA ಮುಂದೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಂತ ಸಂಘಟನೆ ಯಾವುದು ಅಂತ ಹೇಳಿದ್ರೆ ವಿದ್ಯಾರ್ಥಿ ಸಂಘಟನೆ. ನಮ್ಮ ಬೇಡಿಕೆ ಅವತ್ತಿಗೆ ನಾವು ಪ್ರಶ್ನೆ ಪತ್ರಿಕೆ ಲೀಕ್ ಆದ ಕೂಡಲೇ ಈ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡೋದ್ರೊಳಗಡೆ ಯಾರ್ಯಾರಿದಾರೋ ಅವರನ್ನ ಬಂಧನ ಮಾಡೋದಿಕ್ಕೆ ನೀವು ಬರೀ ಧರ್ಮೇಂದ್ರ ಪ್ರಧಾನ್ ನಮ್ಮ ಬೇಡಿಕೆಗಳನ್ನು ಕೇಳಿ. ನಮ್ಮ ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ ನಾವು ಫಸ್ಟ್ ಬೇಡಿಕೆ ಇಟ್ಟಿರೋದು ಇದನ್ನ CBI ಹಂತದಲ್ಲಿ ತನಿಖೆ ಆಗಬೇಕು. ಇದರಲ್ಲಿ NTA ಒಳಗಡೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದಾರೋ ಅವರನ್ನ ನೀವು ಅರೆಸ್ಟ್ ಮಾಡಬೇಕು, ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡಬೇಕು ಅನ್ನುವ ಬೇಡಿಕೆಯನ್ನ ನಾವು ಇಟ್ಟಿದ್ವಿ. ಇದು ನಡೆದಿರೋದು ಯಾವಾಗ? ಮೇ 8ರಿಂದ ಮೇ 13, ಮೇ 15ರವರೆಗೂ ನಿರಂತರವಾಗಿ ದೇಶದ ಬೇರೆ ಬೇರೆ ಕಡೆ ಹೋರಾಟಗಳು ನಡೆದಿದ್ದಾವೆ. ಬೆಂಗಳೂರಿನಲ್ಲಿ ನಡೆದಿದೆ, ಹುಬ್ಬಳ್ಳಿ 150 ಎಕ್ಸಾಮ್ ಆಯ್ತಪ್ಪ, 150 ಈಗ ಆಯ್ತಪ್ಪ, ತುಂಬಾ ಎಕ್ಸಾಜರೇಟೆಡ್ ನಂಬರ್ ಅಂತ ಅಂದ್ಕೊಂಡ್ಬಿಟ್ರು. ಕನಿಷ್ಠ 100 ಎಕ್ಸಾಮ್ ಅಂತ ಇಟ್ಕೊಳ್ಳೋಣ. 100 ಎಕ್ಸಾಮ್ ಕ್ವಶನ್ ಪೇಪರ್ಗಳು ಲೀಕ್ ಆಯ್ತು ಅಂತ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ABVP ಏನ್ ಮಾಡ್ತು? ಇದರ ಹಿಂದೆನೂ ಕೂಡ ನೀವೇನಾದ್ರೂ ಇದರ ಬಗ್ಗೆನೇ ತೆಗಿತಾ ಹೋದ್ರೆ ಪರೀಕ್ಷೆಗಳು ಈ ತರ ನಡೆದಂತ ಸಂದರ್ಭದಲ್ಲಿ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ಅಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯದ ಒಳಗಡೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರ್ಬೋದು, ಎಲ್ಲಾ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದೆ, ಬೇಡಿಕೆ ಇಟ್ಟಿದೆ. ನೀವು ನಮ್ಮ ವಿದ್ಯಾರ್ಥಿ ಪರಿಷತ್ನ ಬೇಡಿಕೆಗಳನ್ನು ಒಂದ್ಸಲ ಎಲ್ಲರೂ ನೋಡ್ತಾ ಹೋದ್ರೆ ನಮ್ಮ ಅನೇಕ ಹೋರಾಟ ನಡೀತಾ ಇರ್ತದೆ. ಪ್ರತಿ ಬಾರಿ ಹೋರಾಟಗಳಲ್ಲಿ ನಮ್ಮ ಡಿಮ್ಯಾಂಡ್ಗಳು ಆ ಮಂತ್ರಿ ಈ ವ್ಯಕ್ತಿ ರಾಜೀನಾಮೆ ಕೊಟ್ರೆ ಮಾತ್ರ ಸಿಸ್ಟಮ್ ಸರಿ ಹೋಗುತ್ತೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ಯಾವತ್ತು ನಾವು ಮುಂದುವರಿಬೇಕು ಅಂತ ನಿಮ್ಮ ಹೋರಾಟ ಇರುತ್ತೆ. ಮುಂದುವರಿಬೇಕು ಅಂತಾನು ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಿರೋದು ನಮ್ಮ ಬೇಡಿಕೆ ಏನಿದೆ, ವ್ಯವಸ್ಥೆಯಲ್ಲಿ ನಾಳೆ ವ್ಯವಸ್ಥೆ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ ಮಣಿಕಂಠ ಅವ್ರು. ಈಗ ಇಲ್ಲಿ ದರ್ಶನ್ ಇದಾರೆ, ಬಸವರಾಜ್ ಇದಾರೆ, ಇಲ್ಲಿ ದಿನೇಶ್ ಅವರು ಇದಾರೆ. ನನ್ನ ಪಾಯಿಂಟ್ ಏನಂದ್ರೆ, ನಾವಿಲ್ಲಿ ಡಿಬೇಟ್ ಕೂತಿದ್ದೀವಲ್ಲ, ಈಗ ಇದ್ಯಾರು ಈ ನಾಲಾಯಕ್ ಯಾರವನು ಪ್ರಧಾನ ಅಂತ ಇದಾನಲ್ಲ, ಇವನ್ನೇನೋ ರಿಸೈನ್ ಮಾಡಿಬಿಟ್ರೆ ನನಗೆ ವ್ಯವಸ್ಥೆ ಸುಧಾರಣೆ ಆಗಿಬಿಡುತ್ತೆ ಅಂತಲ್ಲ, ಅದೊಂದು ನೈತಿಕತೆ ಅಂತ ನಾನು ಕೇಳ್ತಿರೋದು ಅಷ್ಟೇ. ನನಗೆ ಈ ಪ್ರಧಾನನ ನಾಲಾಯಕು, ಇವನು ಅನ್ಫಿಟ್ ಫೆಲೋ, ಇವನು ಇಳಿದುಬಿಟ್ಟ ತಕ್ಷಣ ನಮಗೇನೋ ಕ್ರಾಂತಿ ನಡೆದು ಬಿಡುತ್ತೆ, ಅದು ನಾನು ಯಾರು ಹೇಳ್ತಾ ಇಲ್ಲ. ಒಂದು ಹೊಣೆಗಾರಿಕೆ, ಒಂದು ಬದ್ಧತೆ, ಇಂಥ ಒಂದು ಕಳಂಕಿತನನ್ನು, ಇಂಥ ಅನ್ಫಿಟ್ ಫೆಲೋನನ್ನು ಶ್ರೀಯುತ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಜೋರಾಗಿ ABVP ಹೇಳಿದ್ ನಾವು ಕೇಳಿಸ್ಕೊಳ್ಳೇ ಇಲ್ವಲ್ರಿ ಎಲ್ಲೂ? ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಭಯ ಪಾಪ ನಿಮಗೆ, ಚೂರ್ ಭಯ ನಿಮಗೆ, ಯಾವ ಭಯ ಕೂಡ ಇಲ್ಲ. ಸರಿ ಹೇಳಿ ನೋಡೋಣ, ಹೋಗ್ಲಿ ಹೇಳ್ರಿ. ನಾನೀಗ ನಾನು ಐ ಆಮ್ ನಾಟ್ ಮಣಿಕಂಠ ಅವರೇ, ನಾನು ನಿಮ್ಮನ್ನ ಕಾಂಗ್ರೆಸ್ ಜೊತೆ ಅಲೈನ್ ಆಗಿ CJP ಜೊತೆ ಅಲೈನ್ ಆಗ್ಬಿಡಿ, ಇನ್ಯಾರೋ ಅಲ್ಲಿ ಪಂಜಾಬ್ನವ್ರು ಬಂದ ನಾನೇನು ಅಲೈನ್ ಆಗಿ ಅಂತ ಹೇಳ್ತಿಲ್ಲ. ನಿಮ್ಮೊಂದು ಆಗ್ರಹ, ಸಾತ್ವಿಕ ಸಿಟ್ಟು. ಇಫ್ ಯು ಆರ್ ವಿತ್ ದ ಸ್ಟೂಡೆಂಟ್ಸ್, ನೀವು ನಿಜವಾಗಿಯೂ ಸ್ಟೂಡೆಂಟ್ಸ್ನ ರಕ್ಷಕರಾಗಿದ್ದರೆ ನಿಮ್ಮ ಸಂಘಟನೆ ಆ ಕೆಲಸ ಮಾಡಬೇಕಿತ್ತು. ನೈತಿಕತೆ ಅದು. ಧರ್ಮೇಂದ್ರ ಪ್ರಧಾನ್ ಹೋಗ್ಬಿಟ್ರಲ್ಲಿ ಏನೋ ಆಗ್ಬಿಡುತ್ತೆ, ಅವ್ರ ಕೆಳಗಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಇದೆಲ್ಲ ನನ್ನ ಪಾಯಿಂಟು. ಅದು ಬರಲೇ ಇಲ್ವಲ್ಲ ಸ್ಟ್ರಾಂಗ್ ಆಗಿ. ಸರ್, ವಿದ್ಯಾರ್ಥಿ ಪರಿಷತ್ ಏನು ವಿದ್ಯಾರ್ಥಿಗಳ ಪರವಲ್ಲ, ನರೇಂದ್ರ ಮೋದಿ ಅವರೇ ಆ ಮನುಷ್ಯನ ಕೆಳಗಡೆ ಯಾಕೆ ಹೇಳಿಲ್ಲ? ನೀವು ಕೇಳ್ತಾ ಇದ್ದೀರಲ್ಲ, ವಿದ್ಯಾರ್ಥಿಗಳ ಜೊತೆ ಒಂದು ನೀವು ಇರ್ಬೇಕಾದವ್ರು ನೀವು ಅಂತ ಕೇಳ್ತಾ ಇದ್ದೀರಲ್ಲ. ನಮ್ಮ ಬೇಡಿಕೆಗಳು ವಿದ್ಯಾರ್ಥಿಗಳ ವಿರೋಧವಾಗಿ ಯಾವ್ದಾದ್ರು ಬೇಡಿಕೆ ಪ್ರಧಾನ ಕೇಳ್ತಾ ಇದ್ದೀನಿ ನಾನು. ನೈತಿಕತೆ ಪ್ರಧಾನ್ ಅವರ ಬೇಡಿಕೆಗಳು ಎಲ್ಲಿಂದ ಪ್ರಾರಂಭ ಆದವು? ಇದಕ್ಕಿಂತ ಮೊದಲು ನಮ್ಮ ಹೋರಾಟ ಆಗಿ ನಾವು ಬೇಡಿಕೆಗಳನ್ನ ಇಟ್ಟಾಗ ಯಾರು ಕೂಡ ಇರಲಿಲ್ಲ. ಗ್ರೌಂಡ್ ಅಲ್ಲಿ ಇಳಿದು ಹೋರಾಟವನ್ನು ನೋಡಿ, ಎಷ್ಟಾದ್ರೂ ಕೇಳ್ತಾ ಇದ್ದೀನಿ ನೋಡಿ, ನಾನು ಎಷ್ಟು ತರದಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮ ಬಾಯಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಮೋದಿ ಅವರೇ ಅನ್ನೋ ಒಂದು ವಾಕ್ಯ ಬರಲಿಲ್ಲ ಸರ್. ಇವತ್ತು ABVP ಇಂದ ನಾವು ಹೇಳ್ತಾ ಇದೀವಿ, ನಮ್ಮ ಹೋರಾಟದ ನೀವು ಹಿನ್ನೆಲೆಯನ್ನ ನೋಡಿಕೊಳ್ಳಿ. ನೋಡಿ ಹೋರಾಟದ ಹಿನ್ನೆಲೆ ನನಗೆ ಕೇಳಿಸ್ಕೊಳ್ಳಿ ಮಣಿಕಂಠ ಅವರೇ, ಎಷ್ಟು ನೋಡ್ರಿ, ನಾನು ಬಹಳ ಸರಳವಾಗಿ ಕೇಳ್ತೇನೆ ಮಣಿಕಂಠ ಅವರೇ, ನಿಮ್ ಕೈನಲ್ಲಿ ಎಲ್ಲಿವರೆಗೆ ನಿಮಿಷ ಕೇಳಿಸ್ಕೊಳ್ಳಿ ಮಣಿಕಂಠ ಅವರೇ, ನಾನು ಸಿಂಪಲ್ ಕೇಳ್ತಾ ಇದ್ದೀನಿ ರೀ, ಸಿಂಪಲ್. ನಾನಿಲ್ಲಿ ಯಾವನೋ ಒಬ್ಬ ನಾಲಾಯಕ್ ಇಳಿದ್ಬಿಟ್ಟು ಮಾತ್ರ ಇಡೀ ಸಿಸ್ಟಮ್ ಸರ್ ಹೋಗುತ್ತೆ ಅಂತ ನಾನು ಆರ್ಗ್ಯೂ ಮಾಡ್ತಾ ಇಲ್ಲ. ಆ ಪ್ರಜ್ಞೆ ನನಗೂ ಇದೆ. ಯಾವನೋ ರಾಜೀನಾಮೆ ಕೊಟ್ಟುಬಿಟ್ರೆ ಅದೇನೋ ಆಗಿಬಿಡುತ್ತೆ ಅಂತಲ್ಲ. ಆದರೆ ಎಥಿಕ್ಸ್ ಅನ್ನೋ ವಿಷಯ ಬಂದಾಗ ABVP ಅವರು ಸ್ಟೂಡೆಂಟ್ಸ್ ಜೊತೆ ಇದ್ದಿದ್ರೆ, ನೀವು ಹೋಗಿ ಜಂತರ್ ಮಂತ್ರ ಕೂತ್ಕೊಳ್ಳಿ, ಅಲ್ಲಿ ಮಳೆಯಲ್ಲಿ ನೀವು ನೆನೀರಿ, ಅಲ್ಲಿ ಲಾಟಿ ತಿನ್ನಿ. ಪಾಪ ಯಾರಿಗೂ ನಿಮ್ಗೆ ಯಾರು ಲಾಟಿ ಏಟ್ ಬಿದ್ದಿಲ್ಲ ಬಿಡಿ. ಯು ಪೀಪಲ್ ಆರ್ ಸೇಫ್, ಯು ಪೀಪಲ್ ಆರ್ ಸೇಫ್. ಅಲ್ಲಲ್ಲ, ಈಗ ಈ ಹೋರಾಟದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಕೇಳಿಸ್ಕೊಳ್ರಿ ನೋಡಿ ಮಣಿಕಂಠ ಅವರೇ, ನಾನು ಮಾತಾಡೋ ಅಲೋ ಮಾಡ್ಬೇಕು ನೀವು. ಇಲ್ಲ, ನಾನು ನೀವು ಮಾತ್ರ ಅಲೋ ಮಾಡಲ್ಲ. ಕೀಪ್ ಇನ್ ಮೈಂಡ್ ನಾನು ಕೇಳ್ತಿರೋದನ್ನ ನೀವು. ನನಗೆ ಗೊತ್ತಿರೋ ಮಟ್ಟಕ್ಕೆ ದೇಶದಲ್ಲಿ ಒಬ್ಬನೇ ಒಬ್ಬ ABVP ಕಾರ್ಯಕರ್ತನಿಗೆ ಲಾಠಿ ಏಟು ಬಿತ್ತು ಅಂತ ನಾನು ನೋಡಿಲ್ಲ. ನನ್ನ ಅದರ ಅರ್ಥ ಅವ್ರಿಗೆ ಏಟು ಬೀಳಲಿ ಅನ್ನೋ ನನ್ನ ಆಸೆ ಅಂತಲ್ಲ.
ಅಂದರೆ ನಿಮ್ಗೆ ಈಗಲೂ ಹೇಳ್ತಾ ಇದ್ದೀನಿ ನೋಡಿ, ಇವತ್ತಿಗೂ ನೀವು ಸ್ಟೂಡೆಂಟ್ಸ್ ಅದ್ರ ನಿಂತ್ಕೊಳ್ಳೋಕೆ ಅವಕಾಶ ಇದೆ ಮಣಿಕಂಠ ಅವರೇ. ಒಂದೇ ಒಂದು ಮಾತು, ನರೇಂದ್ರ ಮೋದಿ ಜಿ ಗೌರವಪೂರ್ವಕ ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ನಾಲಾಯಕ್ ಧರ್ಮೇಂದ್ರ ಪ್ರಧಾನನ್ನ, ಪಾಪ ನಿಮ್ಗೆ ನಾಲಾಯಕ್ ಬಡಿಸೋದು ಕಷ್ಟ ಆಗುತ್ತೆ ಅಂದರೆ ಶ್ರೀಯುತ ಧರ್ಮೇಂದ್ರ ಪ್ರಧಾನ್ ಜಿ ಅವರನ್ನ ಸಂಪುಟದಿಂದ ಆಚೆ ಇಡಿ, ಹೇಳ್ಬಿಡಿ ನೋಡೋಣ ನೀವು. ಸರ್ ನೀವು ಲಾಠಿ ಏಟಿನ ಬಗ್ಗೆ ಕರ್ನಾಟಕದ ವಿದ್ಯಾರ್ಥಿಗಳೇ ಒಂದು ನಿಮಿಷ ಕರ್ನಾಟಕದ ವಿದ್ಯಾರ್ಥಿಗಳೇ, ದೇಶದ ವಿದ್ಯಾರ್ಥಿಗಳೇ, ಯಾವ ABVP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತನ್ನ ನಮ್ಗೆಲ್ಲರಿಗೂ ಒಂದು ಬೆಂಬಲವಾಗಿ ನಿಂತ್ಕೊಳ್ಳುವಂಥ ಸಂಘಟನೆ ಅಂತ ನೀವು ಭಾವಿಸ್ತಾ ಇದ್ದೀರೋ, ನಿಮ್ಮ ಸಂಘಟನೆಯ ಕಡೆಯವ್ರನ್ನೇ ನಾನು ಕೇಳ್ತಾ ಇದ್ದೀನಿ, ಒಂದು ರಾಜೀನಾಮೆ ಕೇಳ್ರಿ ಧರ್ಮೇಂದ್ರ ಪ್ರಧಾನ್ಗೆ. ಅಂದರೆ ನಿಮ್ಮದು ಊಟ ಆಯ್ತಾ ಅಂದರೆ ಮುಂಡಾಸ್ 30 ಮೊಳ ಅನ್ನಂತೆ, ಯಾರೋ ಮುಂಡಾಸ್ ತಂದು 30 ಮೊಳ ಅನ್ನಂತೆ, ಆ ರೀತಿ ಉತ್ತರ ನಾನು ಕೇಳ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ ರೀ. ಒಂದೇ ಒಂದು ರಾಜೀನಾಮೆ ಕೊಟ್ಬಿಡಿ ಮೋದಿಜಿ ತಗೊಳ್ಳಿ ಅವ್ರದ್ದು ಅಂತ ಹೇಳಕ್ ಆಗ್ತಿಲ್ಲ ಅಂದರೆ ಇವರು ಕೂಡ ಇದೇ ಬಿಜೆಪಿಯ ಅಂಗಸಂಸ್ಥೆಯ ಅಥವಾ ಅವರ ಆಶ್ರಯದಲ್ಲಿ ಇರುವವರ. ನಾನು ಕ್ಲಾರಿಟಿ ಪ್ರಧಾನ ಅಷ್ಟೇ ಹೇಳ್ರಿ, ಉಳಿದ ಒಂದು ಗಂಟೆ ಕೇಳ್ತೀನಿ ಮಣಿಕಂಠ ಅವರೇ. ಕೇಳಿಸ್ಕೊಳ್ಳಿ. ನಿಮ್ದು ಸ್ಟಾರ್ಟಿಂಗ್ ಅಲ್ಲೇನೆ ನಿಮ್ ಆರ್ಗ್ಯುಮೆಂಟ್ ಏನೋ ನಮ್ಗೆ ಅರ್ಥ ಆಗ್ಬಿಟ್ಟಿದೆ. 1 ಅವರ್ ಬೇಕಾದ್ರೆ ಕೇಳ್ತೀನಿ ನೀವೇನೇನ್ ಸ್ಟ್ಯಾಂಡ್ ತಗೊಂಡಿದ್ದೀರಿ, ಏನೇನ್ ಮಾಡಿದ್ದೀನಿ ಅಂತ ಹೇಳಿ. ನಿಮ್ಮ ಬಾಯಿನಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ ಮೋದಿಜಿ ಅಂತ ಬರ್ತಿಲ್ಲ ಅಂತ ಹೇಳಿದಾಗ ಬೇರೆ ಸ್ಟ್ಯಾಂಡ್ ಕಟ್ಕೊಂಡು ನಾನು ಏನ್ರಿ ಮಾಡಿ ಸರ್, ನಮ್ದು ಆಲ್ ಓವರ್ ಇಂಡಿಯಾ ನೋಡಿದ್ರ ತಿರ್ಗಾ ಕತೆ ಬೇಡ ನನಗೆ, ಸ್ಟೋರೀಸ್ ಬೇಡ, ಸ್ಟೋರೀಸ್ ಅಲ್ಲ. ಕಮ್ ಟು ದಿ ಪಾಯಿಂಟ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದಾ? ಸಿಜೆಪಿ ಜೊತೆ ಹೋಗಿ ಅಂತ ಹೇಳ್ತಿಲ್ಲ ನಾನು. ನಮ್ಮ ಡಿಮ್ಯಾಂಡ್ ಅಲ್ಲೂ ಇಲ್ಲ ಇದನ್ನ ನಾವು ಇದೇ ನಿಮ್ ABVP ನೋಡ್ಕೊಂಬಿಡಿ. ABVP ಯಾರು ಇದ್ದೀರೋ ನಿಮ್ದು ಇಷ್ಟೇ ಕತೆ ನಿಮ್ದು ನೋಡ್ಕೊಂಬಿಡಿ. ಇವ್ರ ಕೈಲಿ ಒಂದು ರಾಜೀನಾಮೆ ಕೇಳಿಲ್ಲ, ಬೇರೆ ನೀವೇನೇ ಹೋರಾಟ ಮಾಡಿ. ಇದೇ ABVP ಹೋರಾಟದಲ್ಲಿ ನಾವು ನಿಂತಿದ್ದೀವಿ. ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ABVP ಅವ್ರು ಕ್ಲಾಸ್ ರೂಮ್ಗಳಿಗೆ ಬಂದು ಕರಿತಾ ಇದ್ರು, ಬನ್ನಿ ಹೋರಾಟ ಮಾಡೋಣ ಅಂತ. ಇವತ್ತಿಗೆ ನೀಟ್ ಎಕ್ಸಾಮ್ ಆಗಿ 22,80,000 ಮಕ್ಕಳಿಗೆ ಹಾನಿ ಆದರೆ ಒಂದು ರಾಜೀನಾಮೆ ಕೇಳ್ರಪ್ಪ ಅಂದರೆ ಸರ್ ಅದು ಹಾಗಲ್ಲ, ಅದು ಹೀಗಲ್ಲ, ನಾವೆಂತ ಹೋರಾಟ ಮಾಡಿದೀವಿ ಗೊತ್ತಾ ಅಂದರೆ ಕೆಲಸಕ್ಕೆ ಬಾರದ ಹೋರಾಟಗಳನ್ನ ನಾನು ಕೇಳ್ತಾ ಇಲ್ಲ ಇಲ್ಲಿ. ಇವತ್ತಿನ ಅಗತ್ಯ ಕೇಳ್ತಾ ಇದ್ದೀನಿ. ಅವ್ರ ಕೈನಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಒಂದು ರಾಜೀನಾಮೆ ಕೇಳಕ್ ಆಗ್ತಿಲ್ಲ ಅಂದ್ರೆ ಕಳೆದ 12 ವರ್ಷಗಳಲ್ಲಿ ಇವರು ಹೋರಾಟದ ತೀವ್ರತೆ ಅಂತ ನಮ್ಗೆ ಅರ್ಥ ಆಗ್ಬಾರ್ದಾ? ಇದು 12 ವರ್ಷಗಳಲ್ಲಿ ಎಂತೆಂತ ಹೋರಾಟ ಮಾಡಿರ್ಬೋದು ಇವರು ಅಂತ. ಸರ್ ಈಗ ಅವ್ರು ಹೇಳ್ದಂಗೆ ಒಂದೇ ಸೆಂಟೆನ್ಸ್ ಕೇಳಿದ್ರಿ, ನಾನು ಸರಳವಾಗಿ ಕೇಳಿದೆ. ಒಂದು ರೆಸಿಗ್ನೇಷನ್ ಕೇಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಅದು ಸ್ಟೂಡೆಂಟ್ ಯೂನಿಯನ್ ಹೆಂಗಾಗುತ್ತೆ? ನಾನು ಹೇಳ್ತಾ ಇರೋದು ಅಂದರೆ ಯೂತ್ಸ್ ಪವರ್. ಇವತ್ತು ಜೆನ್ಸಿ ಪವರ್ ಹೇಗಿದೆ ಅಂದರೆ ಇವತ್ತೇ ಈ ಜೆನ್ಸಿ ಫ್ರಸ್ಟ್ರೇಷನ್ಗೆ ನಾನು ಹೇಳ್ತಾ ಇರೋದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಧೂಳಿಪಟಾಗಿದ್ದಾವೆ. ಆ ಒಂದು ನಿಟ್ಟು 2022ರಿಂದಾನೇ ಸ್ಟಾರ್ಟ್ ಆಯ್ತು, ಶ್ರೀಲಂಕಾಯಿಂದಾನೆ. ನಾನು ಹೇಳ್ತಾ ಇರೋದು ಇವತ್ತು ಯೂತ್ಸ್ ಇದನ್ನ ಕೇಳ್ತಾ ಇಲ್ಲ ಅಂದ್ರೆ ಇವತ್ತು ನ್ಯೂಸ್ ಪೇಪರ್ ಓದಿಲ್ಲ ಅವ್ರು ನೆಟ್ಗೆ ಹೇಳ್ಬೇಕು ಅಂದ್ರೆ. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಓದಿ ನೀವು ನೆಟ್ಗೆ, ಅದ್ರಲ್ಲಿ ಬಂದೈತೆ 2024 ಏನು ನೀಟು ಹಗರಣ ನಡೀತಲ್ಲ, 1560 ಮಕ್ಕಳು ಏನೋ ಅವರು ಎಕ್ಸ್ಟ್ರಾ ಮಾರ್ಕ್ಸ್ ತಗೊಂಡಿದ್ದು, ಸಪ್ರೇಟ್ ಆಗಿ ಬರ್ದಿದ್ದು, ಬಿಹಾರ ಗುಜರಾತ್ ಅವರೇ ಹೈಯೆಸ್ಟ್ ಇನ್ವಾಲ್ವ್ಮೆಂಟ್ ಆಗಿದ್ದು. ಅದ್ರ ಮೇಲೆ ಯಾವ್ದು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಅಂತ ಇವತ್ತು CBI ಕೊಟ್ಟೈತೆ. ಅಂದ್ರೆ ಆ CBI ನ ರಿಪೋರ್ಟ್ ನಂಬ್ಕೊಂಡು ನೀವು ಇವತ್ತು ಸಿಬಿಐ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ. 2024 ಆದ ಹಗರಣಕ್ಕೆ ನಿಮ್ಗೆ ಆನ್ಸರ್ ಇಲ್ಲ ಪ್ರಧಾನ ಮಂತ್ರಿ. ಇವತ್ತೇ ಬಂದಿರೋ ರಿಪೋರ್ಟ್, ದೇರ್ ಇಸ್ ನೋ ಪ್ರೂಫ್. ಸರ್ 150 ಎಕ್ಸಾಮ್ ಬೇಡ, 100 ಎಕ್ಸಾಮ್ ಕನ್ವಿಕ್ಷನ್ಸ್ ಇಲ್ವಲ್ಲ ಅಂತ ನಾನು ಕೇಳಿದ್ದೇನೆ. ಅಲ್ಲ ನೀಟ್ ತಗೊಳ್ಳಿ, ನಾವು ಬೇರೆದ್ದು ವಿಚಾರಗಳು ಬೇಡ. ಇವತ್ತು 2024ರಲ್ಲಿ ನಡೆದಿದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಇಲ್ಲ ಅಂತ ಹೇಳ್ತಾ ಇತ್ತೆ ಏನು CBI. ಹಂಗಾರೆ ಏನ್ ಕಟ್ಟಿ ಹಾಕಿದ್ದು 2 ವರ್ಷದಲ್ಲಿ ಏನ್ ಮಾಡಿದ್ದೀವ್ರು ಅಂತ ನಾನು ಕೇಳ್ತಾ ಇರೋದು. ನಿಮ್ಮನ್ನೇ ಮಾತಾಡ್ಸ್ಬಿಟ್ಟು ದರ್ಶನ್, ಕ್ವಿಕ್ ಆಗಿ ಒಂದು ಆನ್ಸರ್ ಬೇಕಾಯ್ತು ನನಗೆ. ಈ ಒಂದು ಹೋರಾಟವನ್ನ ಕಾಂಗ್ರೆಸ್ ಹೈಜಾಕ್ ಮಾಡ್ತಾ ಇದೆಯಾ? ಇದನ್ನ ನಿಮಗೆ ನಿಮ್ಮ ಪೊಲಿಟಿಕಲ್ ಇಂಟ್ರೆಸ್ಟ್ ಇದರಲ್ಲಿ ಇದೆಯಾ ದರ್ಶನ್? ಸರ್, ಯಾವಾಗ ನೀಟ್ ಪೇಪರ್ ಲೀಕ್ ಆಯಿತು ಆ ದಿನದಿಂದನೇ ಕಾಂಗ್ರೆಸ್ ವಿದ್ಯಾರ್ಥಿಗಳ ಧ್ವನಿಯಾಗಿ ಪ್ರತಿಯೊಂದು ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ದೆಹಲಿಯಿಂದ ಹಿಡಿದು ಕಾಶ್ಮೀರದ ತನಕ ಕನ್ಯಾಕುಮಾರಿ ತನಕನೂ ನಮ್ಮ ಹೋರಾಟವನ್ನು ನಾವು ಮಾಡಿದ್ದೀವಿ. ಇದು ಮೊದಲಲ್ಲ, ಹಿಂದೆನೂ ನಾವು ವಿದ್ಯಾರ್ಥಿ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ದೊಂದು ಆರ್ಗನೈಸೇಷನ್ ಇದೆ NSU ಅಂತ ಹೇಳ್ಬಿಟ್ಟು, ಆ ವಿದ್ಯಾರ್ಥಿಗಳು ಮೊದಲ ದಿನದಿಂದ ಹೋರಾಟವನ್ನು ಮಾಡಿದ್ದಾರೆ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ, ನಾವು ಯಾವುದೇ ಕ್ಷಣಕ್ಕೂ ಆ ವೇದಿಕೆಯಲ್ಲಿ ಹೋಗಿ ವೇದಿಕೆಯನ್ನು ಹೈಜಾಕ್ ಮಾಡಿದವರಲ್ಲ. ಗೊತ್ತಿತ್ತು ರೈತರ ಪರ ಹೋದ್ರೆ ಇವರು ಹೈಜಾಕ್ ಮಾಡ್ತಾರೆ, ಅದಕ್ಕೆ ಯಾವ್ಯಾವ ಪದಪುಂಜಗಳನ್ನ ಬಳಸಿದ್ರು. ದೇಶದ್ರೋಹಿ, ಅರ್ಬಲ್ ನಕ್ಸಲರು, ಇವರಿಗೆ ಚೀನಾ ಪಾಕಿಸ್ತಾನದಿಂದ ಫಂಡ್ ಬಂತು ಅಂದವರು, ಇದೇ ಸೋನಮ್ ವಾಂಗ್ಚುಕ್ಗೆ ಅದೇ ಮಾತನ್ನ ಹೇಳಿದವರು ಇವತ್ತು ಅವರಿಗೆ ಹೋಗಿ ಅದೇನೋ ಸಾಸ್ ಕುಡಿಸಿದ್ರಂತಲ್ಲ. ದೇಶದ್ರೋಹಿ ಹೆಂಗ್ ಸಾಸ್ ಕುಡಿಸ್ತಾರೆ? ವಿದೇಶದಿಂದ ಫಂಡ್ ತಗೊಂಡವ್ರಿಗೆ ಹೆಂಗ್ ಸಾಸ್ ಕುಡಿಸ್ತಾರೆ? ಇದೇ ಅಭಿಷೇಕ್, ಇದೇ ಸೂರಜ್,
ಅವರು ವಿದೇಶದಿಂದ ವೀಸಾ ಕಳ್ಕೊಂಡು ಒದ್ದೋಡಿಸಿರ್ತಕ್ಕಂಥ ದೇಶದ್ರೋಹಿ ಅಂತ ಏನು ಪಟ್ಟಗಳ ಮೇಲೆ ಪಟ್ಟ ಕಟ್ಟಂತ ಭಟ್ಟಾಂಗಿಗಳು ಇವತ್ತು ಅದೇ ದೇಶದ್ರೋಹಿಗಳನ್ನ ಯಾವ ರೀತಿ ಇವರು ನಡ್ಡಾ ಅವರು ಮತ್ತೆ ಇನ್ನ ಬೇರೆ ಮಂತ್ರಿಗಳೆಲ್ಲ ಸೇರಿ ಏನು ಕರೆದು ಡೆಲಿಗೇಟ್ ತರ ದೇಶದ್ರೋಹಿಗಳನ್ನ ಭಯೋತ್ಪಾದಕರನ್ನ ಸಂಸತ್ತೊಳಗಡೆ ಬಿಟ್ಕೊಳ್ತಾರೆ. ಅಂದ್ರೆ ಇವ್ರಿಗೆ ಹಳೇದ್ ನೆನಪಾಗಿದೆ, ಕಂದಹಾರ್ಗೆ ಹೋಗ್ಬಿಟ್ಟು ಉಗ್ರಗಾಮಿಗಳನ್ನ ಕಳಿಸ್ಬಿಟ್ಟು ಬಂದಿದ್ರಲ್ಲ, ಇಂಥ ಮನಸ್ಥಿತಿ ಇದ್ದವ್ರು ಮೇ ಬಿ ನೀವೇ ದೇಶದ್ರೋಹಿ ಎಂದು ನೀವೇ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ತೀರಿ ಅಂತಂದ್ರೆ ಮೊದ್ಲು ಆತ ದೇಶದ್ರೋಹಿ ಆದ್ರೆ ಇವತ್ತು ದೇಶದ ಏನು ಆಕ್ಟ್ ಪ್ರಕಾರ ಕಾನೂನು ಪ್ರಕಾರ ಯಾಕೆ ಮಾತಾಡೋಣ. ನಾನು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಂದೇ ಒಂದು ಪಾಯಿಂಟ್ ಇದೆ ನಂದು, ನಾನು ಮೊದಲಿಗೆ ಇಲ್ಲಿ ದರ್ಶನ್ ಅವ್ರು ಕೇಳಿಬಿಟ್ಟು ನಾನು ಮುಂದುವರಿತೀನಿ. ದರ್ಶನ್ ಅವರೇ, ಇವತ್ತು ರಾಹುಲ್ ಗಾಂಧಿ ಒಬ್ಬ ಹುಡುಗನ ನಿಲ್ಲಿಸ್ಕೊಂಡು ಇವನಿಗೆ ಹೊಡೆದಂಥ ತೀವ್ರತೆಯ ಬಗ್ಗೆ ಮಾತಾಡ್ತಾ ಇದ್ರು. ಇಷ್ಟು ಹೊಡಿಬೇಕಿತ್ತ ಇವನಿಗೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಲಾಠಿಗಳಿಗೆ ಮೊಳೆಗಳನ್ನು ಹೊಡೆದು ಆ ಮೊಳೆ ಹೊಡೆದಿರುವಂತಹ ಲಾಠಿಗಳಿಂದ ಹೊಡೆದಿದ್ದಾರೆ. ಪೆಲೆಟ್ ಗನ್ ಬಳಕೆ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಪೆಲೆಟ್ ಗನ್ ಬಳಕೆ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಮಟ್ಟಕ್ಕೆ ಸ್ಟೂಡೆಂಟ್ಸ್ ಟ್ರೀಟ್ ಮಾಡಬೇಕಾಗಿತ್ತಾ? ನಿಜವಾಗ್ಲೂ ಈ ದೇಶದ ಭವಿಷ್ಯವನ್ನ ಕಗ್ಗೊಲೆ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಆ ಮಕ್ಕಳ ಮೈ ಮೇಲೆ ಇರ್ತಕ್ಕಂಥ ಒಂದೊಂದು ಗುರುತುಗಳು. ನರೇಂದ್ರ ಮೋದಿ ಅವರು ಸಿಕ್ಕ ಅಂತ ಹೇಳ್ತಾರಲ್ಲ, ಆ ಕೈ ಮೇಲೆ ಮುಖದ ಮೇಲೆ ಹೆಣ್ಣು ಮಕ್ಕಳ ಮುಟ್ಟಬಾರದ ಅಂಗಾಂಗಗಳನ್ನ ಮುಟ್ಟಿ ಬಹಳ ಅಸಭ್ಯ ಮತ್ತೆ ಅಸಹ್ಯವಾಗಿ ಮೋದಿ ಸರ್ಕಾರದ ಏನು ಪೊಲೀಸ್ನವರು ಇದ್ದಾರೆ ವರ್ತನೆ ಮಾಡಿದ್ದಾರೆ ಸರ್. ಒಂದು ಚಿಕ್ಕದು ಹೇಳ್ತೀನಿ ಸರ್, ಇವತ್ತು ಆರ್ ಅಶೋಕ್ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತನಾಡುವಾಗ ಬಹಳ ಏಕವಚನದ ಪದಗಳನ್ನೆಲ್ಲ ಹೇಳ್ತಾ ಇದ್ರು. ಮೇ ಬಿ ಮುನ್ರತ್ನ ಅವರಿಗೆ ಯಾವುದೋ HIV ಇಂಜೆಕ್ಟ್ ಕೊಟ್ಟ ಮೇಲೆ ಮಾನಸಿಕವಾಗಿ ಅವರು ಕುಗ್ಗೋಗ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಹಾಗೇನೆ CT ರವಿ ಅನ್ನುವಂಥ ವ್ಯಕ್ತಿ ಬೆಳಗಾವಿಯಲ್ಲಿ ತಲೆಗೇನೋ ಚುಚ್ಚಿತ್ತು, ಅದೇನೋ ಅಸಭ್ಯವಾದಂಥ ಪದವನ್ನ ಫ್ಲೋರ್ ಆಫ್ ಪರಿಷತ್ನಲ್ಲಿ ಬಳಸಿದಾಗ ಅವತ್ತಿಂದ ಅವರು ಮಾನಸಿಕವಾಗಿ ಏನೋ ಹುಚ್ಚರ ಸಂತೆ ಆಗೋಗಿದೆ. ಅವರು ಮುಲ್ಲಾ ಅಂತ ಇದ್ರು ಸರ್. ಈ ದೇಶಕ್ಕೆ ಒಟ್ಟು 61,395 ಜನ ಮುಸಲ್ಮಾನರು ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ. ಈ ದೇಶದ ಮೊದಲ ಸ್ವಾತಂತ್ರ್ಯ ಸೇನಾನಿ ಟಿಪ್ಪು ಸುಲ್ತಾನ್, ಈ ದೇಶದ ರಾಷ್ಟ್ರಪತಿಯಾಗಿ ಅಬ್ದುಲ್ ಕಲಾಂ ಅವರು ನಾವು ನೋಡಿದೀವಿ. ನಾನು ಹೇಳಬಲ್ಲೆ 99.99 ಹದಿಯಾ ಅಂತ ಹೇಳ್ಬಿಟ್ಟು ಇದೆ ನೀಟಲ್ಲಿ ರ್ಯಾಂಕ್ ಗಳಿಸಿರ್ತಕ್ಕಂಥ ಮುಸಲ್ಮಾನ್ ಹುಡುಗ ಇದ್ದಾನೆ. ಹಾಗೆ ನಮ್ಮ ದೇಶದ ಏನು ಸಿವಿಲ್ ಸರ್ವಿಸ್ ಅಲ್ಲಿ 2ನೇ ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ವ್ಯಕ್ತಿನೂ ಮುಸಲ್ಮಾನ್ ಆಗಿದ್ದಾನೆ. CT ರವಿ ಅವರ ಎಜುಕೇಶನ್ ಏನು, CT ರವಿ ಅವರ ಮಕ್ಕಳೇನೋ IAS IPS ಅಥವಾ ಏನು ಎದೆ ಬಗದ್ರೆ ಏನು ಸಂಸ್ಕೃತ ಎಲ್ಲ ಹಡ್ಕೊಂಡ್ ಬರ್ತದ. ಹಾಗೇನೆ ಇನ್ನೊಬ್ಬ ವ್ಯಕ್ತಿನ ಮಾತಾಡಿದ್ದಾರೆ ಸರ್, ಪ್ರತಾಪ್ ಸಿಂಹ ಅಂತ, ಟಿಕೆಟ್ ಕಳ್ಕೊಂಡು ಆತನು ತನ್ನ ಮಾನಸಿಕ ಅಸ್ತಿತ್ವವನ್ನು ಕಳ್ಕೊಂಡು ಬಾಯಿಗೆ ಬಂದೋಗೆ ಮಾತನಾಡುವಂತವ್ರು ಇದ್ದಾರೆ. ಹಾಗೇನೆ ನಾರಾಯಣ ಸ್ವಾಮಿ ಅನ್ನುವಂತ ವ್ಯಕ್ತಿ ಆ ಕಾಕಿ ಚಡ್ಡಿಯನ್ನ ತಲೆ ಮೇಲೆ ಹೊತ್ತಾಗ ಮೇ ಬಿ RSS ಅವರು ತಲೆ ಮೇಲ್ಗಡೆ ಯಾವ್ದೋ ದ್ರಾವಣ ಹಾಕಿದ್ರು ಅಂತ ಕಾಣುತ್ತೆ, ಅದು ಹೋಗಿರ್ಬೇಕು. ಹಾಗಾಗಿ ಈ ರೀತಿಯಾದಂತಹ ಮಾನಸಿಕ ಸ್ಥಿಮಿತ ಕಳೆದಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಸವರಾಜ್ ಸರ್, ಈಗ ಸ್ಟೂಡೆಂಟ್ಸ್ಗಳ ಪರವಾಗಿ ನಿಂತ್ಕೊಳ್ಬೇಕಾಗಿದ್ದವರೇ ಅಂದರೆ ನಾವು ಈ CJP ಅವ್ರದ್ದೇನೋ ಫಂಡಿಂಗು ಇದು ಮಾಮೂಲಿ ಇದೆಯಲ್ಲ ಸರ್. ಒಂದು ಹಳೆ ಫ್ಯಾಕ್ಟ್ರಿ ಇದು, ಏನಂದರೆ ದೇಶದ್ರೋಹಿ. ನನಗೆ ಪಾಕಿಸ್ತಾನ ಫಂಡ್ ಅಂದರೆ ಬಹಳ ನಗು ಬಂದ್ಬಿಡ್ತು. ಕಾರಣ ಇದೆ ಅದಕ್ಕೆ ಹೇಳ್ಬಿಡ್ತೀನಿ. ಅವ್ರಿಗೆ ತಿನ್ನಕ್ಕೆ ದುಡ್ಡಿಲ್ಲ ಅಂತ, ಪಾಕಿಸ್ತಾನದವ್ರಿಗೆ ತಿನ್ನಕ್ಕೆ ದುಡ್ಡಿಲ್ಲ. ಅಲ್ಲಿ ಅವ್ರದಲ್ಲೇ ಬ್ರೆಡ್ ಜಾಸ್ತಿ ಆಯಿತು, ಗೋಧಿ ಜಾಸ್ತಿ ಆಯಿತು, ಪೆಟ್ರೋಲ್ 400 ರೂಪಾಯಿ ಆಯಿತು ಅಂತ ಪರದಾಡ್ತಿರ್ಬೇಕಾದ್ರೆ ಪಾಕಿಸ್ತಾನದವ್ರು ಫಂಡ್ ಮಾಡಿಬಿಟ್ಟಿದ್ದಾರೆ. ಇದು ಮಾಮೂಲಿ ಸರ್. ಇದೆಂಥ ಸವಕಲು ಪೆಟ್ಟಿಗೆ ಕೂತ್ಕೊಂಡ್ಬಿಟ್ಟಿದೆ ಇವತ್ತಿಗೆ ಅಂದರೆ ಪಾಕಿಸ್ತಾನ ಫಂಡಿಂಗು, ಚೈನಾ ಫಂಡಿಂಗ್, ಆ್ಯಂಟಿ ಮೋದಿ, ಆ್ಯಂಟಿ ಇಂಡಿಯಾ, ಆ್ಯಂಟಿ ರಾಮ, ಆ್ಯಂಟಿ ಹಿಂದೂ, ಇದೆಲ್ಲ ಸ್ಟಿಕ್ಕರ್ಗಳು ಪಾಪ ಕಳೆದು ಹೋದ್ಮೇಲೆ ಗತಿ ಇಲ್ಲದೆ ಸುಮ್ಮನೆ ಏನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಹೇಗೆ ಸರ್ ನೀವು ಇದನ್ನೆಲ್ಲ ಆ್ಯಂಟಿ ಅಂತ ಕನ್ಸಿಡರ್ ಮಾಡೋದು ಹೇಗೆ ಇದನ್ನು? ಈಗ ಆವಾಗಲೇ ಒಂದು ಮುಸಲ್ಮಾನರ ಬಗ್ಗೆ CT ರವಿ ಮಾತಾಡಿದ್ದು ಒಂದೇನೋ 3 ಅಕ್ಷರ ಬರೆದಿರೋ ಮುಲ್ಲಾಗಳೆಲ್ಲ ಅಲ್ಲೇನು ಕೆಲಸ ಜಂತರ್ ಮಂತರಲ್ಲಿ? ಮುಸಲ್ಮಾನರ ಬಗ್ಗೆ BJP ಒಂದು ರಾಜಕೀಯ ಪಕ್ಷವಾಗಿ ಅವರ ನಿಲುವು ಏನು ಅನ್ನೋದನ್ನ ರಮೇಶ್ ಬದುರಿಯಾ ಸಂಸತ್ತಿನಲ್ಲಿ ಡ್ಯಾನಿಶ್ ಅಲಿ ಬಗ್ಗೆ ಮಾತಾಡಿ ತೋರಿಸ್ಬಿಟ್ಟಿದ್ದಾರೆ. ಅದು ಅಧಿಕೃತ. ಅದು ಅದರಲ್ಲಿ ಏನು ರೌಂಡ್ ಅಬೌಟ್ ಇಲ್ವೇ ಇಲ್ಲ, ಮುಚ್ಚುಮರೆ ಇಲ್ವೇ ಇಲ್ಲ. ಮತ್ತೆ ನಾವು ಹೆಚ್ಚಿನ ಅಪೇಕ್ಷೆ ಮಾಡೋ ಹಾಗಿಲ್ಲ. ಹಿಂಗೆ ಮಾತಾಡ್ತಾರೆ ಅವರು. ನಮ್ಮ ಈ ಸಂವಿಧಾನದ ಒಂದು ದುರಂತ ಅವ್ರ ಅಧಿಕಾರದಲ್ಲಿ, ಇಂಥವರೆಲ್ಲ ಅಧಿಕಾರದಲ್ಲಿ ಇರೋದು. ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡುವಾಗ ಈ ಹೇಗೆ ಮಾತಾಡ್ತಾರೆ BJP ನಾಯಕರುಗಳಾಗ್ಲಿ, ಅನೇಕ ಮಾಧ್ಯಮಗಳ ಕೆಲವು ಪ್ರತಿನಿಧಿ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ನಾವು ಕೆಲವು ಸಂಪಾದಕ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಇಂಗ್ಲಿಷ್ ಹಿಂದಿಗಳಲ್ಲಿ ಕೆಲವು ಮಾತಾಡೋ ಜನ, ಅವರು ಕೂಡ ಹೇಗೆ ಮಾತಾಡ್ತಾರೆ, ಇವ್ರಿಗೆ ಮಕ್ಕಳೇ ಇಲ್ಲ ಏನೋ, ಅಥವಾ ಇವ್ರು ಎಂದು ವಿದ್ಯಾರ್ಥಿಗಳೇ ಆಗಿರ್ಲಿಲ್ವ ಏನೋ, ಇವರೆಂದು ಕನಸುಗಳನ್ನ ಕಟ್ಕೊಂಡೇ ಇರ್ಲಿಲ್ಲ ಏನೋ. ಅಲ್ಲಿರೋ ಹುಡುಗರು ಯಾರ್ರಿ 17-18 ವಯಸ್ಸಿನ ಹುಡುಗರು. ಅವ್ರು ಕೇವಲ ಒಂದು ಎಕ್ಸಾಮ್ ಅಲ್ಲಿ ನಮ್ಗೊಂದು ಈ ತರ ಒಂದು ಹೇರಾಪೇರಿ ಆಗೋಯ್ತು ಅಂತ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು
ಹುಡುಗರ ಆ ವಯಸ್ಸು ಹದಿಹರೆಯದ ಹುಡುಗರ ಮುಖ್ಯ ಗುಣ ಏನು ರಮಕಾಂತ್? ನಾವೆಲ್ಲ ಹುಡುಗರಾಗಿದ್ದವ್ರೆ, ಏನು ಮುಖ್ಯ ಗುಣ? ಕನಸುಗಾರಿಕೆ, ಆದರ್ಶವಾದ. ಆ ಆದರ್ಶ ಕಾಣ್ತಾ ಇಲ್ವೇ ಅಲ್ಲಿ ಇವ್ರಿಗೆ ಏನೇನೋ ಕಾಣ್ತಾ ಇದೆ. ಇವ್ರಿಗೆ ನೀವು ಫಂಡಿಂಗ್ ಬರ್ತಾ ಇದೆ, ಅವ್ರ ಯಾಕೆ ನಿಮ್ ಜೊತೆ ಬಂದಿದ್ದಾರೆ, ಸಹಾನುಭೂತಿ ಇದ್ದವ್ರು ಎಲ್ಲರೂ ಮಾತಾಡ್ತಾರ್ರಿ, ಅದ್ರಲ್ಲಿ ತಪ್ಪೇನಿದೆ? ನೀವು ಕೋರ್ ಇಶ್ಯೂ ಏನು, ಕೇಂದ್ರ ವಿಚಾರ ಏನು? ಈ ಎಲ್ಲ ಇಡೀ ಬೆಳವಣಿಗೆ ಕೇಂದ್ರ ವಿಚಾರ ಇದು ಯಾವ ತರ ಗೊತ್ತಾ ಸರ್? ಇದು ನೀಟ್ ಅರ್ಜಿ ಹಾಕಿದ್ಯಾ ನೀನು, ನೀಟ್ ಬಗ್ಗೆ ಮಾತಾಡು ಅಂತ. ಅದೇನ್ರಿ ಹಂಗಂದ್ರೆ? ನೀನ್ ರಾಮ ಮಂದಿರ ಕಾಣಿಕೆ ಕೊಟ್ಟಿದ್ಯಾ, ರಾಮನ ಬಗ್ಗೆ ಮಾತಾಡು ನೀನು. ನೀನ್ ನೀಟ್ ಅರ್ಜಿ ಎಕ್ಸಾಮ್ ಆಸ್ಪಿರೆಂಟ್ ಆಗಿದ್ಯಾ ನೀನು, ಹಾಗಿದ್ರೆ ಮಾತಾಡ್ ನೀನು. ಅಲ್ಲ, ನಿನ್ ಮಗ ನೀನ್ ಫೀಸ್ ಕಟ್ಟಿದ್ಯಾ ಅಲ್ಲಿ, ಹಂಗ ಮಾತಾಡ್ ನೀನು. ಇಲ್ದಿದ್ರೆ ನೀನ್ ಮಾತಾಡ್ಕೊಡ್ದು, ನಿನಗೂ ನೀಟ್ ಏನ್ ಸಂಬಂಧ ಅಂತ ಇವ್ರು ತಲೆ ಬುಡ ಇಲ್ದಿರೋ ವಾದಗಳು ಇವರು. ನಾನ್ಸೆನ್ಸ್. ನಾನು ಈ ದೇಶದಲ್ಲಿ ಇದ್ದೇನೆ ಅಥವಾ ಇಲ್ಲೇ ಇರ್ಲಿ. ಈಗ ಅಮೆರಿಕಾದಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ, ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಯಾಕೆ ವರದಿ ಮಾಡ್ತಿದ್ದಾರೆ? ಅವ್ರಿಗೆ ಗೊತ್ತು ಯಾವ್ದು ಸರಿ. ದೇಶ ವಿರೋಧಿ ಶಕ್ತಿಗಳು ಸರ್, ಅದು ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದು ದೇಶ ವಿರೋಧಿ ಶಕ್ತಿಗಳು ಸೇರ್ಕೊಂಡು ಅಮೆರಿಕಲ್ಲಿ ಕುತ್ಕೊಂಡು ಪ್ಲಾನ್ ಮಾಡ್ತಿರೋದಿಲ್ಲಿ. ಅದ್ರ ಅರ್ಥ ಅಂದ್ರೆ ನೀವೆಲ್ಲ ಸರಿ ಇದೀರಿ, ನೀವು ನೀಟ್ ಪೇಪರ್ ಲೀಕ್ ಆಗಿರೋದು ಯಾವಾಗ ಸರಿ ಇದೆ. ಸರ್, ದೇಶದ ಆಚೆಯಿಂದ ಯಾರನ್ನ ಮಾತಾಡಿದ್ರು ಅಂತ ಹೇಳಿದ್ರೆ ಅವನು ಅಲ್ಲಿಂದ ಶಕ್ತಿಗಳು ಇಲ್ಲಿ ಸರ್ಕಾರ ಅಲುಗಾಡ್ಸಕ್ಕೆ ನಿಂತಿವೆ ಅಂತ. ಇದೆಲ್ಲವನ್ನ ಟಿವಿ ಡಿಬೇಟ್ ಅಲ್ಲಿ ಒಂದ್ 4 ಜನರ ಬಾಯಿ ಮುಚ್ಚೋಕೆ, ರಾಜಕೀಯ ಚರ್ಚೆಗಳು ಕೆಲವರು ಬಾಯಿ ಮುಚ್ಚೋಕೆ ಯೂಸ್ ಮಾಡಬಹುದು. ಈ ಹುಡುಗರ ಬಾಯಿ ಮುಚ್ಚೋಕೆ ಆಗೋದಿಲ್ಲ. ಇವ್ರು ಅದನ್ನೆಲ್ಲವನ್ನು ಎದುರಿಸಬಲ್ರಿ. ಇವರು ಹುಡುಗರಿಗೆ ಇವೆಲ್ಲ ತಾಕೋದಿಲ್ಲ. ಒಂದೊಂದು ಬಿಹಾರದ ಒಂದು ಜಲಕ್ಕಿದೆ, ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡಿ ಅದನ್ನ. ಒಂದು 3 ವಿಡಿಯೋ ಇದೆ. ಹೊಡೆಯಕ್ಕೆ ಬಂದಾಗ ಬಿಹಾರದ ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಆ ಪೊಲೀಸರ ಬಳಿ ಬಿಹಾರದ ಹುಡುಗರು ಏನು ಕೇಳಿದ್ದಾರಲ್ಲಿ, ಇನ್ನೇನೇ ನಡೆದಿದೆ ಅಲ್ಲಿ, ಜಲಪಿರಂಗಿ ಬಳಸಿದಾಗ ಏನು ಮಾಡಿದ್ರು ನೋಡ್ಬಿಡಿ ಅಲ್ಲಿ. ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ಈ ಪ್ರತಿಭಟನೆ ಮಾಡಿದಂತಹ ಇಬ್ಬರು ಪ್ರತಿಭಟನಾಕಾರರು ನಮ್ಮ ಆಫೀಸ್ಗೆ ಬಂದಿದ್ದಾರೆ. ನಾನು ಅವ್ರನ್ನ ಅಲ್ಲೇ ಹೋಗಿ ಮಾತಾಡ್ತೀನಿ. ಒಬ್ಬರು ಶಿವಪ್ಪ ಅಂತೇಳಿ, ಇನ್ನೊಬ್ಬರು ಅರ್ಪಿತಾ ಅಂಥೇಳಿ. ಅವ್ರು ನಾನು ಮಾತಾಡ್ತೀನಿ ಇದೀಗ. ಅಂದರೆ ಈ ಪ್ರತಿಭಟನೆಯ ಗ್ರೌಂಡ್ ರಿಯಾಲಿಟಿ ಏನು ಅಂತ ನನಗೆ ಬೇಕು. ಈ ಪ್ರತಿಭಟನೆ ವಿಚಾರದಲ್ಲಿ ಗ್ರೌಂಡ್ ರಿಯಾಲಿಟಿ ಏನು ನಡೆದಿದೆ? ಇದು ರಾಜಕೀಯ ಪ್ರೇರಿತನಾ? ಇದೊಂದು ಪಿತೂರಿ ಆಗಿತ್ತಾ ಅಲ್ಲಿ? ಅಥವಾ ಇದರಲ್ಲಿ ಸೇರ್ಕೊಂಡಂಥವ್ರು ಏನಾದರೂ ಗಲಭೆ ಎಬ್ಬಿಸ್ಬಿಟ್ರಾ ಅಲ್ಲಿ? ಸೊ ನಡೆದಿರೋದೇನು ಅಂತ ಹೇಳಿ ನಾನು ಅವರನ್ನೇ ಮಾತನಾಡ್ತೀನಿ ಇದೀಗ. ನಮಸ್ತೆ ಶಿವಪ್ಪ ಮತ್ತು ಅರ್ಪಿತಾ ಅವರೇ. ಅರ್ಪಿತಾ ಅವರೇ, ಹೇಗಾಯ್ತು ಈ ಪ್ರತಿಭಟನೆಯಲ್ಲಿ? ನೀವು ಒಂದು ಕಡೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಅಲ್ಲಿ ಒಂದು ಪ್ರತಿಭಟನೆಗೆ ಬಂದಿದ್ದರು, ಇನ್ನೊಂದು ಕಡೆ ನೀವು ಫ್ರೀಡಮ್ ಪಾರ್ಕಲ್ಲೂ ಪ್ರತಿಭಟನೆಯನ್ನು ಮಾಡಿದ್ದೀರಿ. ನಿಮ್ಮ ಆಗ್ರಹ ಏನು ಈ ಒಂದು ವಿಚಾರದಲ್ಲಿ? ಸರ್, ಕಳೆದ 2 ತಿಂಗಳಿಂದ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಿರಂತರವಾಗಿ. ರಾಜ್ಯದಲ್ಲಿ, ದೇಶದಲ್ಲಿ ಭಾರತ ವಿದ್ಯಾರ್ಥಿ ಪರಿಷತ್ SFI ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಏನಂದರೆ ಸರ್, ಮೇ 3ನೇ ತಾರೀಕು ಎಕ್ಸಾಮ್ ನಡೀತು. ಮೇ 6ನೇ ತಾರೀಕು ನೀಟ್ ಪೇಪರ್ ಲೀಕ್ ಆಯಿತು. ಲೀಕ್ ಆದ ತಕ್ಷಣ ಅದು ಜವಾಬ್ದಾರಿ ಯಾರಿದ್ರ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಭಾಗವಾಗಿ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿ ಆಗೋಕ್ಕೆ ಕಾರಣ ಯಾರು? ಸರ್ಕಾರದ ಎಜುಕೇಷನ್ ಮಿನಿಸ್ಟರ್. ಅದು ಕೊಡಬೇಕು ಅಂದ್ರೆ ಇದುವರೆಗೂ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೀವಿ, ಡೆಮೋಕ್ರಸಿ ಕಂಟ್ರಿಲಿ ಇದೀವಿ ನಾವು. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಜಂತರ್ ಮತ್ತು ರಾಜೀನಾಮೆ ಕೊಡಲ್ಲಪ್ಪ, ನಿಮ್ಮೆಲ್ಲ ಬೇಡಿಕೆ ಈಡೇರಿಸಲ್ಲ ಅಂತ ಮೋದಿ ಹೇಳಿ, ನಿರಂತರ 2 ಬೇಡಿಕೆ ಈಡೇರಿಸ್ತೀವ್ರಿ, ಏನೆಲ್ಲ ನೀವು ಹೇಳಿದ್ದೆಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿ ಅವರು. ಏನ್ ಮಾಡ್ತೀರಿ ನೀವು? ಒಂದು, ಈ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಸಾಹೇಬರು ವಿದ್ಯಾರ್ಥಿ ಪರವಾಗಿರ್ತೀನಿ ಅಂತ ರಾತ್ರಿ 12 ಗಂಟೆಯಲ್ಲಿ ಮಾತಾಡಿದರು. ಅಯ್ಯೋ, ನೀಟ್ ಪೇಪರ್ ಲೀಕ್ ಆಗಿದೆ, ನಿಜ, ಇದನ್ನು ಕಠಿಣ ತನಿಖೆ ಆಗ್ತೀವಿ ಅಂತ. ಸರ್, ಜಂತರ್ ಮಂತರ್ದಲ್ಲಿ ಈ ದೇಶದ ಒಬ್ಬ ಸೈಂಟಿಸ್ಟು 24 ಲಕ್ಷದ ವಿದ್ಯಾರ್ಥಿ ಪರವಾಗಿ 19 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ. ಕೇಂದ್ರ ಸರ್ಕಾರದ ಯಾವ್ದಾದ್ರು ಸಚಿವರು ಬಂದಿದ್ರಾ?
ಮೋದಿ ಸಾಹೇಬರು ಬಂದಿದ್ದೀರಾ ಆದ್ರೆ ಇವತ್ತು ಮೋದಿ ಅವ್ರು ಬಿಸಿ ಇದ್ದಾರ್ರಿ. ಅವ್ರು ಬಿಸಿ ಇರೋ ವ್ಯಕ್ತಿ, ಹಗಲು ರಾತ್ರಿ ದೇಶಕ್ಕೆ 18 ಗಂಟೆ ಕೆಲಸ ಮಾಡೋರು ಕ್ವಶನ್ ಮಾಡ್ತೀರಾ ನೀವು? ಪ್ರಧಾನಮಂತ್ರಿ ಒಬ್ಬರಿಗೆ ಹುಟ್ಟುಹಬ್ಬದ 18 ಗಂಟೆ 20 ಗಂಟೆ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಹುಟ್ಟುಹಬ್ಬದ ವಿಷಯಗಳನ್ನ ತಿಳಿಸ್ತಾರೆ, ಯಾರಿಗೊಬ್ರು ಫೋನ್ ಮಾಡಿ ಶುಭಾಶಯ ತಿಳಿಸ್ತಾರೆ. ಈ ದೇಶದಲ್ಲಿ 24 ಲಕ್ಷ ಜನ ವಿದ್ಯಾರ್ಥಿಗಳು ಬಹುಶಃ ಅಲ್ಲ ರೀ, ಸ್ಟೂಡೆಂಟ್ಸ್ ಆದ್ರೂ ಮೋದಿ ಬರ್ಬೇಕು ನಿಮಗೆ, ರೈತರದಾದ್ರೂ ಮೋದಿ ಅವರೇ ಮಾತಾಡ್ಬೇಕಾ? ಪ್ರಧಾನಮಂತ್ರಿ ಅವರು, ದೇಶದ ಪ್ರಧಾನಿ ಮಂತ್ರಿಗಳು, ಅವ್ರ ಜವಾಬ್ದಾರಿ ಇದೆ. ತುಂಬಾ ಕೆಲಸ ಇದೆ, ನೀವು ಪ್ರಧಾನಿ ಕೇಳ್ಬೇಕಲ್ವಾ ಅದನ್ನ? ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಮಸ್ಯೆಗಳ ಸ್ಪಂದಿಸಕ್ಕೆ ಪ್ರಧಾನಿ ಮಂತ್ರಿಗಳಿರೋದು. ಆದ್ರೆ ವಿದ್ಯಾರ್ಥಿಗಳು ಇಷ್ಟು ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರ ಜೀವವನ್ನ ಮುಡಿಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅಲ್ವಾ? ಆತರ ಅಲ್ವಾ ಅದು? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ. ಈ ದೇಶದಲ್ಲಿ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ? ರೈತರ ಮೇಲೆ ಲಾಠಿ ಚಾರ್ಜ್ ಆಯ್ತು, ಎಷ್ಟೋ ಜನ ರೈತರು ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾರ ಕಾರಣ ಇದಕ್ಕೆ? ಪ್ರತಿಭಟನೆ ನಡೆದಾಗ ಅಲ್ಲಿ ಏನು ನಡೀತಾ ಹೇಳಿ? ಫ್ರೀಡಂ ಪಾರ್ಕ್ ಅಲ್ಲೂ ಪ್ರತಿಭಟನೆ ಮಾಡಿದ್ದಾರೆ, ಜಂತರ್ ಮಂತರ್ ಅಲ್ಲೂ ಆದಾಗ ನಿಮ್ಮ ಸಹವರ್ತಿಗಳು ಮಾಡಿರಬಹುದಲ್ಲಿ SFI ಆಗಿರ್ಬೋದು, CJP ಆಗಿರ್ಬೋದು, ಬೇರೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ಪ್ರತಿಭಟನೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ, ನಮ್ಮ ರೈಟ್. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ನಮ್ಮನ್ನು ಬೆಂಬಲ ಸೂಚಿಸಿ, ವಿದ್ಯಾರ್ಥಿ ಸಂಘಟನೆ ಬೆಂಬಲ ಸೂಚಿಸಿ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಹೋರಾಟ ಮಾಡೋದಕ್ಕೆ ಯಾಕೆ ಇವತ್ತು ಸರ್ಕಾರ ಎತ್ತಿಕ್ತಾ ಇದಾವೆ? ಇವತ್ತು ನಾವು ಪ್ರಜಾಪ್ರಭುತ್ವ ರೈಟ್ಸ್ ಹೋರಾಟ ಮಾಡಬಾರ್ದಾ? ನಮ್ಮ ಮೇಲೆ ಯಾಕೆ ಮಾಡೋದು? ರಾಜೀನಾಮೆ ಯಾರು ಸರ್ ಅವರು? ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನ ಒಳಗಡೆ ಈಗ ಅವರನ್ನು ತೆಗೆದು ಬಿಟ್ರೆ ಒಂಥರ ಕಪ್ಪು ಚುಕ್ಕಿ ಆಗುತ್ತೆ, ಹಿನ್ನಡೆ ಆಗ್ಬಿಡುತ್ತೆ ಅವ್ರಿಗೆ. ನರೇಂದ್ರ ಮೋದಿ ಗೌರ್ಮೆಂಟ್ ಅಲ್ಲಿ ಒಂದು ವಿಕೆಟ್ ಬಿತ್ತಪ್ಪ ಅಂತ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಒಂದು ಮಗು ತರ ಅವರು ಒಳಗಡೆ ಇಟ್ಕೊಂಡಿದ್ದಾರೆ. ಅವರು ಈ ಮಗು ನಾನು ಬಿಟ್ಕೊಡ್ಬಾರ್ದು ಅಂತೇಳಿ ಮುದ್ದಿನಿಂದ ಅವ್ರು ಇಟ್ಕೊಂಡಿದ್ದಾರೆ. ಏನ್ ಮಾಡ್ಬಿಡ್ತೀರಿ ನೀವೆಲ್ಲ ಸೇರ್ಕೊಂಡ್ರೆ? ಸರ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಿರಂತರ ಹೋರಾಟ ಮಾಡ್ತೀವಿ. ಕೊಡ್ತಾನೆ, ಕೊಳ್ಳೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇಡೀ ದೇಶದಂತ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ. ಅದಕ್ಕೆ ನೇರ ಕಾರಣ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ. ದಯವಿಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ದೇಶ ಮುಂದಾಗಬೇಕು. ಎಷ್ಟೋ ಕೆಲಸಗಳ ಮಧ್ಯದಲ್ಲಿ ಸ್ಟೂಡೆಂಟ್ಸ್ ವಿಚಾರವನ್ನ ಮಧ್ಯರಾತ್ರಿ ಅಡ್ರೆಸ್ ಮಾಡಿದ್ದಾರೆ. ಅದಕ್ಕೆ ನೀವು ರೆಸ್ಪೆಕ್ಟ್ ಮಾಡ್ಬೇಕಲ್ವ? ಎಷ್ಟು ಕೆಲಸ ಇರುತ್ತೆ ಅವ್ರಿಗೆ, ಅದರಲ್ಲೂ ಬಿಡು ಮಾಡಿಕೊಂಡು ಮಧ್ಯರಾತ್ರಿ ಆದರೂ ನಿದ್ರೆ ಮಾಡದೆ ಅವರು ಆ ಟೈಮಲ್ಲಿ ಮಾಡಿರೋದು ನೀವು ಬೆಲೆ ಕೊಡಬೇಕಲ್ವ ಅವ್ರಿಗೆ? ಸರ್, ಓಕೆ, ಈ ದೇಶದ ಪ್ರಧಾನಿ ಮಂತ್ರಿ ಬಗ್ಗೆ ನಮ್ಗೆ ಗೌರವ ಇದೆ. ಆದ್ರೆ ಈ ವ್ಯವಸ್ಥೆ ಹೆಂಗ್ ನಡೀತಾ ಇದೆ? 21 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ದೇಶದ ಪ್ರಧಾನಮಂತ್ರಿ ಮಾತಾಡಿಲ್ಲ? ದೇಶದ ವಿರುದ್ಧವಾಗಿರೋರ ನೀವೆಲ್ಲ, ದೇಶ ವಿರೋಧಿಗಳ ನೀವೆಲ್ಲ, ದೇಶದ ವಿರೋಧಿಗಳ ನೀವೆಲ್ಲ. ಈ ಫಾರಿನ್ ಇಂದ ಫಂಡ್ ಎಷ್ಟು ಬಂದಿದೆ? ಬಿಜೆಪಿ RSS ನಿಮ್ಮ ಅಕೌಂಟ್ ಫಾರಿನ್ ಫಂಡ್ ಏನಾರ ಬಂತ? ದುಡ್ಡು ಬಂತ? ಅಕೌಂಟ್ ಕೊಟ್ಬಿಡ್ತೀನಿ, ತಗೊಳ್ಳಿ. ಇಲ್ಲೇ ಮೊಬೈಲ್ ಪಾಕಿಸ್ತಾನದ ಏನಾದ್ರು ಪಾಕಿಸ್ತಾನ ಲಿಂಕ್ ಇದೆಯಾ? ಮೊಬೈಲ್ ಕೊಟ್ಬಿಡ್ತೀನಿ, ಯಾರ ಅಮೌಂಟ್ ಕಳ್ಸಿ ತಗೊಳ್ಳಿ. ಪಾಕಿಸ್ತಾನ ಲಿಂಕ್ ಇದೆಯಾ? ಅದನ್ನ ಹೇಳ್ತಿರಲ್ಲ ಅಲ್ಲಿ. ಈ ದೇಶದ ವಿದ್ಯಾರ್ಥಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲೇನ್ ಗೊತ್ತಾ, ಹೋರಾಟ ಮಾಡ್ತಿದ್ರೆ ಈಗ ನೀವು ಹೋರಾಟಗಾರರಿಗೆ ಜನರೆಲ್ಲ ಕರೆದಿರೋದು ಏನ್ ಗೊತ್ತಾ? ನೀವೆಲ್ಲ ಆಂಟಿ ನ್ಯಾಷನಲ್ಸ್, ನಿಮ್ಗೆ ದೇಶ ವಿರೋಧಿ ಶಕ್ತಿಗಳು ನಿಮಗೆ ಫಂಡ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವ್ರು ಕೊಟ್ಟಿದ್ದಾರೆ. ಈಗ ಚೈನಾದಿಂದ ನಿಮ್ಗೆಲ್ಲ ಐಡಿಯಾಲಜಿ ಬರ್ತಾ ಇದೆ. ಅವೆಲ್ಲ ಸುಳ್ಳು. ಅವರು ಇವತ್ತು ಸರ್ಕಾರದಲ್ಲಿ ಮಿನಿಸ್ಟರ್ ರಾಜೀನಾಮೆ ಕೊಡೋದಕ್ಕೆ ಇವೆಲ್ಲ ನೆಪಗಳು. ದಯವಿಟ್ಟು ಅವ್ರಿಗೊಂದು ಗಮನಕ್ಕಿರಲಿ. ಯಾವ ಫಾರಿನ್ನಿಂದ, ಯಾವ ಚೀನಾದಿಂದ, ಯಾವ ನೇಪಾಳದಿಂದ, ಯಾವ ಪಾಕಿಸ್ತಾನ ಒಂದೇ ಒಂದು ಪೈಸಾ ಬಂದಿಲ್ಲ. ನಾವು ಈ ದೇಶದ ಈ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಈ ತರ ಮಾಡ್ತಾ ಇದೆ ದೇಶದಲ್ಲಿ. ನೀವೆಲ್ಲ ಲೆಫ್ಟ್ ಎಷ್ಟೊಂದು ಜನ ಮಾತಾಡಿದಾರೆ. ಲೆಫ್ಟಿಸ್ಟ್ ಮೈಂಡ್ ಸೆಟ್ ಗಳಿವೆ, ದುಷ್ಟ ಶಕ್ತಿಗಳ ಕೂಟ ಸೇರಿದೆ ಇಲ್ಲಿ. ಇವತ್ತು ಭಾರತ ದೇಶದಲ್ಲಿ ಲೆಫ್ಟಿಸ್ಟ್ಗಳು ಇವತ್ತು ಸಂವಿಧಾನ ಉಳಿಸಬೇಕು ಅಂತ ಬಂದಿರೋದು. ಸಂವಿಧಾನ ಉಳಿಸಬೇಕು ಅಂತ ನಮ್ಮ ಕರ್ತವ್ಯ. ಇದೇ ಬಿಜೆಪಿ ಒಬ್ಬ MP ಅನಂತ್ ಕುಮಾರ್ ಹೆಗಡೆ ಏನ್ ಮಾಡಿದ್ರು? ನಾವು ಬಂದಿದ್ದಾರೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ. ಆ ರೀತಿ ನಾವು ಕೆಲಸ ಮಾಡಲ್ಲ. ಇವತ್ತು ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಎಲ್ಲ ನಾವು ಕೆಲಸ ಮಾಡ್ತೀವಿ. ಅವ್ರ ತರ ದೌರ್ಜನ್ಯ ದಬ್ಬಾಳಿಕೆ ಮಾಡೋರಲ್ಲ. ವಿದ್ಯಾರ್ಥಿ ಮತ್ತೆ ಲಾಠಿ ಚಾರ್ಜ್ ಮಾಡಿರೋದು. ಅರ್ಪಿತಾ, ಏನ್ ನೀವು ಯಾಕಮ್ಮ ಹೋರಾಟದ ಜಾಯ್ನ್ ಆಗಿದ್ದು? ಏನ್ ಮಾಡ್ಕೊಂಡಿರೋದು ನೀವು? ಸರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಿದ್ದೀನಿ ಸರ್. ನಾನು ದಯಾನಂದ್ ಸಾಗರಲ್ಲಿ ಓದ್ತಿರೋದು. ಸೊ ಒಂದು ಸ್ಟೂಡೆಂಟ್ ಲೀಡರ್ ಆಗಿದ್ದೀನಿ. ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೂಡ ಇದ್ದೀನಿ. ನನ್ನ ಹೆಸರು ಅರ್ಪಿತಾ ಗ್ರೇಸಿ ಅಂತ. ಸೊ ನಾವು ಆಸ್ ಸ್ಟೂಡೆಂಟ್ಸ್ ಆಗಿ ಇದು ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತ ಒಂದು ರೈಟ್. ನಾವು ಪ್ರೊಟೆಸ್ಟ್ ಮಾಡೋದಾಗಿರ್ಬೋದು, ನಮ್ಮ ರೈಟ್ನ ನಾವು ಕೇಳೋದಾಗಿರ್ಬೋದು, ಇದು ನಮ್ಮ ರೈಟ್ ಸರ್. ಅಂಡ್ ಇನ್ನೊಂದು ಗೂಂಡಾ ಎಲಿಮೆಂಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಇದರಲ್ಲಿ. ಪೊಲೀಸರಿಗೆ ಹೊಡೆದಿದ್ದಾರೆ ಅವರು. 150-200 ಜನ ಪೊಲೀಸರು ಗಾಯ ಮಾಡಿಬಿಟ್ಟಿದ್ದಾರೆ. ಯಾರು ಈ ಗೂಂಡಾ ಎಲಿಮೆಂಟ್ಸ್ಗಳೆಲ್ಲ? ಯಾರು ಇದರಲ್ಲಿ? ಪೊಲೀಸ್ ಅವರು. ಹಂಗಾದ್ರೆ ಪೊಲೀಸ್ ಅವರು ಹೊಡೆದಿಲ್ವಾ ಸರ್? ನಾವು ರಿಯಾಲಿಟಿನ ನೋಡಿದೀವಿ. ಮೇ ಬಿ ಜಾಸ್ತಿ ಮೀಡಿಯಾಸ್ ಅಲ್ಲಿ ಅದು ಕವರ್ ಆಗಿಲ್ಲ ಆಗಿರ್ಬೋದು. ಬಟ್ ನಮ್ಗೆ ರೀಲ್ಸ್ ಅಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಡೆಲ್ಲಿಯಲ್ಲಿ ಇರುವಂತವ್ರು ಎಲ್ಲಾನು ಫೋಟೋಸ್ ಕಳ್ಸಿದ್ದಾರೆ. ಯಾರು ಹೊಡೆದಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. 12th ಕ್ಲಾಸ್ ಹುಡುಗರು, ಚಿಕ್ಕ ಹುಡುಗರು ಸರ್. ಅವ್ರು ಅಳ್ಕೊಂಡು, ಹುಡುಗಿರು ಕೂಡ ಅಳ್ಕೊಂಡು, ನಾನು ಸುಮ್ಮನೆ ಅಲ್ಲಿ ನಿಂತಿದ್ದೆ, ಸುಮ್ಮನೆ ಅಲ್ಲಿ ಕೂತಿದ್ದೆ, ನಾನು ಸುಮ್ಮನೆ ಬಂದು ಹೊಡೆದ್ರು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು. ಹಂಗಾದ್ರೆ ಪೊಲೀಸ್ ಅವ್ರು ಅಂತಿದ್ದೀರಾ ಅಲ್ವಾ? ಏನ್ ಪ್ರೂಫ್ ಸರ್ ಅವ್ರು ಪೊಲೀಸ್ ಅಂತ? ನೇಮ್ ಬ್ಯಾಡ್ಜ್ ಕೂಡ ಇದ್ದಿಲ್ವಲ್ಲ ಅವ್ರಿಗೆ. ಈಗ ಜಂತರ್ ಮಂತರ್ ರಿಯಾಲಿಟಿ ಏನಲ್ಲ ಅಲ್ಲಿ. ಇಲ್ಲಿಂದ ಒಬ್ರು ಪ್ರತಿಭಟನೆಗೆ ಹೋದ್ರು ಅಂತ ಅಂದ್ಕೊಳ್ಳಿ. ಅವ್ರು ಉಳ್ಕೊಳ್ಳೋಕೆ ಏನು ವ್ಯವಸ್ಥೆಯಲ್ಲಿ, ಅವ್ರಿಗೆ ಊಟದ ಕಥೆ ಏನು, ಅವ್ರಿಗೆ ಒಂದು ಟಾಯ್ಲೆಟ್ ಬೇಕು ಅದರ ಕಥೆ ಏನು, ಅವ್ರಿಗೆ ಚಳಿ ಆಯಿತು ಮಳೆ ಆಯಿತು, ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನಾನು ನೋಡಿದ ಮಟ್ಟಕ್ಕೆ
ರೋಡ್ನ ಡಿವೈಡರ್ಗಳು ಬರ್ತಾವಲ್ಲ, ಆ ಡಿವೈಡ್ರಲ್ಲಿ ಸ್ವಲ್ಪ ಹಳ್ಳ ಇದೆ, ಅಲ್ಲೂ ಮಲಗಿರೋರು ನಾವು ನೋಡಿದ್ದೀವಿ. ಅಲ್ಲಿ ಎಲ್ಲಂದ್ರೆ ಜಾಗ ಸಿಕ್ಕರೆ ಅಲ್ಲಿ ಮಲಗಿರೋರು ನೋಡಿದ್ದೀವಿ. ಅಂದರೆ ಜಂತರ್ ಮಂತರ್ ಅಂದರೆ ಏನೋ ಎಂಜಾಯ್ ಮಾಡೋ ಥರದಲ್ಲಿ ಹೊರಗಡೆ ಒಂದು ನರೇಟಿವ್ ಇದೆ ಅದ್ರ ಬಗ್ಗೆ. ರಿಯಾಲಿಟಿ ಏನು? ನಿಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅಲ್ಲಿ, ರಿಯಾಲಿಟಿ ಏನದ್ರದ್ದು? ಸರ್, ಇದು ಎಷ್ಟು ಮನ್ಸನ್ನ ಚೇಂಜ್ ಮಾಡಿದೆ, ಎಷ್ಟು ಎಮೋಷ್ನಲಿ ಎಫೆಕ್ಟ್ ಆಗಿದೆ ಸ್ಟೂಡೆಂಟ್ಸ್ಗೆ ಅಂತ ನಾವು ಈ ಮೂಮೆಂಟಿಂದ ತುಂಬ ತಿಳ್ಕೊಬೇಕಾಗಿದೆ. ಬಿಕಾಸ್ ಎಷ್ಟೋ ಸ್ಟೂಡೆಂಟ್ಸ್ ಲೈಕ್ ಐಫೈ ಲೈಫ್ ಬಿಟ್ಟು, ಅವ್ರ ಅಪ್ಪ ಅಮ್ಮ ಕೊಡೋ ಪಾಕೆಟ್ ಮನಿ ಬಿಟ್ಟು, ಸ್ಕೂಲ್ಸ್ ಕಾಲೇಜಸ್ ಎಲ್ಲಾನು ಬಿಟ್ಟು ಅಲ್ಲಿ ಲಾಠಿ ಏಟ್ ಓಡಿಸ್ಕೊಳಕ್ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಅವ್ರಿಗೆ ರೈನ್ ಡ್ಯಾನ್ಸ್ ಮಾಡಕ್ ಹೋಗಿದ್ದಾರೆ ಅಂತ ಯಾರು ಹೇಳ್ತಾ ಇದ್ರು ಲೀಡ್ರು. ರೈನ್ ಡ್ಯಾನ್ಸ್ ಮಾಡಕ್ ಹೋಗಿದ್ದಾರೆ, ಅಲ್ಲಿಗೆ ಮಳೆಯಲ್ಲಿ ನೃತ್ಯ ಮಾಡಕ್ ಹೋಗಿದ್ದಾರೆ ಅಂತೆಲ್ಲ ಮಾತಾಡ್ತಾ ಇದ್ರು. ಹೌದು, ನಮ್ಗೆ ರೈನ್ ಡ್ಯಾನ್ಸ್ ಮಾಡಕ್ ವಂಡರ್ಲಾ ಈ ಥರವಿಲ್ಲ, ನಮ್ಗೆ ಅದಕ್ಕೆ ಜಂತರ್ ಮಂತರಲ್ಲಿ ಇದೆ ಅಂತ ಹುಡ್ಕೊಂಡು ಹೋಗಿದ್ರು ಸರ್. ಅವ್ರು ಹೇಳೋರ್ಗಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಬಿಕಾಸ್ ಸ್ಟೂಡೆಂಟ್ಸ್ ಅಷ್ಟೊಂದು ಕಷ್ಟಪಟ್ಟು 3 ದಿವಸ ಊಟ ತಿಂಡಿ ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಅಂಡ್ ಇನ್ನೊಂದು ಅಲ್ಲಿ ನೋಡ್ಬೇಕು ನಾವು, ಹಿಂದೂ ವಿರೋಧಿಗಳು, ಮೋದಿ ವಿರೋಧಿಗಳು, ದೇಶ ವಿರೋಧಿಗಳು ಆ ಕ್ಯಾಟಗರಿಲಿ ಫಿಟ್ ಆಗೋರ ನೀವೆಲ್ಲ ಮೋದಿ ವಿರೋಧಿಗಳು, ದೇಶ ವಿರೋಧಿ ಶಕ್ತಿಗಳು, ನರೇಂದ್ರ ಮೋದಿ ಜಿ ಐ ಸ್ಟ್ಯಾಂಡ್ ವಿತ್ ಯು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ, ನೀವೆಲ್ಲ ನರೇಂದ್ರ ಮೋದಿ ಜೊತೆಯಲ್ಲಿ ಸ್ಟ್ಯಾಂಡ್ ಆಗಿರೋರಲ್ವಾ? ಅವ್ರ ಜೊತೆಯಲ್ಲಿ ಆಪೋಸಿಟ್ ನಿಂತ್ಕೊಂಡಿರೋರು ಅಂತಾನ ನೀವೆಲ್ಲ? ನಾವು ಯಾರೇನೇ ಬರಲಿ, ಎಂಥ ಶಕ್ತಿಗಳೇ ಒಗ್ಗೂಡಲಿ, ಮೋದಿಜಿ ನಿಮ್ಮನ್ನು ನಾವು ಕೈ ಬಿಡಲ್ಲ ಅಂತ ಕೆಲವು ಪೋಸ್ಟ್ ಮಾಡ್ತಾರಲ್ಲ, ನೀವು ಆ ಜೊತೆಲಿರೋರ ಅದು ವಿರುದ್ಧ ಇರುವರೋ ನೀವು ಅಂತ? ಸರ್, ನಾವು ಸ್ಟೂಡೆಂಟ್ಸ್ ಸರ್, ಆ್ಯಂಡ್ ಇದು ಡೆಮೊಕ್ರೆಟಿಕ್ ಲ್ಯಾಂಡ್. ಸೊ ಇದರಲ್ಲಿ ನಾವು ನ್ಯಾಯದ ಪರ ನಿಲ್ತೀವಿ. ಯಾರಾದರೂ ಜಸ್ಟಿಸ್ ಪರ ನಿಂತ್ಕೊಂಡ್ರು, ಯಾರು ಜಸ್ಟಿಸ್ ಮಾಡಿದ್ರು, ಯಾರು ಕರೆಕ್ಟ್ ಆಗಿರ್ತಾರೋ ಅವ್ರ ಪರ ನಾವು ಇರ್ತೀವಿ. ಯಾರು ಜಸ್ಟಿಸ್ ಮಾಡಿದ್ರು, ಮೋದಿ ಅಲ್ಲ ಯಾರೇ ಆಗಿರ್ಬೋದು, 78 ವಯಸ್ಸಾಗಿರ್ಬೋದು ಅರ್ಪಿತಾ ಅವರೇ, 78 ವಯಸ್ಸಾಗಿದೆ ಅವರು. ಆ ವಯಸ್ಸಲ್ಲಿ ಪಾಪ ಅವರು ಅರ್ಧರಾತ್ರಿಗಳೆಲ್ಲ ಬಂದು ರಾತ್ರಿ ಹೊತ್ತು ಅವರು ಈ ಥರ ಸ್ಟೂಡೆಂಟ್ಸ್ಗೋಸ್ಕರವಾಗಿ ಎಲ್ಲ ಪ್ರತಿಭಟನೆ ಮಾಡಿ ಯಾರನ್ನೂ ಬಿಡಲ್ಲ, ಇದರಲ್ಲಿ ಯಾರೇ ಇದ್ರು ಒಬ್ಬರನ್ನು ಬಿಡಲ್ಲ ಅಂತ ಹೇಳಿದ್ಮೇಲೂ ನೀವು ಪ್ರೊಟೆಸ್ಟ್ ಎಲ್ಲ ಕೈ ಬಿಡಬೇಕಲ್ವಾ ನೀವು? 78 ವಯಸ್ಸಾಗಿದೆ ಅವರಿಗೆ. 78 ವಯಸ್ಸಾಗಿದ್ರೆ ಹೋಗಿ ಅವ್ರು ರೆಸ್ಟ್ ತಗೊಳ್ಳಿ ಸರ್. ಯೂತ್ಸ್ ಯಂಗ್ಸ್ಟರ್ಸ್ ಇದ್ದೀವಿ ನಾವು, ಆ ಪೊಸಿಷನ್ಗೆ ಬರೋಕ್ಕೆ ನಮ್ಗೆ ತಾಕತ್ತಿದೆ. ಜಾಸ್ತಿ ಸೈಂಟಿಸ್ಟ್ಗಳಾಗಿರ್ಬೋದು, ಎಜುಕೇಟೆಡ್ ಪೀಪಲ್ ಆಗಿರ್ಬೋದು, ನಾವು ಆ ಪೊಸಿಷನ್ಗೆ ಹೋಗೋ ತಾಕತ್ ನಮಗಿದೆ. ಅವರು ಹಂಗಾದ್ರೆ ಅಷ್ಟು ವಯಸ್ಸಾಗಿದೆ, ಅವ್ರಿಗೆ ರೆಸ್ಟ್ ತಗೋಬೇಕಂದ್ರೆ ಇಳೀಲಿ. ಇನ್ನೊಂದು ಮೇನ್ ಆಗಿ ಎಜುಕೇಷನ್ ಮಿನಿಸ್ಟರ್ ಯಾರಿಗೆ ಸರ್ ಬೇಕು? ಸ್ಟೂಡೆಂಟ್ಸ್ಗೆ ತಾನೆ. ಮತ್ತೆ ಅವ್ರು ಬೇಡ ಅಂತ ಇವಾಗ ಸ್ಟೂಡೆಂಟ್ಸೇ ವಾಯ್ಸ್ ರೇಸ್ ಮಾಡ್ತಿರ್ಬೇಕಾದ್ರೆ ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ ಅಂತಾನ? ಇನ್ನೊಬ್ರು ಬಂದು ಕೂತ್ಕೊಂಡ್ಬಿಟ್ರೆ ಸಾಲ್ವ್ ಆಗ್ಬಿಡುತ್ತೆ ಅಂತಾನ? ನಾವು ಇನ್ನೊಂದು ಕರೆಕ್ಟ್ ಆಗಿರುವಂತ ಲೀಡರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ಇವಾಗ ಆಲ್ರೆಡಿ ನಮ್ಗೆ ಇಂಜಸ್ಟಿಸ್ ನಡೆದಿದೆ ಅಂತ ಇನ್ನೊಂದ್ಸತಿ ಇಂಜಸ್ಟಿಸ್ ನಡೆಯುತ್ತೆ ಅಂತ ನಾವು ಅನ್ಕೋತಿಲ್ಲ. ನಮ್ ಒಂದು ಹೋಪ್ ಇದೆ, ಅವರಾದ್ರೂ ಒಂದು ಕರೆಕ್ಷನ್ ಆಗುತ್ತೆ ಅನ್ನೋ ಹೋಪ್ ಇದೆ. ಅಟ್ಲೀಸ್ಟ್ ಇವಾಗಾದ್ರೂ ಒಂದು ಎಜುಕೇಟೆಡ್ ಪರ್ಸನ್, ಒಂದು ದೇಶದ ಪರವಾಗಿ ಥಿಂಕ್ ಮಾಡುವಂತ ಪರ್ಸನ್ ಬರ್ತಾರೆ ಅಂತ. ಅಂಡ್ ನಾವು ಇದೆಲ್ಲ ಮಾಡ್ತಿರೋದು ನಮ್ಗೇನು ಇದರಿಂದ ಲಾಭ ಇಲ್ಲ ಸರ್. ಬೆಳಗಿಂದ ನೈಟ್ವರೆಗೂ ಅಲ್ಲಿ ನಿಂತ್ಕೊಂಡ್ರೆ ತಲೆನೋವು ಬರುತ್ತೆ ಬಿಸಿಲಲ್ಲಿ. ಆಲ್ರೆಡಿ ನನ್ನ ತಲೆನೋವ್ತೈತೆ ಇವತ್ತು ಪ್ರೊಟೆಸ್ಟ್ ಮಾಡಿ ಬಂದು. ಜಾಸ್ತಿ ಕಿರ್ಚಿ ನಮ್ಮ ಲೀಡರ್ ನೋಡ್ಬೋದು, ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ನಮಗೂ ಹೆಲ್ತ್ ಇಶ್ಯೂಸ್ ಬರ್ತವೆ. ಗರ್ಲ್ಸ್ ಆಗಿ ನಾವು ಇಷ್ಟು ನಿಂತ್ಕೊಂಡು ನಾವು ಇದೆಲ್ಲ ಮಾಡ್ತಿದ್ದೀವಿ ಅಂದರೆ ನಮ್ಮ ದೇಶನ ಚೇಂಜ್ ಮಾಡೋಕ್ಕೆ, ನಮ್ಮ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡೋಕ್ಕೆ. ಇವಾಗ ಮೇ ಬಿ ಅರ್ಪಿತಾ ಇಸ್ ಸ್ಟ್ರಾಂಗ್, ನಾನು ಫೈಟ್ ಮಾಡ್ತೀನಿ ನನ್ನ ಸೊಸೈಟಿಯಲ್ಲಿ. ನಾಳೆ ನನ್ನ ಮಕ್ಳು ಬಂದಾಗ ನಮ್ಮ ಜನ್ರೇಷನ್ಸ್ಗೆ ನಾವು ಎಂಥ ಸೊಸೈಟಿನ ಕೊಡ್ತಿದ್ದೀವಿ. ಅದಕ್ಕೋಸ್ಕರ ನಾವು ಈ ಪ್ರೊಟೆಸ್ಟ್ಗಳನ್ನ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನು ಮುಂದೆ ಕೂಡ ನಾವು ಬಿಡೋದಿಲ್ಲ ಸರ್, ಎಷ್ಟು ದೂರ ಆದರೂ ಮಾಡ್ತೀವಿ. ಭಗತ್ ಸಿಂಗ್ ಹೇಗೆ ಅವರು ರಕ್ತದಾನ ಮಾಡಿದ್ರು ನಾವು ನೋಡ್ಬೋದು, ಅಲ್ಲಿ ಜಂತರ್ ಮಂತರಲ್ಲಿ ತುಂಬ ಪ್ರಾಣ ಕಳ್ಕೊಂಡಿರೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಆ ಥರ ಪ್ರಾಣ ಬಿಡೋಕ್ಕೆ ಕೂಡ ರೆಡಿ ಇದ್ದೀವಿ ಸರ್. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ, ಸುಭಾಷ್ ಚಂದ್ರ ಬೋಸ್ ಹೇಳಿದ ಮಾತಿದು ಅಲ್ವಾ? ಅಲ್ಲೂ ರಕ್ತ ಚೆಲ್ಲಿದೆ. ಮತ್ತಷ್ಟು ಮಾತಾಡ್ತೀನಿ ನಾನು ಎಲ್ಲರನ್ನು ಕೂಡ. ಇದೇ ಡಿಬೇಟ್ ನಾನು ಕಂಟಿನ್ಯೂ ಮಾಡ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿನೇಶ್, ಒಂದು ಕ್ವಶನ್ ಇತ್ತು ನಂದು. ಇಂಥ ಹೋರಾಟಗಳನ್ನು ಹತ್ತಿಕ್ಕುವುದು ಹೇಗೆ ಅಂತ ಗಮನಿಸುವುದು ಅಥವಾ ಆ ಕಡೆ ಫೋಕಸ್ ಮಾಡೋದು ಒಂದು ವಿಧಾನ ಅದು. ಆದರೆ ಪರಿಹಾರನ ಹತ್ತಿಕ್ಕೋದ ಅಂತ ಚಾಯ್ಸ್ ಬಂದಾಗ ಕೇಂದ್ರ ಸರ್ಕಾರ ಆಲ್ಮೋಸ್ಟ್ ಹತ್ತಿಕ್ಕೋದನ್ನೇ ಚೂಸ್ ಮಾಡ್ಕೊಳ್ತಾ ಇದೆಯಾ? ಇಲ್ಲಿ ಪರಿಹಾರ ಒಂದು ಸಣ್ಣ ಸೊಲ್ಯೂಷನ್ ಇದೆ. ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಟ್ಬಿಟ್ರೆ ಏನಾಗ್ಬಿಡ್ಬಹುದು ಮಹಾ ಅಂತ. ಇಲ್ದಿದ್ರೆ ಯಾರಾದರೂ ಪಾಲ್ದಾರಿದ್ದಾರಾ ಈ ಮಿನಿಸ್ಟರ್ ಜೊತೆ ಈ ಒಂದು ಇಡೀ ಹಗರಣದಲ್ಲಿ ಅಂತ? ಈ ಹಗರಣ ಫಸ್ಟ್ 2024 ಸ್ಟಾರ್ಟ್ ಆಗಿದ್ದು ಗುಜರಾತಿಂದ. ಇದೊಂದು ಸಿಂಡಿಕೇಟ್ ಇದೆ. ಅದು ಗುಜರಾತ್, ಬಿಹಾರ, ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣ, ಟ್ಯೂಷನ್ ಮಾಫಿಯಾ ಇವೆಲ್ಲ ಬಂದು ಬಿಜೆಪಿ ಆಡಳಿತ ರಾಜ್ಯಗಳೇ. ಇವೆಲ್ಲ ನೀವು ನೋಡಿ, ಇಲ್ಲಿ ಯಾವುದು ಬಿಜೆಪಿ ಈಗ ಏನು ಈ ಹಗರಣಗಳು ನಡೆದಿದೆ, ನೀಟ್ ಸ್ಕ್ಯಾಮ್ ಎಲ್ಲ, ಇದು ಕಂಪ್ಲೀಟ್ ಸ್ಟಾರ್ಟ್ ಫ್ರಮ್ ದ ಗುಜರಾತ್, ಬಿಹಾರ, ಹರಿಯಾಣ, ರಾಜಸ್ಥಾನ. ಅಲ್ಲ ರೀ, ಬಿಜೆಪಿ ಆಳ್ವಿಕೆ ರಾಜ್ಯಗಳ ಸ್ಕ್ಯಾಮ್ ಆಗುತ್ತಾ? ಸ್ಕ್ಯಾಮ್ ಆದ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂತ ನೀವು ಇದನ್ನ ಜಾಯಿನ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ? ಇವೆಲ್ಲ ಅಲ್ಲೇ ಸಿಂಡಿಕೇಟ್ ಡೆವಲಪ್ ಆಗಿರೋದು. ಈ ಸಿಂಡಿಕೇಟ್ ಅಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ನಾವು ಹೇಳೋ ಪ್ರಕಾರ ಇವತ್ತು ಯಾಕೆ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾ ಇಲ್ಲ ಅಂದ್ರೆ, ಇದರಿಂದ ಬೇರೆಯವರು ಇದ್ದಾರೆ. ಓಕೆ, ಅದರಲ್ಲಿ ತುಂಬಾ ದೊಡ್ಡ ಲೆವೆಲ್ ಅಲ್ಲಿರೋ ಬಿಜೆಪಿ ನಾಯಕರಿದ್ದಾರೆ. ಅದಕ್ಕೆ ಇವ್ರನ್ನ ಅರಕೆ ಕುರಿ ಮಾಡಕ್ಕೆ ಅವ್ರಿಗೆ ರೆಡಿ ಇಲ್ಲ. ಬಿಕಾಸ್ ಈಸ್ ಇನ್ನೋಸೆಂಟ್ ಅಂತ ಅವ್ರಿಗೆ ಗೊತ್ತಿದೆ. ಅಂದ್ರೆ ಇದರಲ್ಲಿ ಇವತ್ತಿನ ಈ ಇನ್ನೋಸೆಂಟ್ ಯಾರು ಇದರಲ್ಲಿ?
ಇನ್ನೋಸೆಂಟ್ ಧರ್ಮೇಂದ್ರ ಪ್ರಧಾನ್ ಅಂತ ಅವ್ರು ಹೇಳ್ತಿರೋದು. ಅಲ್ಲಲ್ಲ, ಅವ್ರಿಗೆ ಗೊತ್ತಿದೆ ಅದು, ಅದಕ್ಕೆ ಅವ್ರನ್ನ ತೆಗಿತಾ ಇಲ್ಲ. ಇದ್ರಲ್ಲಿ ಇವತ್ತು ಇಷ್ಟೆಲ್ಲ ಭ್ರಷ್ಟಾಚಾರದ ಒಳಗಡೆ ಇರೋದು ಮೋಸ್ಟ್ಲಿ ನನ್ನ ಪ್ರಕಾರ ಕಲ್ಪಿಟ್ ಯಾರು? ಮೋಸ್ಟ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು. ಯಾಕಂದ್ರೆ ಇವ್ರು ಇಷ್ಟು ವೀಕೆಸ್ಟ್ ಪ್ರಧಾನಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಒಬ್ಬ ಶಿಕ್ಷಣ ಸಚಿವನ್ ತೆಗಿಯಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಇಸ್ ಕಂಟ್ರೋಲ್ ಅಂಡರ್ ಸಂಬಡಿ ಪೀಪಲ್. ಅಂದ್ರೆ ಪ್ರಧಾನಮಂತ್ರಿ ಬೇರೆಯವರ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಯಾವ್ದೋ ಸಿಂಡಿಕೇಟ್ ಒಳಗಡೆ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಅದರಿಂದ ಅವ್ರ ಕೈಲಿ ಒಬ್ಬ ಶಿಕ್ಷಣ ಸಚಿವನ್ನ ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಇವತ್ತು ಏನು ಈ ಎಲ್ಲಾ ನಡೀತಾ ಇದೆ ಸ್ಟೂಡೆಂಟ್ ಪ್ರೊಟೆಸ್ಟ್, ಅದು 2013 ನಡೀತು, ಡಿಸೆಂಬರ್ ಅಲ್ಲಿ 13 ಡಿಸೆಂಬರ್ ಲೋಕಸಭೆ ಭವನದ ಒಳಗಡೆ ಕಲ್ಲರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ಅವರು ನಿರುದ್ಯೋಗಿ ವಿದ್ಯಾರ್ಥಿಗಳು ಅವ್ರ ಮೇಲೆ UAPA ಆಕ್ಟ್ ಆಗಿ ಇನ್ನೂ ಜೈಲಲ್ಲಿ ಬಿದ್ದಾರೆ. ಯಾರೋ ಒಬ್ಬ ಅಷ್ಟೇ ಆಚೆ ಬಂದ. ನಾನ್ ಹೇಳ್ತಾ ಇರೋದು ಅವ್ರನ್ನು ರಿಲೀಸ್ ಮಾಡ್ಬೇಕು. ಅವರೆಲ್ಲ ನಿರುದ್ಯೋಗದ ವಿರುದ್ಧ ಹೋರಾಡಿದ್ರು. ಯಾವ್ದೋ ಗನ್ ತಗೊಂಡೋಗಿಲ್ಲ, ನಿಜವಾದ ಬಾಂಬ್ ತಗೊಂಡೋಗ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದು. ನಾನ್ ಹೇಳ್ತಾ ಇರೋದು ಅವತ್ತೇ ಇದು ತುಂಬಾ ಮುಂದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಇವ್ರೆಲ್ಲಾನು ಸಪ್ರೆಸ್ ಮಾಡ್ಕೊ ಬಂದಿದ್ದಾರೆ. ಆದ್ರೂ ಜನಕ್ಕೇನೋ ನಂಬಿಕೆ ಇತ್ತು, ಇವ್ರು ಏನೋ ಮಾಡ್ತಾರೆ, ಇವ್ರು ದೇಶಭಕ್ತರು ಅಂತ. ಯಾವಾಗ ಉಂಡಿ ಹಣ ಹೊಡೆದ್ರು ಅವತ್ತು ಜನರಿಗೆ ನಂಬಿಕೆ ಹೋಯ್ತು. ಇವತ್ತು ನಾನು ವಿದ್ಯಾರ್ಥಿಗಳಿಗೆ ನಂಬಿಕೆ ಹೋಯ್ತು. ಕಾಣಿಕೆ ಹಾಕಿದ್ರೆ ಮಾತಾಡಿ ನೀವು. ನಾವು ಕಾಣಿಕೆ ಹಾಕ್ಲೇಬೇಕು ಅಂತ ಏನ್ ರೂಲ್ಸ್ ಇದೆಯಾ? ನಾನು ಹೇಳ್ತಾ ಇರೋದು ಇವತ್ತು ಅವ್ರು ಏನು ಇದ್ ಮಾಡ್ತಾರೆ ಗೊತ್ತಾ? ಹಿಂದೂಗಳ ದುಡ್ಡು ಹಿಂದೂಗಳು ತಿಂದಿವಿ, ನೀವ್ಯಾರಿಗೆ ಕೇಳಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಹಿಂದೂಗಳನ್ನ ನೀವ್ ಏನ್ ಬೇಕಾದ್ರೂ ಮಾಡ್ಕೋತೀರಾ, ನೀವು ಹಿಂದೂಗಳಾಗ್ಬಿಟ್ಟು. ಮಣಿಕಂಠ ಅವರೇ, ಈಗ ಇದರಲ್ಲಿ ಜಸ್ಟಿಸ್ ತಗೊಳ್ಳೋದು ಹೇಗೆ? ಸಿಬಿಐ ತನಿಖೆ ಅದೊಂದು ವಾದ ಇದೆ, ಸರಿ ಆಯಿತು. ಸಿಬಿಐ ಎಷ್ಟು ತನಿಖೆಗಳನ್ನು ಹಳ್ಳ ಹಿಡಿಸಿದೆ ಅಂತ ಈ ದೇಶದಲ್ಲಿ ವಿವರಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. CBI ಎಷ್ಟು ಕೇಸ್ಗಳಲ್ಲಿ ಹಳ್ಳ ಹಿಡಿದು ಹೋಗಿದೆ ಅಂತ ಅದನ್ನು ವಿವರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ ಕೂಡ ಒಂದು ಕೇಸಲ್ಲಿ ಚಾಟಿ ಬೀಸಿದೆ. CID ಕೊಟ್ಟಿದ್ದ ರಿಪೋರ್ಟ್ನ ಟ್ರಾನ್ಸ್ಲೇಟ್ ಮಾಡಿ ನೀನು ಕೊಟ್ಟಿದ್ಯಪ್ಪ, ನೀನು ಮಾಡಿದ್ದೇನು ಅಂತ ಇಲ್ಲ ಇದೆ ಅಂದರೆ ಇದು ಒಂದು ಕಡೆ. ಸೊ ಒಂದು ವಿದ್ಯಾರ್ಥಿಗಳಿಗೆ ಇದೇ ನೀಟನ್ನು ಬರೆದವರು ಡಾಕ್ಟರ್ಗಳಾಗ್ತಾರೆ ಈ ದೇಶದಲ್ಲಿ. ನೀಟ್ ಪಾಸ್ ಆಗಿ ಸೀಟ್ ಸಿಕ್ಕರೆ ಅವ್ರು ಡಾಕ್ಟರ್ಗಳಾಗ್ತಾರೆ. ಸೊ ಈ ಡಾಕ್ಟರ್ಗಳ ಎಕ್ಸಾಮಲ್ಲಿ ಈ ಮಟ್ಟಕ್ಕೆ ಇವ್ರು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ನಂಬೋಣ ಈ ಸರ್ಕಾರನ ಅಂತ ನನ್ನ ಪಾಯಿಂಟ್. ಒಂದು ಸರ್, ನಾವು ಹೇಳುವಂಥದ್ದು ಇವತ್ತು ನೀಟ್ ಎಕ್ಸಾಮು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ. ಅದ್ರ ಜೊತೆಗೆ ಯಾರಿಗೂ ಕೂಡ ಚೆಲ್ಲಾಟ ಮಾಡೋದಕ್ಕೆ ವಿದ್ಯಾರ್ಥಿ ಸಂಘಟನೆನೋ ಕೇಂದ್ರ ಸರ್ಕಾರನೋ ಅಥವಾ ಬೇರೆ ಇನ್ನೊಬ್ಬರು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಎಜುಕೇಶನ್ ಬೇಕಿಲ್ಲ ಅಂತ ಯಾವ ಎಕ್ಸಾಮ್ಗಳು ಮಾಡೋದು ಈಸಿ ರೀ ಮಣಿಕಂಠ ಅವರೇ. ತುಂಬಾ ದಡ್ಡರಾಗ್ತಾರಲ್ಲ ದೇಶದಲ್ಲಿ, ರೂಲ್ ಮಾಡೋದು ಈಸಿ. ಬುದ್ಧಿವಂತರಾಗ್ಬಿಟ್ರೆ ಕಷ್ಟ ರೂಲ್ ಮಾಡೋದು. ಅಲ್ಲ, ಈಗ ಯಾವುದೇ ಪರೀಕ್ಷೆಯ ಪತ್ರಿಕೆಗಳು ಲೀಕ್ ಆಗಬಾರ್ದು. ಈಗ CBI ತನಿಖೆಯ ಬಗ್ಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. CBI ತನಿಖೆ ಆಗಿದೆ. ಇವತ್ತು ಹೋರಾಟ ಮಾಡ್ತಿರೋರು ಇನ್ನೊಂದು ಬೇಡಿಕೆಯನ್ನು ಮುಂದಿಡೋಣ, ನ್ಯಾಯಾಂಗ ತನಿಖೆ ಆಗ್ಲಿ. ತನಿಖೆಯ ವಿಚಾರದಲ್ಲಿ ಯಾವುದೇ ಇದಿಲ್ಲ. ತನಿಖೆಯನ್ನು ಯಾವ ಹಂತದಲ್ಲಿ ಬೇಕಾದ್ರೂ ಮಾಡ್ಲಿ, ನ್ಯಾಯಾಂಗ ತನಿಖೆ ಆಗ್ಲಿ ಅಥವಾ ನಾಳೆ ಇನ್ನೊಂದು ಸಮಿತಿಯ ರಚನೆ ಆಗ್ಲಿ. ಆ ತನಿಖೆಗಾಗಿ ತನಿಖೆಗಳು ನಡೀಲಿ, ತನಿಖೆಯಿಂದ ಹೊರಗೆ ಬರಲಿ. ನಾಳೆ ಇನ್ನೊಂದು ಬಾರಿ ಇವತ್ತಿನ ಎಲ್ಲರ ಹೋರಾಟಗಳು, ಎಲ್ಲರೂ ಸೇರ್ಕೊಂಡು ಮಾಡದ ಹೋರಾಟಗಳು, ಮುಂದಿನ ವರ್ಷ ಈ ತರದ ಪರೀಕ್ಷೆಗಳು ಅಥವಾ ಮುಂಬರುವ ಯಾವುದೇ ಒಂದು ಸಿಂಗಲ್ ಪರೀಕ್ಷೆಯ ಒಳಗಡೆ ಈ ತರದ ಪ್ರಶ್ನೆ ಪತ್ರಿಕೆಗಳು ತಪ್ಪಂತ ನಾನು ಹೇಳಲ್ಲ. 22 ವಿದ್ಯಾರ್ಥಿಗಳ ಜೊತೆಗೆ ನಿಲ್ಬೇಕಾದಂತ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ ಇವತ್ತು ಸರ್ಕಾರದ್ದು ಕೂಡ ಇದೆ. ಇವತ್ತು ಸರ್ಕಾರ ಅದನ್ನ ಜವಾಬ್ದಾರಿ ಹೊರಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. 22 ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ 22 ಕುಟುಂಬಗಳಿದಾವೆ, 22 ಲಕ್ಷ ವಿದ್ಯಾರ್ಥಿಗಳ ಭಾವನೆ ಇದ್ರೊಳಗಡೆ ಇದೆ. ಅದಕ್ಕೆ ರೆಸ್ಪಾನ್ಸ್ ಮಾಡುವಂತ ಜವಾಬ್ದಾರಿಯನ್ನು ಸರ್ಕಾರ ಒಪ್ಪಿದೆ. ಏನಾದ್ರೂ ಮಾಡಿ. ABVP ಮಾಡ್ತಾ ಇದೆ ಸರ್. ಪ್ರಶ್ನೆ ಈಗ ನಾನೇನ್ ಕೇಳ್ತೀನಿ ಗೊತ್ತಾ, ನಾನು ನಾಳೆ ಮಣಿಕಂಠ ಅವ್ರು ನಾವು ಇಂಥ ಕಡೆ ಧರಣಿ ಮಾಡ್ತಾ ಇದೀವಿ ಸರ್, ನೀವು ಬನ್ನಿ TV5 ಕ್ಯಾಮ್ರಾ ಕಳಿಸಿ ಅಂದ್ರೆ ನಾನು ರೆಡಿ ಇದ್ದೀನಿ. ಎಲ್ಲೂ ಇಲ್ವಲ್ಲ. CJP ಫ್ರೀಡಮ್ ಪಾರ್ಕಲ್ಲಿ ನೋಡ್ತೀನಿ, CJP ಅಲ್ಲಿ ಜಂತರ್ ಮಂತರ್ ನೋಡಿದ್ರೆ ಅವರೇನೆ, ಬಿಹಾರದಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸ್ ಮಾಡ್ತಾರೆ, ಕೋಲ್ಕತ್ತಾ. ABVP ಒಂದು ಬಾವುಟ ಕಾಣಿಸ್ತಿಲ್ಲ, ಒಂದು ಸ್ಲೋಗನ್ ಕಾಣಿಸ್ತಿಲ್ವಲ್ರಿ? ಅದು ನಮ್ಮ ಪ್ರಶ್ನೆ ಇರೋದು ಸರ್. ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ದೀನಿ, ನನ್ನ ಮಾತನ್ನು ಅಥವಾ ಸಂಘಟನೆಯ ಸ್ಟ್ಯಾಂಡನ್ನು ನಾವು ಹೇಳಿದ್ದೀವಿ. ನಾವು ಏನು ಬೇಡಿಕೆಯನ್ನು ಇಡಬೇಕು, ಪರೀಕ್ಷೆಯಲ್ಲಿ ಬದಲಾವಣೆ ಆಗಬೇಕು. ನಾಳೆ ನೀವು ಕರೀರಿ, ಬದಲಾವಣೆಗೆ ಚರ್ಚೆಗಳಿಗೆ ಬರಬೇಕು ವಿದ್ಯಾರ್ಥಿ ಪರಿಷತ್ ಅಂತ ಕರೀರಿ, ನಾವು ಬಂದು ನಿಲ್ತೀವಿ. ಇವತ್ತು ಟ್ರೆಂಡ್ ಕ್ರಿಯೇಟ್ ಆಗಿದೆ, ಅಲ್ಲಿ ಹೋರಾಟದಲ್ಲಿ ಒಂದೇನೋ ಕ್ರೇಜ್ ಇದೆ. ನಂದು ಒಂದು ಬಾವುಟ ಹಿಡಿದ್ರೆ ನನ್ನ ಬಾವುಟನು ಇವತ್ತು ಹಾರುತ್ತೆ ಅಲ್ಲಿ ಅಂತ ಹೇಳ್ಕೊಂಡು ಹೋಗುವಂತ ಸಂಘಟನೆ ವಿದ್ಯಾರ್ಥಿ ಪರಿಷತ್ ಅಲ್ಲ. ನಾವ್ ಇದಕ್ಕೆ ಹೋರಾಟನೆ ಮಾಡ್ಲಿಲ್ವಾ? ಇದು ಲೀಕ್ ಆದ ತಕ್ಷಣ ನಮ್ಮ ಹೋರಾಟ ನಾವು ಇಡ್ಲಿಲ್ವಾ? ಲೆಟರ್ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ರೆ
ಲೆಟರ್ ಕೊಟ್ಟು ಸುಮ್ಮನೆ ಆಗ್ಲಿಲ್ಲ ಸರ್, ನಮ್ಮ ಹೋರಾಟ ನಡೆದಿದೆ ಸರ್. NTA ಮುಂದೆಯೇ ನಡೆದಂತ ಹೋರಾಟವನ್ನೇ ನೀವು ಗಮನಿಸಿ ಸರ್. ಮೇ 13ನೇ ತಾರೀಕು ನಡೆದಂತ ಹೋರಾಟ, ಸಾವಿರಾರು ವಿದ್ಯಾರ್ಥಿಗಳು NTA ಮುಂದೆ ಹೋರಾಟ ಮಾಡಿದೀವಿ, ಬೇಡಿಕೆಯನ್ನ ಇಟ್ಟಿದ್ದೀವಿ. ಅವತ್ತು ಸರ್ ನೀಟ್ ನ ಬಗ್ಗೆ ಯಾರು ಕೂಡ ಮಾತೆತ್ತೋರ ಇರ್ಲಿಲ್ಲ. ಅವತ್ತು ಇಡೀ ದೇಶದಲ್ಲಿ CJPನೇ ಇರ್ಲಿಲ್ಲ. ಇವ್ರು ಹೋರಾಟ ಮಾಡಿದ್ರೆ ಕ್ರೇಜ್ ಅಂತೀರಿ, ನೀವು ಹೋರಾಟ ಮಾಡಿದ್ರೆ ಅಲ್ಲ ರೀ, ಇವ್ರು ಹೋರಾಟ ಮಾಡಿದ್ರೆ ಕ್ರೇಜ್, ನೀವು ಮಾಡಿದ್ರೆ ದೇಶಭಕ್ತಿನಾ? CJP ಕ್ರೇಜಿಗೆ ಹೋಗಿರೋದಲ್ಲ, ಅದ್ರ ಜೊತೆ ಇವತ್ತೊಂದೆರಡು ಟೆಂಟ್ ಹಾಕಿ ಕೂತಿದಾವೆ ಸಂಘಟನೆಗಳು. ಅಸ್ತಿತ್ವವನ್ನೇ ಕಳ್ಕೊಳ್ತಿದ್ದೇವೆ ಅಂತ ಬಂದಂತ ಸ್ಟೂಡೆಂಟ್ ಆರ್ಗನೈಸೇಷನ್ಗಳು ಇವತ್ತು ಟೆಂಟ್ ಹಾಕಿ ಕೂತಿದಾವೆ. ಆ ಟೆಂಟ್ ಅಲ್ಲಿ ಏನ್ ಚರ್ಚೆ ಆಗ್ತಿದೆ? ನೀವು ನೀಟ್ ನ ಬಗ್ಗೆ ಮಾತಾಡಿ. ನೀಟ್ ನ ಬಗ್ಗೆ ಮಾತಾಡಿದಾಗ ವಿದ್ಯಾರ್ಥಿ ಪರಿಷತ್ ಅಂತ ಸಂಘಟನೆಯವರು ಒಬ್ರು ವಿರೋಧ ಮಾಡಿದ್ರೆ ನಮ್ಮನ್ನ ಪ್ರಶ್ನೆ ಮಾಡಿ ಅಲ್ಲಿ ಆಗ್ತಿರೋ ಚರ್ಚೆ ಏನು? ಈ ಹೋರಾಟದಲ್ಲಿ ಅಸ್ತಿತ್ವ ಹುಡುಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆಯಾ? ಸಪೋಸ್ ಅಸ್ತಿತ್ವ ಹುಡುಕೊಳ್ಳೋ ಪ್ರಯತ್ನಗಳೇ ಆಗ್ಬಿಡ್ಲಿ, ಹೋಗಿದ್ದೇನು ಕಳ್ಕೊಂಡಿದ್ದೇನು? ಯಾವ್ದೋ ಸಂಘಟನೆ ಅಪ್ಪ ಜಾಸ್ತಿ ಜನ ಇಲ್ಲ, ಅಲ್ಲೋ ಕೂತಿದ್ದಾರೆ, ಪ್ರತಿಭಟನೆ ಮಾಡೇ ಬಿಟ್ರೆ ಪ್ರಾಬ್ಲಮ್ ಏನು? ಅವ್ರ ಅಸ್ತಿತ್ವ ಉಳಿಸಿಕೊಳ್ಳುವಿಕೆ ABVPಗೂ ಯಾವ್ದೋ ಸಂಘಟನೆಗೂ ಭಯ ಹುಟ್ಟಿಸ್ಬಿಡುತ್ತಾ? ಅದು ಇಲ್ಲ ಅಲ್ಲ. ಅದೇ ಹೇಳ್ತಾ ಇದ್ದೇನೆ, ನಾನು ಯಾವ ಆರೋಪಗಳನ್ನ ಈ ಒಂದು ಪ್ರಶ್ನೆಗಳನ್ನ ಅಲ್ಲಗಳಿತಾನೆ ಇಲ್ಲ. ಹೌದ್ರಿ, ಅಲ್ಲಿ ರಾಜಕೀಯ ಪಕ್ಷಗಳು ಬಂದಿವೆ, ಸಂಘಟನೆಗಳು ಬಂದಿದೆ, ಅವರು ಸ್ವಲ್ಪ ತಾಳ್ಮೆ. ಅವರು ಬಂದಿರೋದು ಏನಕ್ಕೆ? ಈ ವಿಚಾರವನ್ನು ಬೆಂಬಲಿಸೋದಕ್ಕೆ, ಮತ್ತೆ ಆಯಾ ಸಂಘಟನೆಗಳಿಗೆ ಅವ್ರದ್ದೇ ಆದ ಕೆಲವೊಂದು ಒಂದು ನಿಲುವುಗಳಿರ್ತವೆ, ಅವನ್ನ ಹೇಳ್ಕೊತಾರೆ, ವೇದಿಕೆ ಸಿಕ್ಕದ್ದು ಹೇಳ್ಕೊತಾರೆ. ನೀವು ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೋತಾರೆ? ಮೂಲ ವಿಚಾರ ಅಡ್ರೆಸ್ ಮಾಡಿ ಸಾಕು. ಇನ್ನುಳಿದೆಲ್ಲ ವಿಚಾರ ನಿಮಗೆ ಅದನ್ನ ಆಮೇಲೆ ಅದು ಚರ್ಚೆ ಮಾಡೋಣ, ಅದು ಬೇರೆ ವಿಚಾರ. ವಾಟ್ ಈಸ್ ದ ಪಾಯಿಂಟ್ ಅಟ್ ಇಶ್ಯೂ? ವಾಟ್ ಈಸ್ ದ ಪಾಯಿಂಟ್ ಅಟ್ ಇಶ್ಯೂ? ಅಷ್ಟು ನೀವು ಅಡ್ರೆಸ್ ಮಾಡ್ಬಿಟ್ಟು ಇವೆಲ್ಲ ಅವಕಾಶ ಇಲ್ವಲ್ಲ. ಇವು ನಾವು ವ್ಯವಸ್ಥೆ ಬದಲಾಯಿಸ್ತೇವೆ, ನಾವು ಹಾಗೆ ಮಾಡ್ತೇವೆ, ವ್ಯವಸ್ಥೆ ಜವಾಬ್ದಾರಿ. ನಾನು ಕೇಳಿದೆ ಬಸವರಾಜ್ ಸರ್, ನಮ್ಮ ಗಮನ ಯಾವ್ದ್ರ ಮೇಲೆ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನನ್ನ ಗಮನ ನೀಟ್ ಎಕ್ಸಾಮ್ ರಿಫಾರ್ಮ್ಸ್ ಆಗ್ಬೇಕು, ಸುಧಾರಣೆ ಆಗ್ಬೇಕು, ಅಥವಾ ಈ ನೀಟ್ ಅನ್ನು ಸುಡುಗಾಡನೆ ತೆಗೆದು ಹಾಕ್ಬಿಟ್ಟು CET ನಮ್ಗೆ ವಾಪಸ್ ನಮ್ಗೆ ನಾವಲ್ಲಿ ನಿಮ್ಮ ಗಮನ ಏನು ಅಂದ್ರೆ, ಯಾವನ್ ಟೆಂಟ್ ಹಾಕಿದ್ದಾನೆ, ಯಾವನ್ ಕುರ್ಚಿ ಹಾಕೊಂಡು ಕೂತಿದ್ದಾನೆ, ಯಾವನು ಸಿನಿಮಾಗಳಲ್ಲಿ ಬರೋ ವಿಲನ್ ಅಲ್ಲಿ ಬಂದಿದ್ದಾನೆ, ಅದಾಗಬಾರ್ದು ನನ್ನ ಗಮನ. ನಾನ್ ಬಂದಿರೋ ದೇವ್ರ ನೋಡಕ್, ನಾನ್ ರಥೋತ್ಸವಕ್ಕೆ ಹೋಗೋ ದೇವ್ರ ನೋಡಕ್ ನಾನು ಹೋಗಿದ್ದೀನಿ. ಅಲ್ಲಿ ಯಾರೋ ಕೂತಿದ್ದ, ಅಲ್ಲಿ ಯಾರೋ ಚಪ್ಪಲಿ ಬಿಟ್ಟಿದ್ದ, ಅಲ್ಲಿ ಯಾರೋ ಅವಶ್ಯಕತೆ ಅಲ್ಲ. ಎಲ್ಲರೂ ಬರ್ತಾರೆ, ದೇವ್ರ ಹೊರಗಡೆ ಮಾಡ್ತಾರೆ. ಅದಕ್ಕೆ ಜಾತ್ರೆ ಇವನ್ ಯಾಕೆ ಬಂದ, ಅವಳ ಯಾಕೆ ಬಂದ್ಲು ಅಂತ ಹೇಳಿ ಜಾತ್ರೆ ಬರ್ತಾರ ಜನ. ನೀವು ಏನಕ್ಕೆ ಹೋಗಿದ್ದೀರಿ, ನೀವೇನು ವಿಚಾರ ಅಷ್ಟನ್ನು ಮಾತಾಡಿ. ಆಮೇಲೆ ಇವೆಲ್ಲ ಡೈವರ್ಷನರಿ ಟ್ಯಾಕ್ಟಿಕ್ ತುಂಬಾ ಹಿಂದೆ ನೋಡ್ಬಿಟ್ಟಿದ್ದೇವೆ ನಾವು. ಡೈವರ್ಷನರಿ ಟ್ಯಾಕ್ಟಿಕ್ ಅವ್ರು ರೈತರೆಲ್ಲ ಖಲಿಸ್ತಾನಿಗಳು ಅಂದ್ಬಿಟ್ರು. ಅವರು ಏನೇನು ಹೇಳ್ಬಿಟ್ಟು ಖಲಿಸ್ತಾನಿಗಳು ಪ್ರಧಾನಿ ಮಣಿದ್ಬಿಟ್ರು ಅವತ್ತಿಗೆ. ಹೌದು, ವಿದೇಶಿ ಖಲಿಸ್ತಾನಿ ಭಯೋತ್ಪಾದಕರಿಗೆ ಪ್ರಧಾನಿ ಮೋದಿ ಮಣಿದು 3 ಖಲಿಸ್ತಾನಿಗಳಿಗೆ ಮಣಿದಿದ್ದಾರೆ. ಹೀಗೆ ಇವೆಲ್ಲ ಡೈವರ್ಷನರಿ ಟ್ಯಾಕ್ಟಿಕ್. ಇದೆಲ್ಲವನ್ನ ಟಿವಿ ಡಿಬೇಟ್ ಅಲ್ಲಿ ಸರಿ. ಯಾಕೆ ಪದೇ ಪದೇ ಹೇಳ್ತಿದ್ದೇನೆ ಅಂದ್ರೆ, ಅಲ್ಲಿ ಏನು ಜೆನ್ಜಿ ಮತ್ತು ಕಾಕ್ರೋಚ್ ಅನ್ನಕ್ ನನಗೆ ಮನಸ್ಸಿಲ್ಲ. ಯುವಕರು, ಹುಡುಗರು, ಇವತ್ತೇನು ಅಲ್ಲಿ ಹುಡುಗರಲ್ಲಿ ಧರಣಿ ಕೂತಿದ್ದಾರೆ. ಅವರು ಈ ಬಿಡ್ತೀವಿ ಕಾಕ್ರೋಚ್ಗಳಿಗೆ, ಅವರು ಇಟ್ಟು ಲಕ್ಷ್ಮಣ ರೇಖೆ. ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ಕೂತ ಹುಡುಗರು ಈ ವಾಡಿಕೆಯ ಸಂಪ್ರದಾಯಬದ್ಧ ಮಾಧ್ಯಮಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವರು ದೇ ಆರ್ ನಾಟ್ ದೇರ್ ಕಸ್ಟಮರ್ ಕ್ಲೈಂಟ್ ಅಟ್ ಆಲ್. ಅವ್ರದೇ ಒಂದು ಬೇರೆ ಮಾಧ್ಯಮ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು. ಅವ್ರದೇ ಒಂದು, ಯಾಕಂದ್ರೆ ಇವೆಲ್ಲ ವಾಡಿಕೆಯ ಮಾಧ್ಯಮ, ವಾಡಿಕೆ ಎಲ್ಲ ಲಭ್ಯ ಇರುವಂತ ರಾಜಕೀಯ ಪಕ್ಷಗಳಿಗೆ ಆಗದಂತ ದೊಡ್ಡ ಟ್ರಾಕ್ಷನ್ ಅನ್ನ, ಜನಪ್ರಿಯತೆಯನ್ನ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ 2 ದಿನದ ಹೆಂಗ್ ಕಂಡ್ಕೊಂಡ್ಬಿಡ್ತು. They know the technology techniques behind it. They are not idiots. They are very smart people. ಮತ್ತೆ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಬಹಳ ದೊಡ್ಡ ಎಡವಟ್ಟು ಮಾಡ್ಕೊಳ್ತಾ ಇರೋದು. ದೇ ಆರ್ ನಾಟ್ ಅಡ್ರೆಸಿಂಗ್ ದ ಇಶ್ಯೂ, ದೇ ಆರ್ ಟ್ರೈಂಗ್ ಟು ಮ್ಯಾನೇಜ್ ದ ಇವೆಂಟ್. ಹೇಗೆ ಮ್ಯಾನೇಜ್ ಮಾಡೋದು? ಅಲ್ಲಿ ಧರಣಿ ಕೂತಾಗ ಹೋಗಂಗಿಲ್ಲ, ಆಮೇಲೆ ಸೆಪರೇಟ್ ಆಗಿ ಮಾತಾಡೋದು. ಮೆಟ್ರೋ ಎಲ್ಲ ಬ್ಲಾಕ್ ಮಾಡ್ಕೊಂಡು, ಆಟೋ ಹೋಗ್ಬಾರ್ದು ಅಂತ ಅಲ್ಲಿಗೆ. ಅಲ್ಲ, ದೆಹಲಿ ಸುತ್ತ ಗೋಡೆ ಕಟ್ಟಿದ್ರು ರೈತರಿಗೋಸ್ಕರ ಇವರು. ಅಯ್ಯೋ, ನಾನು ಅದು ಏನ್ ಈ ಮಟ್ಟಕ್ಕೆಲ್ಲ ಬೇಕಿತ್ತ ಮೆಟ್ರೋ ಹೋಗದಾಗ ಮಾಡೋದು. ಆಮೇಲೆ ಅದು ಮುಂದಿನ ಆದೇಶದವರೆಗೆ ಮೆಟ್ರೋ ಇಲ್ಲ ಅಲ್ಲಿ. ಅಷ್ಟೇ ಅಲ್ಲ, ನಿನ್ನೆಯಿಂದ ಇಂಟರ್ನೆಟ್ ಬ್ಲಾಕ್ ಮಾಡಿದ್ದಾರೆ. ಇದೆಲ್ಲ ಏನೇನು ಫೋನ್ ಪೇ ಮಾಡಬಾರ್ದು, ಗೂಗಲ್ ಪೇ ಮಾಡಬಾರ್ದು. ಬ್ಲಾಕ್ ಮಾಡ್ತೀರಿ, ಮಧ್ಯರಾತ್ರಿ ನೀವೇ ಮಾತಾಡ್ತೀರಿ ಇಂಟರ್ನೆಟ್ ಅಲ್ಲಿ. ಪ್ರಧಾನಿಗಳಿಗೆ ಮಧ್ಯರಾತ್ರಿ ಬಂದು ಮಾತಾಡ್ತಾರೆ. ಮಧ್ಯರಾತ್ರಿ ಮಾತಾಡಿದ ಪ್ರಧಾನಿ ನಮ್ಗೆ ನೋಡಿ ನೆನಪಿತ್ತು ನೆಹರು. ಏನೇನು ಮಾತಾಡ ಟ್ರಿಸ್ಟ್ ಡೆಸ್ಟಿನಿ. ಒಂದು ಇಡೀ ಜಗತ್ತು ರಾತ್ರಿ ಇಡೀ ಮಲಗಿದಾಗ ಭಾರತ ಒಂದು ಹೊಸ ಭವಿಷ್ಯ ಕಣ್ತೆರೀತದೆ ಅನ್ನೋ ಐತಿಹಾಸಿಕ ಭಾಷಣ ಅದು. ಇವತ್ತು ನಿನ್ನೆನೊಬ್ಬ ಪ್ರಧಾನಮಂತ್ರಿ ಮಾತಾಡಿದ್ರು ಮಧ್ಯರಾತ್ರಿಯಲ್ಲಿ. ಅವ್ರೇನ್ ಮಾತಾಡಿದ್ರು? ನೀಟ್ ಹಂಗಾಗಿದೆ, ಹಿಂಗಾಗಿದೆ, ಸುಧಾರಿಸ್ತೇವೆ. ಇಟ್ಸ್ ಇವನ್ ಅ ಬ್ಯಾಡ್ ವಿಜುವಲ್. Visually also it is so off-putting.
ಥ್ಯಾಂಕ್ ಯು ಬಸವರಾಜ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ, ಹೋಗಿ ಬನ್ನಿ. ಅದೇ ಡಿಬೇಟ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. XLPU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೆಲವು ಒಂದಷ್ಟು ಗಣ್ಯರುಗಳು ಈ ಹೋರಾಟವನ್ನು ಬೆಂಬಲಿಸಿರ್ತಕ್ಕಂಥವರು ಇದೇ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತಾಡಿದ್ದಾರೆ. ನೀಟ್ ಪ್ರತಿಭಟನೆ, ಈ CJP, ಜಂತರ್ ಮಂತರ್, ಇವುಗಳಲ್ಲಿ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले आदाब, नमस्कार. मैं नसीरुद्दीन शाह दो बातें अर्ज करना चाहता हूं आप सबसे. पहली बात तो ये कि अगर एक जाहिल इस मुल्क की रहनुमाई करे तो उसका दिल यही चाहेगा कि पूरा मुल्क उसी की तरह जाहिल, ना समझ, ना काबिल और बेरहम बने. अभिनय के 2 अलग अलग कोर्स राष्ट्रीय नाट्य विद्यालय और पूना फिल्म इंस्टीट्यूट में पूरे करने के बावजूद मैंने अभिनय के बारे में सबसे ज्यादा जो सीखा है वो उन बच्चों से, उन तालिब इल्म से जिन्हें सिखाने की कोशिश मैंने की है. मेरी पूरी हमदर्दी उनके साथ है. मैं उन्हें हजार हर सांस के साथ दुआएं देता हूं और हर टीचर्स डे पर उन्हें सलाम करता हूं. इस वक्त मेरा दिल भी भरा हुआ है और मैं गुस्से से खोल. ಅಂದರೆ ಅನೇಕರು ಅನೇಕ ಮೂಲಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡೋರನ್ನ ಒಂದು ರೀತಿಯಲ್ಲಿ ನೋಡೋದು, ಸಪೋರ್ಟ್ ಮಾಡದಿರೋರನ್ನ ಒಂದು ರೀತಿಯಲ್ಲಿ ನೋಡೋದು, ಇದು ನಡೀತಾ ಬರ್ತಾ ಇದೆ ಇಲ್ಲಿ. ಸೊ ಅನೇಕರು ಹೇಳೋದು, ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳು ಮಾಡಿದವರೆಲ್ಲ ಇವತ್ತು ಹೀರೋಗಳಾಗ್ತಾ ಇದ್ದಾರೆ, ಹೀರೋಗಳಾಗಿ ಪಾತ್ರಗಳು ಮಾಡಿದವರೆಲ್ಲ ಇದ್ರ ಬಗ್ಗೆ ಸೊಲೆತ್ತಾ ಇಲ್ಲ ಅಂತ ಸಚಿನ್ ಹೇಳಿದ್ದಾರೆ. ಸೋಲು ಅಕ್ಸೆಪ್ಟಬಲ್ಲು, ಚೀಟಿಂಗ್ ಅಲ್ಲ ಅಂತ ಸಚಿನ್ ತೆಂಡೂಲ್ಕರ್ ಹೇಳೋರು ಮಾತು. ಇವತ್ತು ಸೋತ್ಬಿಡ್ತೀವಿ, ದಟ್ಸ್ ಓಕೆ. ಚೀಟಿಂಗ್ ಇದೆಯಲ್ಲ, ಇದು ಮಾಡಬಾರ್ದು. ಸಚಿನ್ ತೆಂಡೂಲ್ಕರ್ ಮಾತಾಡಿರ್ತಕ್ಕಂಥ ಮಾತಿತ್ತು. ಸರ್, ಇವಾಗ ನೀವು ಸಿನಿಮಾದ ವಿಚಾರ ತಗೊಂಡಾಗ ಸೋನಮ್ ವಾಂಗ್ಚುಕ್ ಬಂದಾದ್ಮೇಲೆ ಅಲ್ಲೊಂದು ಸಿನಿಮಾದ ಹೆಸರು ಹಾಗೇ ಜಾರ್ತಾ ಹೋಯ್ತು. ಅಂದ್ರೆ ಆ ಸಿನಿಮಾದ ಹೆಸರು 3 Idiots ಅಂತ. ಸೋನಮ್ ವಾಂಗ್ಚುಕ್ ಬಂದ ಮೇಲೆ ಈ ದೇಶದಲ್ಲೂ 3 ಜನ ಇಡಿಯಟ್ಸ್ ಇದ್ದಾರೆ ಅಂತ ಜಗತ್ತಿಗೆ ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ ಮೊದಲ ಇಡಿಯಟ್ ಅನ್ನೋ ಪದನೇ ನಾ ಬಳಸ್ತಾ ಗೌರವಾನ್ವಿತ ನರೇಂದ್ರ ಮೋದಿ ಅವರು ಯಾವತ್ತು ನೀಟ್ ಎಕ್ಸಾಮ್ನ ರಿಸಲ್ಟ್ ಬಂದಿದೆ ಅಂತಾನೆ ಗೊತ್ತಿಲ್ಲ, ಅವರು ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತಾರಂತೆ. 16ಕ್ಕೆ ರಿಸಲ್ಟ್ ಬಂದಿದೆ, ನಿನ್ನೆ ರಾತ್ರಿ ಅದು ಯಾವ ಇದ್ರಲ್ಲಿ ಇದ್ರೇನೋ ಗೊತ್ತಿಲ್ಲ, 12 ಗಂಟೆಗೆ 19ಕ್ಕೆ ರಿಸಲ್ಟ್ ಬಂದಿದೆ ಅಂತಂದ್ರೆ ಇವರಿಗೆ ನೀಟಿನ ಡೇಟು ಹೋಗ್ಲಿ ಮಾಫ್ ಅದಕ್ಕೂ. ಸರ್ 2024ರಲ್ಲಿ ಸಂಜೀವ್ ಮುಖೇಯ ಏನು ಕಿಂಗ್ ಪಿನ್ ಇದೇ ನೀಟ್ ಪ್ರಶ್ನೆ ಪತ್ರಿಕೆ ಅವಾಗ್ಲೂ ಹೀಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡಿದ್ರು. CBI 90 ದಿನದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕಾದ್ರೆ ಅಲ್ಲಿ ಕಳ್ಳನೂ ಇಲ್ಲ, ಕಿಂಗ್ ಪಿನ್ನೂ ಇಲ್ಲ, ಆರೋಪಿನೂ ಇಲ್ಲ. ಈ ನರೇಂದ್ರ ಮೋದಿ ಅವರ ಮೂರ್ಖತನದ ಹೇಳಿಕೆ, ಯಾಕೆ ಇಡಿಯಟ್ ಅಂದ್ರೆ ಮೂರ್ಖ ಅನ್ನುವಂತ ಪದ, ಮೂರ್ಖತನದ ಹೇಳಿಕೆಯನ್ನ ಈ ಭಾರತ ಜನ ನಂಬುದಿಲ್ಲ, ಭ್ರಮನಿರಸರಾಗಿದ್ದಾರೆ. ಇನ್ನೊಬ್ರು ಸೆಕೆಂಡ್ ಇಡಿಯಟ್ ಯಾರು ಅಂತಂದ್ರೆ ಈ ದೇಶದ ಗೃಹ ಸಚಿವರು. ಯಾಕೆ ಅವ್ರಿಗೆ ಮಕ್ಕಳಿಲ್ವಾ? ಅವ್ರ ಮಗ ನೋಡಿದ್ರೆ ಆ ಶತ್ರು ದೇಶದ ಜೊತೆ ಬಿಸ್ನೆಸ್ ಡೀಲ್ ಮಾಡ್ಕೊಳ್ತಾರೆ. ಯಾರು? ಅಮಿತ್ ಶಾ ಮಗ ಜೈಶಾ ಪಾಕಿಸ್ತಾನ ಜೊತೆ ಅವ್ರದ್ದು ಎನರ್ಜಿ ಇದ್ರಲ್ಲೆಲ್ಲ ಬಿಸ್ನೆಸ್ ಇದೆ. ಈ ದೇಶದಲ್ಲಿ ಬಂದು ನೀತಿ ಪಾಠ ಹೇಳೋರು ಈ ಭಾರತಾಂಬೆ ಮಕ್ಕಳ ಒಂದು ದೇಹದ ಮೇಲೆ ಆ ರೀತಿಯೆಲ್ಲ ಗೃಹ ಸಚಿವ ಹೊಡೆಸಿದ್ರು ಸಮೇತ ಇವತ್ತು ಅವ್ರನ್ನ ಮಾಧ್ಯಮದವರು ಸೊಕಾಲ್ಡ್ ಇವತ್ತು ಏನೇನಾಗ್ತಾ ಇದೆ ಗೊತ್ತು, ನಾನು ಮಾಧ್ಯಮ ಜರ್ಲಿಕ್ಕೆ ಹೋಗೋದಿಲ್ಲ. ಅವ್ರ ಪಂಚೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸ್ವಾಮಿ, ದೇಶದ ಭವಿಷ್ಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಒಬ್ಬ ಗೃಹ ಸಚಿವ ಜವಾಬ್ದಾರಿ ಇದ್ದಿದ್ರೆ ಫಸ್ಟ್ ರಾಜೀನಾಮೆ ಕೊಡಬೇಕಿತ್ತು. ಸರ್, ಇನ್ನೊಬ್ರು 3ನೇ ಇಡಿಯಟ್ ಯಾರು ಅಂದ್ರೆ ಧರ್ಮೇಂದ್ರ ಪ್ರಧಾನ. ಇದು ಹೇಳಿಸ್ಕೊಂಡು ರಾಜೀನಾಮೆ ಕೊಡೋದಲ್ಲ ಸರ್, 22 ಲಕ್ಷ ಜನರ ವಿದ್ಯಾರ್ಥಿಗಳ ಕುತ್ತಿಗೆ ಹಿಸ್ಕಾಗಿದೆ. ಆಯ್ತು ಸರ್, ನರೇಂದ್ರ ಮೋದಿ ಅವರೇನೋ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಹೆದರಬೇಡಿ ನಾನಿದ್ದೀನಿ ಅಂತ ಅಂದವರು. ನಿಮಗೆ ನರೇಂದ್ರ ಮೋದಿ ಅವರಿಗೆ ಧೈರ್ಯ ಇದ್ದಿದ್ರೆ ಮೆಟ್ರೋನ ಬಂದ್ ಮಾಡ್ತಾ ಇರ್ಲಿಲ್ಲ ಸರ್, ಬಿಹಾರದಿಂದ ಪಟ್ನಾದಿಂದ ರೈಲ್ಗಳನ್ನ ಬಂದ್ ಮಾಡ್ತಾ ಇರ್ಲಿಲ್ಲ ಸರ್. ಇವತ್ತು ನ್ಯೂ ಡೆಲ್ಲಿ ಟ್ರೇಡ್ ಅಸೋಸಿಯೇಷನ್ ಅವರು ನಿನ್ನೆಯಿಂದ ಹೋಟೆಲ್ಗಳನ್ನ ಬಂದ್ ಮಾಡಿಸಿದ್ದಾರೆ. ಯಾಕೆ? ಅಲ್ಲಿ ಮಕ್ಕಳಿಗೆ ತಿನ್ನಕ್ ಸಿಗಬಾರ್ದು ಅನ್ನುವಂತ ವಿಚಾರಕ್ಕೆ ಹೋಟೆಲ್ ಬಂದು ಇವತ್ತು ಮಕ್ಕಳ ವಿಚಾರಗಳು ಟ್ರೆಂಡ್ ಅಂತೇನೋ ಅಂದ್ರು.
ಟ್ರೆಂಡ್ ಇರಲಿ. ಆದ್ರೆ ಇವತ್ತು ಇಡೀ ವಿಶ್ವಕ್ಕೆ ದೇಶದ ವಿಚಾರವನ್ನ ಮಾಧ್ಯಮಗಳ ಮೂಲಕ ಮಾಧ್ಯಮನೂ ಅವ್ರು ಬಹಿಷ್ಕಾರ ಮಾಡಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಇಂಟರ್ನೆಟ್ ಅನ್ನು ಬಂದ್ ಮಾಡಿಸುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಿದೆಯಲ್ಲ. ಮತ್ತೆ ಇನ್ನೊಂದು ಈ ಬಿಜೆಪಿನವರಿಗೆ ಕಣ್ಣು ಕೆಂಪಾಗೋದು ಕಾರಣ ಏನು ಗೊತ್ತಾ ಸರ್? ಭಗತ್ ಸಿಂಗ್ ಅವ್ರನ್ನ ಮೊದಲೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಹಿಸ್ಟ್ರಿ. ಅವರ ಫೋಟೋನ ಹಿಡಿದು ಬಂದಾಗ ಇವ್ರು ಸಹಿಸ್ತಾ ಇಲ್ಲ. ಬಿಕಾಸ್ ಭಗತ್ ಸಿಂಗ್ ಅವರು ಕಮ್ಯುನಿಸ್ಟ್, ಜೊತೆಗೆ ಬಾಬಾ ಸಾಹೇಬ್ರ ಫೋಟೋನ ಇಟ್ಕೊ ಬಂದ್ರು. ಯಾಕೆಂದ್ರೆ ಇವರು ಬಾಬಾ ಸಾಹೇಬ್ರ ಸಂವಿಧಾನ ಒಪ್ದವರಲ್ಲ, ಮನುವಾದ ಬೇಕು ಅಂತವ್ರು. ಎಷ್ಟು ಅಂಬೇಡ್ಕರ್ ಪ್ರತಿಮೆಗಳಿಗೆ ಹಾರ ಹಾಕಿದಾರ್ರಿ? ನೀವೇನೋ ಸರ್, ಹೇಳ್ಬಿಡ್ತೀರಿ. ಸರ್, ಅವರು ಅಂಬೇಡ್ಕರ್ ಈಗ ಅವ್ರೇ ಹೇಳಿದ್ರು, ಎಷ್ಟು ಹಾರ ಹಾಕಿದ್ದಾರೆ? ನೀವು ಹಿಂಗೆಲ್ಲ ಮಾತಾಡಬಾರ್ದು. 400 ಪಾರ ನಾವು 400 ದಾಟಿದ್ರೆ ಸಂವಿಧಾನ ಬದಲಿಸ್ತೀವಿ ಅಂತ. ಯಾರೋ ಒಬ್ರು ಹೇಳಿದ್ರೆ ಎಲ್ಲರೂ ಸ್ಟೇಟ್ಮೆಂಟ್ ಸರ್, ಆಯ್ತು ನನಗೆ ಒಬ್ರು ಯಾರೋ ಒಂದು ನಿಮಿಷ ಅನಂತ್ ಕುಮಾರ್ ಹೆಗಡೆ ಹೇಳಿಬಿಟ್ರೆ ಎಲ್ಲರೂ ಸ್ಟೇಟ್ಮೆಂಟ್ ಆದೋ. ವಿತ್ ಡೇಟ್ ಹೇಳ್ತೀನಿ ಸರ್. ಆಮೇಲೆ ಪಾರ್ಟಿ ಎಂಟ್ರಿ ಮಾಡ್ತಾರೆ. ಒಂದು ನಿಮಿಷ ದಿನೇಶ್ ಪಾರ್ಟಿ ಏನ್ ಮಾಡ್ತೀರಿ ಅವರು? ಅನಂತ್ ಕುಮಾರ್ ಹೆಗಡೆ ಅನಂತ್ ಕುಮಾರ್ ಹೆಗಡೆ ಪಾರ್ಟಿ ಎಲ್ಲಿ ಬಿಸಾಕಿದೆ ಇವತ್ತಿಗೆ? ಎಲ್ಲಿ ಬಿಸಾಕಿದೆ ಆ ಮನುಷ್ಯನ? ಸರ್ ಒಂದೇ ನಿಮಿಷ. 1949 ನವೆಂಬರ್ 26ನೇ ತಾರೀಕು ಇದೇ ಹಿಂದೂ ಮಹಾಸಭಾ RSS ನವರು ರಾಮಲೀಲಾ ಮೈದಾನದಲ್ಲಿ ನಮಗೆ ಸಂವಿಧಾನ ಬೇಡ ಮನುವಾದ ಬೇಕು ಅಂತ ಬೇರೆ ಡಿಬೇಟ್ ಆಗಿದೆ. ನೀವು ಹೇಳ್ತಾ ಇದ್ದೀರಾ? ಹಾಗೆ ಇನ್ನೊಂದು ಅಲ್ಲಿ ತ್ರಿವರ್ಣ ಧ್ವಜವನ್ನು ಇವರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ABVP ಅವ್ರು ಮಾತಾಡ್ತಾರಲ್ಲ, ಅಲ್ಲಿ ಯಾವ್ದಾದ್ರು ಪಕ್ಷದ ಧ್ವಜ ಇದೆಯಾ? ಅಲ್ಲಿ ಯಾವ್ದಾದ್ರು ವ್ಯಕ್ತಿ ಪೂಜೆ ಆಗ್ತಾ ಇದೆಯಾ? ಎಂಟೈರ್ ಭಾರತದ ಮಕ್ಕಳ ಹೋರಾಟಕ್ಕೆ ಕೈ ಜೋಡ್ಸಕ್ ಆಗ್ತಿರ್ತಾರೆ. ಇಲ್ಲಿ ಬಂದು ಕಾಂಗ್ರೆಸ್ ಅವರು 2016ರಲ್ಲಿ 3 ಬಾರಿ ಪೇಪರ್ ಲೀಕ್ ಆದಾಗ ನಾನು PU ವಿದ್ಯಾರ್ಥಿ ಇದ್ದೆ. ಯಾವ ರೀತಿಯಾಗಿ ನಡ್ಸ್ಕೊಂಡಿದ್ರು ವಿದ್ಯಾರ್ಥಿಗಳು ಅನ್ನೋದನ್ನ ನೋಡಿದೀವಿ. ಮಾರ್ಚ್ 21ಕ್ಕೆ ಲೀಕ್ ಆಗುತ್ತೆ, 29ಕ್ಕೆ ಎಕ್ಸಾಮ್ ಇಟ್ರೆ ಮತ್ತೆ ಲೀಕ್ ಆಗುತ್ತೆ. ಅದನ್ನ ಅನುಭವಿಸ್ಕೊಂಡು ಬಂದಂತ ವಿದ್ಯಾರ್ಥಿಗಳು ನಾವಿದೀವಿ ಸರ್. ಇವತ್ತು ನಾನು ಅದಕ್ಕೆ ಹೇಳ್ತಾ ಇರೋದು, ಇವತ್ತು ವಿಷಯಗಳು ಸಿಕ್ಕಿದಾಗ ನಾನು ಮಾತಾಡಬಹುದು, ನನ್ನ ಸಂಘಟನೆಗಳು ಮಾತಾಡಬಹುದು ಅಂತ ಹೋಗ್ತಾರೆ. ಅವತ್ತು ನಾನು ಕೂಡ PU ವಿದ್ಯಾರ್ಥಿ ಇದ್ದೆ. 3 ಬಾರಿ ಕೆಮಿಸ್ಟ್ರಿ ಪೇಪರ್ ಲೀಕ್ ಆದಾಗ ರಾಜ್ಯದಲ್ಲಿ ಯಾವ ರೀತಿಯ ವರ್ತನೆ ಇತ್ತು, ಅವತ್ತು ನಾನು ವಿದ್ಯಾರ್ಥಿಯಾಗಿ ಯಾವ ರೀತಿಯ ಕಳವಳ ಇತ್ತು ನಮಗೆ ಗೊತ್ತಿದೆ. ನಿಮ್ಗೆಲ್ಲ ರೈಟ್ ಇದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ. ನಾನು ದಿನೇಶ್ ಕೇಳ್ಬಿಡ್ತೀನಿ. ದಿನೇಶ್, ಏನಾಗುತ್ತೆ ಈಗ ನೀವು ಒಂದು ಧ್ವನಿ ಎತ್ತೀರಿ, ಒಂದು ವಿಷಲ್ ಬ್ಲೋವರ್ ಆಗ್ತೀರಿ. ನೀವು ಯಾವುದೋ ಒಂದು ಇಲ್ಲಿ ಮೋಸ ನಡೆದಿದೆ, ಅನ್ಯಾಯ ನಡೆದಿದೆ ಅಂತ ಹೇಳಿ ನೀವು ವಾಯ್ಸ್ ರೈಸ್ ಮಾಡಿದ ತಕ್ಷಣ ಇತ್ತೀಚಿನ ವ್ಯವಸ್ಥೆಗಳು ನಾವು ಗಮನಿಸಿದಾಗ ಅಥವಾ ಯಾವುದೇ ಕಾಲದಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ದಿನೇಶ ಹುಚ್ಚ ಅಂತಾರೆ. ದಿನೇಶ್ ಹುಚ್ಚ, ತಲೆ ಸರಿ ಇಲ್ಲ ಅಂತಾರೆ. ಸೊ ಇವ್ರು ಯಾರು ಈ ಕಾಕ್ರೋಚ್ ಪಾರ್ಟಿ ಬಂದ್ರಪ್ಪ, ಬಂದಿದ್ದು ಹೇಗೆ ಅಂದರೆ CJI ಇವರೆಲ್ಲ ಕಾಕ್ರೋಚ್ಗಳ ಥರ ರೀ ಇವರೆಲ್ಲರೂ ಕೆಲಸವಿಲ್ದವರು ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂತು ಅಂಥೇಳಿ ಅವತ್ತಿಗೆ ಅದು ಹುಟ್ಕೊಂಡ್ಬಿಡ್ತು. ನಾವೆಲ್ಲ ಕಾಕ್ರೋಚ್ಗಳು ಒಂದಾಗಬೇಕು ಅಂಥೇಳಿ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾದ ಒಂದು ವೇದಿಕೆಯಲ್ಲಿ ಶುರು ಮಾಡಿಕೊಂಡ್ರು. ಇನ್ಸ್ಟಾಗ್ರಾಮ್ ಫಾಲೋವರ್ಸು BJP ದಾಟಿಬಿಟ್ಟಿದೆ, ಅದು ಕಾಂಗ್ರೆಸ್ಸನ್ನು ದಾಟ್ಕೊಂಡು ಹೋಗ್ತಿದೆ ಅಂದಾಗ ಇನ್ನೊಂದು ಆತಂಕ ಶುರುವಾಯಿತು. ಇದಕ್ಕೆ ನಾವು ಎರಡನೇದೇನು ಅಂದರೆ ಬ್ರೇಕ್ ಹಾಕಬೇಕು. ಅಂದರೆ ಈ ಮನುಷ್ಯ ಜಾಸ್ತಿ ಮಾತಾಡ್ದಂಗೆ ಮಾಡಬೇಕು, ಹುಚ್ಚ ಇದ್ದಾನೆ ಅವನು ಒಂದು. ಎರಡನೇದು ವಿರೋಧಿ ಪಟ ಕಟ್ತಾರೆ ನಿಮಗೆ. ನಿಮ್ಮ ಹೋರಾಟದಲ್ಲಿ ನಿಮ್ಮನ್ನು ತಡೆಯೋ ಎರಡನೇ ಹಂತ ಅಂದರೆ ದೇಶ ವಿರೋಧಿ. ಇವರೆಲ್ಲ ದೇಶ ವಿರೋಧಿಗಳು, ಫಾರಿನ್ ಫಂಡ್ ಬಂದಿದೆ ಅಂತ. ಸರಿ, ಅವ್ರು ಮತ್ತೆಲ್ಲ ಕೋರ್ಟ್ಗೆ ಹೋದರು, ಅದನ್ನು ಬ್ಲಾಕ್ ಆಗಿದ್ದ ಅಕೌಂಟ್ಗಳನ್ನೆಲ್ಲ ವಾಪಸ್ ಪಡ್ಕೊಂಡ್ರು. ಮೂರನೆಯದ್ದು ಚಾರಿತ್ರ ಹರಣ. ಇದಿದೆಯಲ್ಲ, ಯಾವುದೇ ಹೋರಾಟಗಾರನ ಜೀವನದಲ್ಲಿ ವೀಕ್ಷಕರೇ ಈ 4 ಸ್ಟೇಜ್ಗಳು ಇದ್ದೇ ಇರ್ತವೆ. ಒಬ್ಬ ಹೋರಾಟ ಮಾಡಬೇಕಾದ್ರೆ ಚಾರಿತ್ರ ಹರಣ ಯಾವ ಸ್ಟೇಜ್ ಅಂದರೆ, ಇವನು ಸರಿ ಇಲ್ಲ ರೀ, ಇವನ ಕತೆ ನನಗೆ ಗೊತ್ತಿಲ್ವಾ, ಚಿಕ್ಕ ವಯಸ್ಸಲ್ಲಿ ಇವನು ಎಲ್ಲಿದ್ದಾಗ ಗೊತ್ತೇನು ರೀ, ಇವನೇನು ಕೆಲಸ ಮಾಡ್ತಿದ್ದಾಗ ಗೊತ್ತೇನು ರೀ ನನಗೆ, ಇವ್ರ ಮನೆಯಲ್ಲಿ ಅಯ್ಯೋ ಬ್ಯಾಡರಿಯ ಕತೆ ಯಾಕೆ ಬೇಕ್ರಿ, ಇದು ನರೇಶನ್, ಥರ್ಡ್ ನರೇಶನ್ ಇದೆಯಲ್ಲ ಇದು. ಇದನ್ನು ಈ CJPಗೆ ಹೇಗೆ ಮಾಡಿದ್ರು ಇವರು ಅಂತ ಹೇಳಿದ್ರೆ, CJP ಏನು ದೇಶ ವಿರೋಧಿಗಳ ಕೂಟ. ನರೇಂದ್ರ ಮೋದಿಜಿ ನಿಮ್ಮ ಜೊತೆ ನಾವಿದ್ದೀವಿ ಇವತ್ತು, ಐ ಸ್ಟ್ಯಾಂಡ್ ವಿತ್ ನರೇಂದ್ರ ಮೋದಿ. ಅವಶ್ಯಕತೆನೇ ಇರಲಿಲ್ಲ, ಮೋದಿ ಜೊತೆ ಯಾರು ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ರೀ. ಪ್ರತಿಭಟನೆ ಅಡ್ರೆಸ್ ಮಾಡಿದೆ ಧರ್ಮೇಂದ್ರ ಪ್ರಧಾನ್ಗೆ. ಮೋದಿ ರಾಜೀನಾಮೆ ತೊಗೊಂಡಿದ್ರೆ ಸಾಕಾಗಿತ್ತು. ಅದು ಬಿಟ್ಬಿಟ್ಟು ದೇಶ ವಿರೋಧಿ ಶಕ್ತಿಗಳಿದೆ, ಇಲ್ಲಿ ಕಲ್ಲು ದೊಣ್ಣೆಗಳು ಬಂದುಬಿಟ್ಟಿವೆ, ಅದು ದೊಣ್ಣೆಗಳ ಚೀಲೆಗಳು ಬಂದಿವೆ, ಕಲ್ಲುಗಳ ಚೀಲೆಗಳು ಬಂದಿವೆ, ಆಲ್ರೆಡಿ ಒಡೆದು ಹೋದ ವಾಹನದ ಗಾಜು ಅದನ್ನು ತಂದು ಅಲ್ಲಿ ಸುರಿದಿದ್ದಾರೆ, ವಾಹನ ತಂದು ನಿಲ್ಲಿಸಿದ್ದಾರೆ, ಇದೆಲ್ಲ ಆಗೋಯ್ತಲ್ಲ. ಅದು ಹೋರಾಟದ ಕ್ಯಾರೆಕ್ಟರ್ ಅಸಾಸಿನೇಷನ್. ಅದು ಥರ್ಡ್ ಸ್ಟೇಜ್. ಲಾಸ್ಟ್ ಸ್ಟೇಜ್ ಇದೆಯಲ್ಲ, ಸತ್ಯ ಪಡೆದುಕೊಳ್ಳುವ ಹಂತ. ಅದು ಇಷ್ಟು ದಾಟಬೇಕಾದ್ರೆ ಯಾವುದೇ ಹೋರಾಟಗಾರ, ಒಬ್ಬ ರಾಜಕಾರಣಿ ಒಂದು ವ್ಯವಸ್ಥೆನ ಎದುರಾಕೊಂಡು ನಿಂತಾಗ ಇದನ್ನು ಫೇಸ್ ಮಾಡಲ್ವಾ ಅಂತ. ಮಾಡ್ತಾರೆ. ಬಟ್ ಇವತ್ತೇನಾಗಿದೆ ಅಂದರೆ ನರೇಂದ್ರ ಮೋದಿ ಅವ್ರಿಗೆ ಒಂದು ಭಯ ಇದೆ. ಭಯಕ್ಕೋಸ್ಕರ ಅವರು ರೆಸಿಗ್ನೇಷನ್ ತಗೋತಾ ಇಲ್ಲ. ಅದಕ್ಕೆ ಅಕೌಂಟಬಿಲಿಟಿ ಅಂತಲೇ ನಾವು ಕರಿತೀವಿ. ಫಾರ್ ಎಕ್ಸಾಂಪಲು ಇವರು ಹೇಳಿದ್ದೆಲ್ಲ ಏನು, ಈಗ ನೀವು ಹೇಳ್ದಂಗೆ APMC ಆ್ಯಕ್ಟ್ 2021 750ಕ್ಕಿಂತ ಹೆಚ್ಚು ಜನ ರೈತರು ಸತ್ತರು. ಅವ್ರ ಬಗ್ಗೆ ಲೋಕಸಭೆಯಲ್ಲಿ ಒಂದೇ ಒಂದು ದಿವಸ ಶ್ರದ್ಧಾಂಜಲಿನೂ ಕೂಡ ಸಲ್ಲಿಸಲಿಲ್ಲ. ಮತ್ತು ಅವ್ರು ಎಷ್ಟು ಜನ ಸತ್ರು ಅಂತ ಅಕೌಂಟ್ಸ್ ಕೊಡಲಿಲ್ಲ. ಮತ್ತು ಈ ದೇಶದಲ್ಲಿ ನೀವು ನೋಡ್ದಂಗೆ ಎಷ್ಟೋ ಲಕ್ಷ ಜನ
ಅಂದಾಜು 30-45 ಲಕ್ಷ ಜನ ಕರೋನಾದಲ್ಲಿ ಸತ್ರು ಅಂದ್ರು. ಅದನ್ನು ಒಂದು ಅಕೌಂಟಬಿಲಿಟಿ ಕೊಡ್ಲಿಲ್ಲ. ಜನ ಸತ್ರು ಕೊಡ್ಲಿಲ್ಲ, ರೈತರು ಸತ್ರು ಕೊಡ್ಲಿಲ್ಲ. ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರ ಏನಂದ್ರು, ಒಬ್ಬ ಸೈನಿಕ ಸಾಯ್ಲಿಲ್ಲ ಅಂತ ಲೋಕಸಭೆಯಲ್ಲಿ ಹೇಳ್ತಾರೆ. ಅದಾದ್ಮೇಲೆ 6 ಜನ ಸತ್ರು, 6 ಜನ ಸತ್ರು. 1 ವರ್ಷ ಆದ್ಮೇಲೆ. ಅಲ್ಲಿಗೆ ಸೈನಿಕರಿಗೂ ಬೆಲೆ ಕೊಡ್ಲಿಲ್ಲ. ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ ದೇಶದಲ್ಲಿ ಇವತ್ತು ಜವಾನ್ಗೂ ಬೆಲೆ ಇಲ್ಲ, ವಿಜ್ಞಾನ ಸೇರಿಸ್ಕೊಬಿಡಿ. ಕಿಸಾನ್ಗೂ ಇಲ್ಲ. ವಿಜ್ಞಾನ ಸೇರಿಸ್ಕೊಬಿಡಿ. ಇಸ್ರೋ ಬೇಡ ಅಂತ ವಿದ್ಯಾರ್ಥಿಗಳಿಗೂ ಬೇಡ. ವಿಜ್ಞಾನ ಇಸ್ರೋ ತೆಗ್ದು ಅದು ಇವತ್ತು ಬಿಟ್ಬಿಡ್ಬೇಡಿ. 120 ಜನ ಇಸ್ರೋ ವಿಜ್ಞಾನಿಗಳು ಕೂಡ ನಮಗ್ ಬೇಡವೇ ಬೇಡ ಅಂತ ಬಿಟ್ಟು ಹೋಗ್ತಾ ಜೈ ವಿಜ್ಞಾನ ಹೋಯ್ತು. ಪೋಖ್ರಾನ್ ಆದ್ಮೇಲೆ ಹೇಳಿ ಇವತ್ತು statement. ಈ ದೇಶವನ್ನ ಈ ಲೆವೆಲ್ ತಗೊಂಡೋಗಿದ್ದಾರೆ. ಇವ್ರಿಗೆ ಗೊತ್ತು, ಈಗ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಎದುರ್ಕೋತಾ ಇದ್ದಾರೆ. ಅದಾದ ನಂತರ ಪ್ರಧಾನಿನೇ ರಾಜೀನಾಮೆ ಕೊಡಿ ಅಂತಾರೆ. ಅಂದ್ರೆ ಆ ಹೆದರಿಕೆಗೆ ಇವರು ರೆಸಿಗ್ನೇಷನ್ ತಗೋತಾ ಇಲ್ಲ. ಅಂದ್ರೆ ಪಲಾಯನವಾದ ಇವ್ರದ್ದು. ಅಂದ್ರೆ ಮತ್ತೆ ಇನ್ನೊಂದು, ಈ ತರ ಎಷ್ಟೊಂದು ಆಟಗಳನ್ನ ಎಂತೆಂತ ರಾಜಕಾರಣಿಗಳು ಆಡಿ ಹೋಗ್ಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅದಕ್ಕೆ ನಿದರ್ಶನ ಇಂದಿರಾ ಗಾಂಧಿ ಅವರು ಹಿಂದೆ ಆಡಿದ್ರು, ಕೊನೆಗೆ ಅವರು ಅವರ MP ಸ್ಥಾನನೇ ಕಳ್ಕೊಂಡ್ರು, ಇಳಿದ್ರು. ಇವ್ರಿಗೂ ಆ ಸ್ಥಿತಿ ಬಂದೇ ಬರುತ್ತೆ. ಇವ್ರು ಏನ್ ಹೇಳ್ಕೊಂಡಿದ್ದಾರೆ ಅಂದ್ರೆ, ಈ ದೇಶ ನಾವು ಹೆಂಗ್ ಬೇಕಾದ್ರೂ ನಡ್ಸ್ಕೋಬಹುದು, ನಮ್ಮಲ್ಲಿ ಹಣ ಇದೆ, ಅಧಿಕಾರ ಇದೆ ಅನ್ಕೊಂಡಿದ್ದಾರೆ. ಬಟ್ ಈ ದೇಶದ ಜನರುಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಈ ಜನ, ಅದ್ರಲ್ಲೂ ಜೆನ್ಜಿ ಜನರೇಷನ್ ಏನಿದೆ, ಅವರು ಕಾನ್ಫಿಡೆನ್ಸ್ ಕಳ್ಕೊಬಿಟ್ಟಿದ್ದಾರೆ ವ್ಯವಸ್ಥೆ ಬಗ್ಗೆ. ವ್ಯವಸ್ಥೆ ಸತ್ತೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಅವರು ಪಾಲಕರಿದ್ರಲ್ಲ, ಫ್ಯಾಮಿಲೀಸ್, ಅವರು ದುಡ್ಡು ಹೋಗಿದೆ, ಟೈಮ್ ಹೋಗಿದೆ, ಮಕ್ಕಳ ಪಾಲನೆ ಸಾಲನೆ ಎಲ್ಲ ವರ್ಷಾನುಗಟ್ಲೆ ಮಾಡಿದ್ದು ಅದು ಹೋಗಿದೆ. ಮೋದಿ ಅವರು ಹೇಳಿದ್ರಲ್ಲ, ಇವತ್ತು ಈಗ ಎಕ್ಸಾಮ್ ಎಕ್ಸಾಮ್ ಆಯ್ತು, ಪರೀಕ್ಷೆ ಬರೆದವರು ರಿಸಲ್ಟ್ ಬಂದವರು ಖುಷಿಯಾಗಿದ್ದಾರೆ, ಸಂತೋಷದಿಂದ ಅವರು ಇದ್ದಾರೆ ಅಂತ ನರೇಂದ್ರ ಮೋದಿ ಮಧ್ಯರಾತ್ರಿ ಹೇಳಿ. ಇವತ್ತು ನಾನು ಹೇಳ್ತಾ ಇರೋದು, ಶಿಕ್ಷಣ ವ್ಯವಸ್ಥೆಯನ್ನ ಮಾರುಕಟ್ಟೆ ಮಾಡಿದ್ದಾರೆ. ಇವತ್ತು ಕೋಚಿಂಗ್ ಇಂಡಸ್ಟ್ರಿಗಳು ಮಾಡ್ಕೊಂಡು ಕೂತವ್ರೆ. 58,000 ಕೋಟಿ ಇವತ್ತು ಟರ್ನ್ ಓವರ್ ಇರೋದು. ನೆಕ್ಸ್ಟ್ ಕಮಿಂಗ್ ಅಪ್ ಇಯರ್ಗೆ 1 ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ಇವತ್ತು ಹಂಗಾರೆ ಶಾಲೆಗಳನ್ನ ಯಾಕೆ ನಡೆಸ್ತಾ ಇದ್ದೀರಾ? ಮುಚ್ಚಿಬಿಡಿ, ಬರೀ ಕೋಚಿಂಗ್ ಇಂಡಸ್ಟ್ರಿನೇ ಮಾಡಿ. ನಾನು ಹೇಳ್ತಾ ಇರೋದು, ವ್ಯವಸ್ಥೆನ ಅಪ್ಲಿಫ್ಟ್ ಮಾಡೋದ್ರಲ್ಲಿ ಸಂಪೂರ್ಣ ಸರ್ಕಾರ ಫೇಲ್ಯೂರ್ ಆಗಿದೆ. ಇವತ್ತು ಮಕ್ಕಳು ತಮ್ಮ ಬಾಲ್ಯವನ್ನ ಕಳ್ಕೊತಾ ಇದಾವೆ. ಬಾಲ್ಯದಲ್ಲಿ ಆಟ ಆಡ್ಬೇಕಾದ್ರೆ ಆಟನೇ ಆಡ್ತಾ ಇಲ್ಲ. ಅವರು ಒಂದು 12-14 ಅವರ್ ಸ್ಟಡಿ ಮಾಡ್ತಾ ಇದ್ದಾರೆ. ಅವರು ಜೀವನನೇ ಕಳ್ಕೊತಾ ಇದ್ದಾರೆ. ಕೋಚಿಂಗು, ಟ್ಯೂಷನ್, ಬರೀ ಆನ್ಲೈನ್ ಕ್ಲಾಸ್ ಇದೇ ಅವರ ಲೈಫ್ ನ. ಅವರು ಇವತ್ತು ಎಜುಕೇಶನ್ ಲೈಫ್ ಅಂಡ್ ಡೆತ್ ಒಂದು ಗೇಮ್ ಆಡ್ತಾ ಇದ್ದಾರೆ. ಲೈಫ್ ಅಂಡ್ ಡೆತ್ ಒಂದು ಫಿಯರ್ ಕ್ರಿಯೇಟ್ ಆಗ್ಬಿಟ್ಟಿದೆ. ನಾನು ಈ ಎಕ್ಸಾಮ್ ಪಾಸ್ ಆಗ್ಲಿಲ್ಲ, ಸತ್ತೋಗ್ಬೇಕು. ಆ ಪರಿಸ್ಥಿತಿಗೆ ಮಾನಸಿಕ ಸ್ಥಿತಿಯನ್ನ ತಳ್ಳುತ್ತಾ ಇದೆ ಈ ದೇಶ. ಅದನ್ನ ಬದಲಾಯಿಸಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ, ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಮಣಿಕಂಠ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮಣಿಕಂಠ ಅವರೇ, ಈಗ ಈ ಒಂದು ಇತರದ್ದು ಆಯ್ತರಿ ಒಂದು ಹೋರಾಟ ಆಗ್ಬಿಡುತ್ತೆ ಒಂದು ಸರ್ಕಾರ ಅಂತ ಬಂದಾಗ, ಅನೇಕ ಸೆಕ್ಷನ್ಗಳಲ್ಲಿ ಒಂದು ಸಮಸ್ಯೆಗಳಾಗಬಹುದೇನೋ ಅಂತ ಹೇಳಿ. ಬಟ್ ಒಂದು ಹೋರಾಟವನ್ನು ನಡೆಸಿಕೊಂಡಂಥ ರೀತಿ ಇತ್ತಲ್ಲ, ಟ್ರೀಟ್ಮೆಂಟ್ ಮಾಡ್ತಿರೋದಿತ್ತಲ್ಲ, ನೀವು ಯಾವುದೇ ಹೋರಾಟ ತಗೊಳ್ಳಿ ನಮ್ಮ ಇಂಡಿಯಾದಲ್ಲಿ, ಒಂದು ದಶಕ, ಒಂದು ಕಾಲು ದಶಕದಲ್ಲಿ ನಾನು ಚೆಕ್ ಮಾಡ್ಕೊಂಡು ಮಾತಾಡ್ತೀನಿ. ಮೊದಲಿಗೆ ಅವ್ರನ್ನ ಬ್ಲೇಮ್ ಮಾಡೋದು, ಹೋರಾಟದ ಕ್ಯಾರೆಕ್ಟರ್ನ ಕೊಲ್ಲಕ್ಕೆ ಟ್ರೈ ಮಾಡೋದು, ಅವ್ರಿಗೆ ಬ್ಯಾರಿಕೇಡ್ ಹಾಕೋದು, ಹಳ್ಳ ತೋಡೋದು, ಅವರೊಂದು ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ಇನ್ನೇನೋ ಪಟ್ಟ ಕಟ್ಟೋದು, ಖಲಿಸ್ತಾನಿ ಅನ್ನೋದು, ಎಲ್ಲ ಐಷಾರಾಮಿ ಕಾರಲ್ಲಿ ಮಜಾ ಮಾಡ್ತಾ ಇದ್ದಾರೆ ಅನ್ನೋದು, ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಅನ್ನೋದು, ಇವತ್ತಿಗೆ ಎಂಜಾಯ್ ಮಾಡ್ತಾರೆ ಅಂತ ಮಾತಾಡೋದಿದೆಯಲ್ಲ. ಜೊತೆಗೆ ಮೆಟ್ರೋ ಸ್ಟಾಪ್ ಮಾಡೋದು, ಕ್ಯಾಬ್ ಸ್ಟಾಪ್ ಮಾಡೋದು, ಇದು ಒಂದು ಸರ್ಕಾರದ ನಪುಂಸಕತ್ವವನ್ನು ತೋರಿಸಲ್ವಾ ಇದು ಅಂತ. ಈಗ ಮೆಟ್ರೋ ಯಾರೋ ಹೋರಾಟ ಮಾಡ್ತಾರ್ರಿ, ನೀವು ಮೆಟ್ರೋ ಸ್ಟಾಪ್ ಮಾಡ್ತೀರಾ, ಆ ರೂಟ್ಗೆ ಯಾರು ಹೋಗಬಾರ್ದು ಅಂತ ಮಾಡ್ತೀರಾ, ನೀವು ಕ್ಯಾಬ್ ಸ್ಟಾಪ್ ಮಾಡ್ತೀರಾ, ಅಲ್ಲಿಗೆ ಇಂಟರ್ನೆಟ್ ಸ್ಟಾಪ್ ಮಾಡ್ತೀರಾ. ನೀವು ಒಬ್ಬ ಮನುಷ್ಯ ಏನೋ ಕೊಂಡ್ಕೋಬೇಕ್ರಿ, ಊಟ ಮಾಡ್ಬೇಕು, ಅವನು ಯಾವ್ದು ಚಳಿ ಆಯಿತು ಒಂದು ಬಟ್ಟೆ ಕೊಂಡ್ಕೋಬೇಕು, ಅವನು ಏನೋ ಅವ್ನಿಗೊಂದು ವ್ಯವಸ್ಥೆ ಬೇಕಲ್ರಿ. ಅಲ್ಲಿ ಇಂಟರ್ನೆಟ್ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಇದು ಮಾಡಿಬಿಟ್ರೆ ಹೇಗಿದು? ಹೋರಾಟ ಫೇಸ್ ಮಾಡಿ, ಅಡ್ರೆಸ್ ಮಾಡಿ, ನಿಮಗೆಲ್ಲ ಇದೆ, ಒಪ್ಕೊಳ್ಳಿ ಬಿಡಿ, ಬೇರೆ ವಿಚಾರ. ಈ ಹೋರಾಟದ ತೀವ್ರತೆ ನಾನು ತಗ್ಗಿಸ್ತೀನಿ ಅಂತೇಳಿ ಮೆಟ್ರೋ ರೈಲ್ ಸ್ಟಾಪ್ ಮಾಡೋದಿದೆಯಲ್ಲ, ಮೆಟ್ರೋ ರೈಲ್ ಬರೀ ಹೋರಾಟಗಾರ ಓಡಾಡ್ತಾ ಇಲ್ಲ, ಅಲ್ಲಿ ಕಾಮನ್ ಮ್ಯಾನ್ ಓಡಾಡ್ತಾನೆ. ಅಲ್ಲಿ ಏನು ಮಾಡಬೇಕು ಇದಕ್ಕೆ ಮಣಿಕಂಠ ಅವರೇ? ABVP ನಿಲ್ವೇನು ಈ ವಿಚಾರಕ್ಕೆ? ನೋಡಿ, ಹೋರಾಟಗಳನ್ನು ನಮಗೆ ಸಂವಿಧಾನಬದ್ಧವಾಗಿ ಸಿಕ್ಕಿರುವಂಥದ್ದು ಒಂದು ಅವಕಾಶ. ಅದನ್ನು ಇವತ್ತು ABVP ಮಾಡ್ಬೋದು, ನಾಳೆ ಬೇರೆ ವಿದ್ಯಾರ್ಥಿ ಸಂಘಟನೆ ಮಾಡ್ಬೋದು. ಅಧಿಕಾರದಲ್ಲಿ ಯಾವುದೇ ಸರ್ಕಾರಗಳು ಅಧಿಕಾರದಲ್ಲಿ ಕೂತ್ಕೊಂಡಿರ್ಬೋದು, ಆದರೆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಕೂಡ ಮಾಡಬಾರ್ದು. ಆದರೆ ಹೋರಾಟವನ್ನು ಮುನ್ನಡೆಸುವಂತಹ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇರಬೇಕು. ಆ ಹೋರಾಟವನ್ನು ನಾವು ಹೇಗೆ ಮುನ್ನಡೆಸ್ತೀವಿ ಅನ್ನುವಂತಹ ಒಂದು ಇದು ನನ್ನೊಳಗಡೆನೆ ಯಾರೋ ನಾವೇ ಅನ್ಕೊಳ್ಳೋಣ, ನಾನೊಂದು ಹೋರಾಟ ಲೀಡ್ ಮಾಡ್ತಾ ಇದ್ದೀನಿ, ಅದನ್ನ ಹಾಳು ಮಾಡಿಸೋಕೆ ಯಾರಾದ್ರೂ ಬರಬಹುದು. ಆದ್ರೆ ಹೋರಾಟ ಮಾಡುವಂತ ನನಗೆ ಒಂದು ನಿಲುವಿರಬೇಕು, ಈ ಹೋರಾಟದ ಕಂಪ್ಲೀಟ್ ಪಿಕ್ಚರ್ ಏನು. ಯಾಕಂದ್ರೆ
ಹೇಳಿದ್ರೆ ನಾನು 10 ವರ್ಷದಿಂದ ಇದೇ ವಿದ್ಯಾರ್ಥಿ ಸಂಘಟನೆಯ ಹೋರಾಟಗಳಲ್ಲಿದ್ದೀನಿ. ಹುಬ್ಳಿಯಲ್ಲಿ ನೇಹ ಹಿರೇಮಠ ಹತ್ಯೆ ಆದಂತ ಸಂದರ್ಭದಲ್ಲಿ ಅವತ್ತು ನಾವುಗಳು ಸೇರಿದಂತ ವಿದ್ಯಾರ್ಥಿಗಳ ಜೊತೆ ಆಕ್ರೋಶದಿಂದ ಒಂದಷ್ಟು ಜನ ನಮ್ಮ ಮುಂದೆ ಬಂದು ಸೇರಿದ್ರು. ಅವತ್ತು ಆ ಹೋರಾಟವನ್ನ ಎಮೋಷನಲಿ ಬಂದು ಸೇರಿದಂತ ಸಂದರ್ಭದಲ್ಲಿ ಅದನ್ನ ನಾಯಕತ್ವ ವಹಿಸಿದವನು ಯಾವ ರೀತಿ ಬೇಕಾದ್ರೂ ತಗೊಂಡೋಗೋದಿಕ್ ಸಾಧ್ಯತೆ ಇರ್ತದೆ. ಆ ಸಂದರ್ಭಗಳಲ್ಲಿ ಹೋರಾಟವನ್ನ ಮುನ್ನಡೆಸುವಂತವ್ರು ಯಾವ ರೀತಿಯ ನಿರ್ಧಾರ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಬ್ಬ ಹೋರಾಟಗಾರ ಎಲ್ಲೋ ಒಂದ್ ಕಡೆ ಏನೋ ಒಂದು ತಿಂತ ಕೂತಿದ್ದಾನೆ ಅಂತ ಸಿಗ್ತಾನೆ ಅಂತ ಹೇಳಿದಾಗ, ನಾನು ಈ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟವನ್ನ ನಡೆಸ್ತಾ ಬಂದಿದ್ದೀನಿ. ಕೆಲವು ಸಂದರ್ಭದಲ್ಲಿ ಪೊಲೀಸರು ಬಂಧಿಸುವಂತ ಸಂದರ್ಭ ಬಂದಿದ್ದಾವೆ. ಅವ್ರು ನಮ್ಮನ್ನ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಾಗ ನಾನು ಹೋರಾಟ ಮುನ್ನಡೆಸೋನಾಗಿ ನಾವಲ್ಲಿ ನಿಂತಿದ್ದೀವಿ. ನಮ್ಮ ಸಂಘಟನೆಯಿಂದ ಯಾರು ಹೋರಾಟವನ್ನ ಲೀಡ್ ಮಾಡ್ತಾ ಇರ್ತೀವೋ ಯಾವತ್ತು ನಮ್ಮ ಕಾರ್ಯಕರ್ತರು ವಿದ್ಯಾರ್ಥಿಗಳ ಮುಂದೆ ನಿಲ್ತೀವಿ. ಅವತ್ತಲ್ಲಿ ಏನಾಯ್ತು, ಅಷ್ಟು ದೊಡ್ಡ ಹೋರಾಟ ನಡೀತಿರುವಂತ ಸಂದರ್ಭದಲ್ಲಿ ಹೋರಾಟದ ನೇತೃತ್ವ ವಹಿಸಿ ನಿಲ್ಬೇಕಿತ್ತು. ಮುನ್ನೆಲೆಯಲ್ಲಿ ನಿಲ್ಲುವಂತ ತಪ್ಪಿ ಹೋಯ್ತು. ಅವರು ಐ ಅಕ್ಸೆಪ್ಟ್ ಯುವರ್ ಪಾಯಿಂಟ್. ಅವರು ಮುಂದೆ ನಿಂತ್ಕೊಂಡು ನೀವು ಮುಂದೆ ನಿಂತ್ಕೊಳ್ಬೇಕಾಗಿತ್ತು. ಒಂದು ಕಡೆ ಹೋರಾಟ ಮಾಡಿ ನೀವು ಮಾಡ್ತಿಲ್ಲ, ಅವ್ರು ಮಾಡಬೇಕಾದ್ರೆ ಮುಂದೆ ನಿಂತ್ಕೋಬೇಕಾಗಿತ್ತು, ಮಧ್ಯ ಬರಬೇಕಾಗಿತ್ತು. ಕೇಳಿಸ್ಕೊಳ್ಳಿ ಪೂರ್ತಿ, ಅವ್ರು ಏನೋ ಮಾಡ್ತಾ ಇದ್ದಾರೆ ಸ್ವಾಮಿ. ಅಟ್ಲೀಸ್ಟು ಇಷ್ಟು ಮಟ್ಟಕ್ಕೆ ಒಂದು ಸರ್ಕಾರ ರಿಯಾಕ್ಟ್ ಮಾಡ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಅದಕ್ಕೆ ಇವೆಲ್ಲವೂ ಸೇರ್ಕೊಂಡ್ಬಿಡ್ತವೆ. ಇದೆಲ್ಲರೂ ಪ್ಲಸ್ಸು ಇದೆ, ಮೈನಸ್ಸು ಇದೆ, ಇದರಲ್ಲಿ ನಿಜವಾದ ಹೋರಾಟಗಾರರು ಇದ್ದಾರೆ, ಇನ್ಯಾರು ಎಲ್ಲವನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಒಬ್ಬ ನಾಯಕ XYZ ಸಂಘಟನೆ ನಾಯಕ ಒಂದು ಕಡೆ ಇದ್ಕೊಂಡು ಹೋರಾಟ ಮಾಡಬೇಕಾದ್ರೆ ಆ ಯಾರ ಮೇಲೆ ಹೋರಾಟ ಮಾಡ್ತಾ ಇದ್ದಾನೋ ಆ ಸರ್ಕಾರ ಕೂಡ ಹೋರಾಟವನ್ನು ದಮನಿಸಬೇಕು, ಹತ್ತಿಕ್ಕಬೇಕು, ತುಳಿಬೇಕು ಅಂತ ಅವರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಹೋರಾಟ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಅವ್ನು ಮುಂದೆ ನಿಂತ್ಕೋಬೇಕಾಗಿತ್ತು, ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ, ಹಿಂದಕ್ಕೆ ಹೋಗ್ಬಿಟ್ಟ. ಅಭಿಜಿತ್ ದೀಪಿಗೆ ಹೊತ್ತು ಹೇಳ್ತಾ ನನಗೆ ಸ್ವಲ್ಪ ಹುಷಾರಿಲ್ಲ, ನನಗೆ ಜ್ವರ ಇದೆ ಇವಾಗ ಅಂತ ಅವ್ನು ಹೇಳಿರೋದು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಫಾರ್ ದ ಆರ್ಗ್ಯುಮೆಂಟ್ಸ್ ನೇತೃತ್ವದಲ್ಲಿ ಹೋರಾಟದ್ದು ಕೇಳಿಸ್ಕೊಳ್ಳಿ ಪೂರ್ತಿ. ಈಗ ಅವ್ರು ಮಾಡೋ ಆರೋಪಗಳು ಆಲ್ರೆಡಿ ಗಾಜುಗಳು ಒಡೆದು ಹೋಗಿತ್ತು ವಾಹನಗಳು, ಆ ವಾಹನ ತಂದು ನಿಲ್ಲಿಸಿ ನಾವು ಒಡೆದು ಹಾಕಿದ್ವಿ ಗಾಜು ಅಂತ ಆರೋಪ ಮಾಡ್ತಿದ್ದಾರೆ. ಮತ್ತು ನಿಮ್ಗೆ ಒಂದು ಹೋರಾಟದ ಒಂದು ಸೂಕ್ಷ್ಮತೆ ಇದೆ, ಆ ವಿಡಿಯೋದಲ್ಲಿ ಪ್ಲೇ ಮಾಡ್ರಪ್ಪ. ಅಲ್ಲಿ ಕೆಲವು ಹೋರಾಟಗಾರರು ನಾನು ಗಮನಿಸಿದ್ದು ಹೇಳ್ತಾ ಇದ್ದೀನಿ ನಿಮಗೆ, ನೀವು ನೋಡಿರ್ಬೋದು ಅದನ್ನು. ಈಗೇನು ಕಸ ಕಟ್ಟಿ ಬಿದ್ದಿದೆ, ಅಲ್ಲಿ ಯಾವುದೋ ಪಾಕೆಟ್ಗಳು ಬಿಸಾಕ್ಬಿಟ್ಟಿದ್ದಾರೆ, ಇನ್ಯಾವುದೋ ಪೇಪರ್ ಬಿದ್ದಿದೆ ಅಂದರೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ಎವ್ರಿ ಡೇ ಕ್ಲೀನ್ ಮಾಡ್ತಾ ಇದ್ದಾರೆ, ಎವ್ರಿ ಡೇ ಹೋರಾಟಗಾರರೇ ಗುಡಿಸ್ತಾ ಇದ್ದಾರೆ ಅಂದಾಗ ಅವರು ಕಲ್ಲಿನ ಚೀಲ ತಂದಿದ್ದಿದ್ರೆ ಫಾರ್ ದ ಆರ್ಗ್ಯುಮೆಂಟ್ ಸೇಕ್ ನಾನು ಹೇಳ್ತಾ ಇದ್ದೀನಿ. ಯಾವ ದಿನ ಪೇಪರ್ ಲೀಕ್ ಆಯಿತು, ಯಾವ ದಿನ ಹೋರಾಟ ಶುರುವಾಯಿತು, ಮೊದಲ ದಿನವೇ ಅಸ್ತ್ರ ಬಳಸ್ಬಿಡ್ತಾ ಇದ್ದಾರೆ ಅವರು. ಕಲ್ಲಲ್ಲಿ ಹೊಡೆದ್ಬಿಡೋಣ, ಪೊಲೀಸರಿಗೆ ಸಾಯಿಸ್ಬಿಡೋಣ, ಅವ್ರನ್ನ ಕೈಕಲ್ಲಿ ಮುರಿದ್ಬಿಡೋಣ ಅಂಥೇಳಿ. ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಹೋರಾಟ ಎಷ್ಟು ತೀವ್ರವಾಗಿರುತ್ತೋ ಏನಾದರೂ ಮಾಡಿ ಹೋರಾಟ ಹಾಳು ಮಾಡಬೇಕು ಅಂತ ಪೊಲೀಸರು ಯಾಕೆ ಬಂದಿರಬಾರ್ದು ಅಲ್ಲಿಗೆ? ಈ ಆ್ಯಂಗಲ್ ನಿಮಗೆ ಗೊತ್ತಿಲ್ದಿರೋದ ಹೋರಾಟಗಾರರಿಗೆ? ಎಷ್ಟೆಲ್ಲ ಪೊಲೀಸರು ಟ್ರೈ ಮಾಡ್ತಾರೆ, ನಿಮ್ಮನ್ನು ಇಲ್ಲಿ ವ್ಯಾನ್ ತುಂಬಿಸ್ಕೊಂಡ್ಬಿಡ್ತಾರೆ, ಒಂದು 2 ಕಿಲೋಮೀಟರ್ ದೂರದಲ್ಲೇ ಹೋಗ್ರಪ್ಪ ಸುಮ್ಮನೆ ಇಲ್ಲೆಲ್ಲ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾರನ್ನೂ ಜೈಲಿಗೆ ಹಾಕ್ಬಿಡಲ್ಲ ಎಷ್ಟೋ ಸಂದರ್ಭದಲ್ಲಿ. ಹಂಗೆ ಜೈಲಿಗೆ ಹಾಕ್ಬೋದು, ದೇಶದಲ್ಲಿ ಅಷ್ಟು ಜೈಲುಗಳೇ ಇಲ್ಲ, ಬೇರೆ ವಿಚಾರ. ಸೊ ಈ ಆ್ಯಂಗಲಲ್ಲಿ ನಾವು ಯಾಕೆ ಯೋಚನೆ ಮಾಡಬಾರ್ದು ಇದನ್ನು? ನಿಮ್ದೆಲ್ಲ ಆರ್ಗ್ಯುಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಖಂಡಿತ ಹೋರಾಟದ ಬಗ್ಗೆ ಏನಿದೆ ಪರ ವಿರೋಧಗಳು ಚರ್ಚೆಗಳು ಆಗ್ತಾನೆ ಇದಾವೆ. ಒಂದು ಕಡೆ ಕೆಲವು ಯೂನಿಫಾರ್ಮ್ ಬ್ಯಾಡ್ಜ್ ಕೇಳಿದ್ರಪ್ಪ, ಬ್ಯಾಡ್ಜ್ ಇಲ್ಲ ಅವ್ರ ಹತ್ರ. ನಾನು ಅದನ್ನೇ ಯಾರೋ ಮಾಮೂಲಿ ಡ್ರೆಸ್ ಫೈಬರ್ ದೊಣ್ಣೆ ಇಟ್ಕೊಂಡು ಕೂತು ನಿಂತಿದ್ದಾನಪ್ಪ, ಏನ್ ಮಾಡೋಣ ಅವ್ರನ್ನ? ಈ ವಿಚಾರವಾಗಿ ನೋಡಿ, ಹೋರಾಟದ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ಇದಾವೆ. ಒಂದು ಕಡೆಯ ಚರ್ಚೆ ಏನ್ ಬರ್ತಾ ಇದೆ, ಹೌದು ಪೊಲೀಸರವರು ಈ ರೀತಿಯಾಗಿ ಒಂದಷ್ಟು ಟ್ರಿಕ್ಸ್ ಗಳನ್ನ ಬಳಸಿದ್ದಾರೆ ಅನ್ನೋದು ಬರ್ತಿದೆ. ಇನ್ನೊಂದು ಕಡೆಯಿಂದ ಬರ್ತಿದೆ, ಆ ಕಡೆಯಿಂದ ವಿದ್ಯಾರ್ಥಿಗಳ ನಡುವೆ ಯಾವಾಗ ನಮ್ಮ ಮೇಲೆ ಪೊಲೀಸರ ಮೇಲೆ ಹಲ್ಲೆ, ಅಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡ್ಕೊಳಕ್ ಬಂದಿದ್ರು, ಅವರ ಮೇಲೆ ಹಲ್ಲೆ ಆಯ್ತು. ಇವತ್ತು ಬರ್ತಾ ಇದೆ ಗರ್ಭಿಣಿ ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ಅವ್ರ ಮೇಲೆ ಹಲ್ಲೆ ಆಗಿದೆ, ಯಾವುದೋ ಒಬ್ಬ ಪೊಲೀಸ್ ಆಫೀಸರ್ನ ಮೇಲೆ ಸ್ಪ್ರೇ ಹಾಕಿದ್ದಾರೆ, ಈ ತರದ್ ಬರ್ತಾ ಇದೆ. ಇವೆಲ್ಲವೂ ನಮಗೆ ಅಲ್ಲಿಯ ವಿಡಿಯೋ ಫುಟೇಜ್ಗಳು ಒಂದೊಂದಾದ್ಮೇಲೆ ಒಂದೊಂದು ಎಲೆಕ್ಟ್ರಿಕ್ ಶಾಕ್ ಲಾಠಿಗಳು ಬಳಸಿದ್ದಾರೆ ಅಂತ ಇದೆ, ಪೆಲೆಟ್ಸ್ ಬಳಸಿದ್ದಾರೆ ಅಂತ ಆರೋಪ ಇದೆ. ಖಂಡಿತವಾಗ್ಲೂ ಇದಕ್ಕೆ ಯಾವ ರೂಪದ ತನಿಖೆ ಆಗಬೇಕು? ನ್ಯಾಯಾಂಗ ತನಿಖೆ ಆಗ್ಬೇಕಾ? ಖಂಡಿತವಾಗ್ಲೂ ನ್ಯಾಯಾಂಗ ತನಿಖೆ ಆಗ್ಲಿ. ಅಲ್ಲಿ ಯಾರಿಂದ ಏನಾಗಿದೆ, ಪೊಲೀಸ್ ಇಲಾಖೆಯವರು ಇದನ್ನೆಲ್ಲ ಬಳಸ್ಕೊಂಡಿದ್ದಾರೋ ಅಥವಾ ಅಲ್ಲಿ ಹೋರಾಟಗಾರರ ನಡುವೆ ಇದ್ದಂಥವ್ರು ಮಾಡಿದಾರೋ, ಇವೆಲ್ಲವೂ ತನಿಖೆ ಆಗಲಿ. ಅದರಲ್ಲಿ ಯಾರು ಕೂಡ ಯಾವ ಪರವಾಗಿ ಇರುವ ಅವಶ್ಯಕತೆ ಇಲ್ಲ. ಅಲ್ಲಿ ತನಿಖೆಗಳು ನಡೀಲಿ. ದರ್ಶನ್ ಅಂದ್ರೆ ತೀರಾ ನಮ್ಗೆ ಅನ್ಸಿದ್ದೇನು ಗೊತ್ತಾ, ಇದೇ ಇವ್ರ ಗೆಲುವ ಅಂತ. ಒಂದು ಮೆಟ್ರೋಗೆ ಕೇಂದ್ರ ಸರ್ಕಾರ ಮೆಟ್ರೋನ್ ಬ್ಲಾಕ್ ಮಾಡ್ತಿದೆ ಅಂದ್ರೆ ಅದು ಈ ಪ್ರತಿಭಟನಾಕಾರರ ಗೆಲುವು ಅಂತ ಕಾಣಿಸ್ತು ನಮಗೆ. ಖಂಡಿತ ಕೇಂದ್ರ ಸರ್ಕಾರ ಇದರಲ್ಲಿ ಅಷ್ಟು ಹೆದರಿದ್ದಾರೆ. ಇನ್ನೂ ಜನ ಬಂದ್ಬಿಟ್ರೆ ನಮ್ ಗತಿ ಏನು ಅಂತ ಹೇಳಿ ಬಂದು ಮೋದಿ ಅವರು ಮಾತಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಅವರ ಒಳಗಡೆ ಇರ್ತಕ್ಕಂಥ ಆತಂಕ. ಸಾಮಾನ್ಯ 8 ಗಂಟೆಗೆ ಬರ್ತಿದ್ರು, ರಾತ್ರಿ 8 ಗಂಟೆಗೆ. ಕಳೆದ ಬಾರಿ ಬೆಂಗಳೂರಿನ ಘಟನೆ ಸಂದರ್ಭದಲ್ಲೂ ಮೆಟ್ರೋ ಬೆಂಗಳೂರಲ್ಲೂ ಮೆಟ್ರೋ ಬಂದಾಗಿದೆ. ಒಂದು ನಿಮಿಷ, ನಾನು ಡಿಸ್ಟರ್ಬ್ ಮಾಡಿಲ್ಲ. ಈಗ ಹೋರಾಟ ಅನ್ನುವಂಥ ವಿಚಾರ ಇವ್ರು ಹೇಳಿದ್ರು, ಪದೇ ನನಗೆ 3 ಸರಿ ಕೇಳಿದೆ ನೇಹ ಹಿರೇಮಠು ಅಂತ ಹೇಳಿ. ಆಯ್ತಪ್ಪ, ಮೊನ್ನೆ BC ರೋಡಲ್ಲಿ ಅದೇ ಒಬ್ಬ ವಿದ್ಯಾರ್ಥಿನಿ ಕತ್ತು ಕುಯ್ದು ಕೊಂದ್ರಲ್ಲ, ಎಲ್ಲೋದ್ರು ABVP ಹೋರಾಟ
ಹೋರಾಟಗಾರರು. ಅದೇ ಕಲ್ಲಡ್ಕದಲ್ಲಿ ಒಬ್ಳು ವಿದ್ಯಾರ್ಥಿನಿಗೆ ಗರ್ಭಾವತಿ ಮಾಡಿ ಅವಳಿಗೆ ಮಗುವನ್ನ ಕೊಟ್ಟು ಇವತ್ತು ಕೋರ್ಟಲ್ಲಿ ನಡೀತಾ ಇದೆ, 75,000 ಕೊಡಬೇಕು ಅಂತ ಹೇಳಿದ್ರು. ಇವತ್ತಿನ ತನಕ ಈ ABVP ಹೋರಾಟಗಾರರು ಯಾಕೆ ಬಂದಿಲ್ಲ? ನೀವು ಧರ್ಮಗಳ ಆಧಾರದ ಮೇಲೆ, ಜಾತಿಗಳ ಆಧಾರದ ಮೇಲೆ ಮುಸ್ಲಿಂ ಇದ್ರೆ ಅವ್ರು ABVP ಬರ್ತಾರೆ ಅಂತ ನ್ಯಾಯ ಮಟ್ಟ ಅಂತ ಒತ್ತಿ ಅಲ್ಲ, ಮುಸ್ಲಿಂ ಒಬ್ಬ ಆರೋಪಿ ಇದ್ರೆ ಬರ್ತಾರೆ ಅಂತ. ನಾನು ಹುಬ್ಳಿಯಲ್ಲಿ ಅವಾಗ ಜವಾಬ್ದಾರಿಯಲ್ಲಿ ಈಗಲೂ ನೀವು ಧ್ವನಿ ಎತ್ತಬೇಕು. ನೀವು ಒಬ್ಬ ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿದ್ರೆ 22 ಲಕ್ಷ ಆ ಮಕ್ಕಳ ಭವಿಷ್ಯ ಹಾಳಾಗೋದಕ್ಕೆ ಕಾರಣ ಆದಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳೋದಕ್ಕೆ ಧೈರ್ಯವೇ ಇಲ್ಲ. ನಾವು ಕೇಳಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. 21 ಮಕ್ಕಳ ಸಮಾಧಿ ಮೇಲೆ ಈ ಮೋದಿ ಸರ್ಕಾರ ನಡೀತಾ ಇದೆ. ಇವರು ನಿಜವಾಗ್ಲೂ ಹೋರಾಟಗಾರ ಇದ್ರೆ ಮೋದಿ ಅವರು ರಾಜೀನಾಮೆ ಕೊಟ್ಟೋಗಿ. ನಾವು ವಿದ್ಯಾರ್ಥಿಯ ಸಂಘಟನೆ ಹೆಸರಿಟ್ಕೊಂಡು ಇಲ್ಲಿ ಬಂದು ಕೂತಿದೀವಲ್ಲ. ಧರ್ಮೇಂದ್ರ ಪ್ರಧಾನ್ ಅವರೇ, ಅಮಿತ್ ಶಾ ಅವರೇ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಹೆಂಗ್ ಹೊಡೆದ್ರಿ, ಅಶ್ವವಾಯು ಹೆಂಗ್ ಸಿಡಿಸಿದ್ರಿ, ಟಿಆರ್ ಗ್ಯಾಸ್ಗಳನ್ನ ಹೆಂಗ್ ಬಿಟ್ರಿ ನೀವು, ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ರು. ಇವ್ರಿಗೆ ಯಾವ ನೈತಿಕತೆ ಇಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇವತ್ತು ದೆಹಲಿ ವಿಶ್ವವಿದ್ಯಾಲಯದಿಂದ ಒಂದು ಸರ್ಕ್ಯುಲರ್ ಬಂದಿದೆ ಸರ್. ಯಾರೆಲ್ಲ ಪ್ರೊಟೆಸ್ಟಿಗೆ ಹೋಗಿದ್ದೀರಾ, ಯಾರೆಲ್ಲ ಅಲ್ಲಿ ಕೂತಿದ್ದೀರಾ, ಯಾರೆಲ್ಲ ಕೇಂದ್ರದ ಮೇಲೆ ಘೋಷಣೆ ಕೂಗ್ತಾ ಇದ್ದೀರಾ, ನಾಳೆ ನಿಮ್ಮನ್ನ ಕಾಲೇಜಿಗೆ ಅಡ್ಮಿಷನ್ ಕೊಡುವುದಿಲ್ಲ, ನಾಳೆ ಎಕ್ಸಾಮ್ಸ್ಗೆ ನಿಮಗೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಈ ಒಂದು ಹೇರಿಕೆಯನ್ನು ಕೇಂದ್ರ ಸರ್ಕಾರ ವಿಶ್ವವಿದ್ಯಾನಿಲಯಗಳಿಗೆ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ನೀವು ಈ ರೀತಿ ಧಮಕಿ ಹಾಕಿದ್ರೆ ಅವರು ದೇಶ ಬರೀ ಶುರುವಾತಷ್ಟೇ ಇವ್ರದ್ದು ಸರ್. ಅಷ್ಟಕ್ಕೆ ಮೆಟ್ರೋನು ಸ್ಟಾಪು, ಇಂಟರ್ನೆಟ್ ಸ್ಟಾಪು, ಹೋಟೆಲ್ ಸ್ಟಾಪು, ರೈಲುಗಳು ಸ್ಟಾಪು. ಯೂನಿವರ್ಸಿಟಿ ಸರ್, ಇವರು ಒಬ್ರನ್ನ ನರಳಿಸ್ತಾ ಇಲ್ಲ ಸರ್. ಕೂಲಿ ಕಾರ್ಮಿಕರು ಇದ್ದಾರೆ ದೆಹಲಿ ಒಳಗಡೆ, ಕಟ್ಟಡ ಕಾರ್ಮಿಕರು ಇದ್ದಾರೆ, ಹೆಣ್ಣುಮಕ್ಳು ಕೆಲಸಗಾರರು ಇದ್ದಾರೆ, ಬ್ಯಾಂಕ್ ನೌಕರರು ಇದ್ದಾರೆ. ಎಲ್ಲಾ ತರಗದ ವರ್ಗದ ಜನರಿಗೆ ಮೊಗ್ಗಲ ಮುಳ್ಳಾಗಿ ಮೋದಿ ಸರ್ಕಾರ ಇದೆ. ಖಂಡಿತವಾಗ್ಲೂ ಇದಕ್ಕೆ ತಕ್ಕ ಶಾಸ್ತಿಯನ್ನ ಈ ದೇಶದ ಜನ 100ಕ್ಕೆ 100 ಕೊಡ್ತಾರೆ. ನಿಮ್ಮ ಒತ್ತಾಯ ಧರ್ಮೇಂದ್ರ ಪ್ರಧಾನ್ ಆದ್ರೆ ಸರ್, ನನ್ನ ಒತ್ತಾಯ ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್, ನರೇಂದ್ರ ಮೋದಿ ತಮಗೆ ಘನತೆ, ಮಾನ, ಮರ್ಯಾದೆ ಇದ್ರೆ ಆ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು. ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ದಿನೇಶ್, ಥ್ಯಾಂಕ್ ಯು ಮಣಿಕಂಠ. ಬರ್ತೀನಿ, ಇನ್ನೊಂದಿನ ಡಿಬೇಟ್ ಮಾಡ್ತೀನಿ, ಇನ್ನೊಂದಿನ ಬನ್ನಿ ಮಣಿಕಂಠ ಅವರು, ಇನ್ನೊಂದಿನ. ಥ್ಯಾಂಕ್ ಯು ಮಣಿಕಂಠ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಅಂದರೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಹತ್ತಿಕ್ಕೋ ವಿಧಾನ, ಪ್ರತಿಭಟನಾಕಾರರ ಮೇಲೆ ಏನೇನು ಆರೋಪಗಳು ಬರ್ತಾ ಇದೆಯೋ, ಪ್ರತಿಭಟನೆ ಹತ್ತಿಕ್ಕಿದ ವಿಧಾನಗಳು ಕೂಡ ಅಷ್ಟೇ ವಿಮರ್ಶೆಗೆ ಈ ದೇಶದಲ್ಲಿ ಒಳಗಾಗಿವೆ. ಅಂದರೆ ಈ ಜನ್ರೇಷನ್ ಅಂತಾನೋ, ಈ ಹೋರಾಟದ ಒಂದು ತೀವ್ರ ಸ್ವರೂಪ ಅಂತಾನೋ, ಆ ಹೋರಾಟದ ಕಡೆಗೆ ಹರಿದು ಬರ್ತಿರ್ತಕ್ಕಂಥ ಜನಸಾಗರ ಅಂತಾನೋ ನೀವು ಏನಾದರೂ ಬಂದ್ ಮಾಡ್ಕೊಳ್ಳಿ, ಅಲ್ಲಿ ಬರ್ತಕ್ಕಂಥ ಜನ ನೀವು ತಪ್ಸೋಕ್ಕಾಗ್ತಾ ಇಲ್ಲ. ಮೋರೋವರ್ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳೋಕ್ಕಾಗಲ್ಲ. ಒಂದಷ್ಟು ಎಲಿಮೆಂಟ್ಸಲ್ಲಿ ಜಾಯ್ನ್ ಆಗೇನೋ ಗಲಾಟೆ ಮಾಡಿದ್ದಾರೆ ಅಂದರೂ ಕೂಡ ಅವರುಗಳಿಗೆ ಶಿಕ್ಷೆ ಆಗಲಿ. ಆದರೆ ವಿನಾಕಾರಣ ಮಕ್ಕಳ ಮೂಳೆಗಳು ಮುರಿಬಾರ್ದು. ಕೇಳ್ತಾರೆ ಪ್ರಧಾನನ ಒಂದು ರಾಜೀನಾಮೆ ಏನಾಗ್ಬಿಡೋದು. ಕ್ಯಾಬಿನೆಟ್ಟಲ್ಲಿ ಒಂದು ಪ್ರಧಾನಿ ಅಂದರೆ ದೇಶದಲ್ಲಿ ಪ್ರಧಾನ ಬಿಟ್ಟುಬಿಟ್ರೆ ಇಷ್ಟು ಕೆಳಮಟ್ಟದಲ್ಲಿ ಇನ್ನೊಬ್ಬ ಶಿಕ್ಷಣ ವ್ಯವಸ್ಥೆ ನಡೆಸೋಕ್ಕಾಗಲ್ಲ ಅಂತನ, ಅಥವಾ ಇನ್ನೊಬ್ಬ ಒಳ್ಳೆಯವನು ಇಲ್ಲವೇ ಇಲ್ಲ ಅಂತನ, ಅಥವಾ ನಿಮ್ಮದು ಸಿಂಡಿಕೇಟ್ ಇದೆಯಾ? ಈ ಪ್ರಶ್ನೆಗಳು ನೀವು ಉತ್ತರ ಕೊಡಿ ಅಂತ ಹೇಳ್ತಾರೆ. ಬಿಟ್ಟು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.